ಗುಡ್ ಈವ್ನಿಂಗ್ ಕರ್ನಾಟಕ. ಇವತ್ತಿನ ವಿಷಯ ಏನು ಅಂತ ಅಂದ್ರೆ, ಯಾವಾಗ ಸಫೂರಾ ಖಾನ್ ಡ್ರೈವಿಂಗ್ ಕಲ್ತಿದ್ದು? ಡ್ರೈವಿಂಗ್ ಫಸ್ಟ್ ಅಪ್ಪದೇ ಗಾಡಿ ಎತ್ತಿದ್ ನಾನು. ಸೇಫ್ಟಿ ಭಯ ಆಗ್ತಿರ್ಲಿಲ್ವಾ ಸಫೂರಾ? ನಾನು ಪೆಪ್ಪರ್ ಸ್ಪ್ರೇ ಇಟ್ಕೊಂತ ಇದ್ದೆ. ಸಫೂರಾಗೆ ಯಾವಾಗಾದ್ರೂ ಭಯ ಆಗತ್ತಾ? ಅನ್ನೋನ್ ಏರಿಯಾಕ್ಕೆ ನಾವು ಯಾವಾಗ ಹೋಗ್ತೀವಿ ವಿ ಆರ್ ವೆರಿ ಅನ್ಕಂಫರ್ಟಬಲ್. ನಾನು ಓದಿಲ್ಲ ಅನ್ನೋದು ಯಾವತ್ತಾದ್ರೂ ಸಮಸ್ಯೆ ತರ ಕಾಣಿಸಿದ್ಯಾ? ಒಂಚೂರು ಇಲ್ಲ. ಯಾವಾಗ್ಲಾದ್ರೂ ಕ್ಲಾಶ್ ಆಗಿದೆಯಾ? ಅಂದ್ರೆ ನಿಮ್ಗೆ ಬೇರೆ ಆಟೋ ಡ್ರೈವರ್ಸ್ಗೆ? ಒಂದೇ ಒಂದು ಆಟೋ ಡ್ರೈವರ್ ಅಂಕಲ್ಲು ನನಗೆ ತುಂಬಾ ರೂಡಾಗಿ ಹೇಳಿದ್ರು. ಬಟ್ ಸಫೂರಾ ಖಾನ್ ಡ್ರೈವಿಂಗ್ ಬಿಟ್ಟು ಸ್ಟಾರ್ಟಿಂಗ್ ಇಂದ ಏನೆಲ್ಲ ಕೆಲಸಗಳನ್ನ ಮಾಡ್ಕೊ ಬಂದಿದ್ದೀರಾ? ನನ್ನ ಕೆಲಸ ಬಂದ್ಬಿಟ್ಟು ಗಾರ್ಮೆಂಟ್ಸ್ ಹೋಗಿದ್ದೆ. 350 rupees ನನ್ನ ಫಸ್ಟ್ ಸ್ಯಾಲ್ರಿ. ನೀವು ಪಾರ್ಸೆಲ್ ಕೊಡ್ತೀರಾ, ನಿಮ್ಮ ಮುಂದೆನೆ ಡೋರ್ ಡಮಾರ್ ಅಂತ ಹಾಕೊಂತಾರೆ. ಅವಾಗ ಅನ್ಸುತ್ತಾ ನಾನು ಈ ವರ್ಕ್ ಮಾಡೋದು ಬೇಡ ಬಿಟ್ಬಿಡೋಣ ಅಂತ? ಅಂದ್ರೆ ಸಫೂರಾ ಯಾವತ್ತಾದ್ರೂ ಅಳೋದುಂಟಾ, ಅತ್ತಿದುಂಟಾ? ಎವ್ರಿ ಸಿಂಗಲ್ ಫ್ಯೂ ಡೇಸ್ ಬಿಫೋರ್ ನಾನು ಅಳ್ತೀನಿ. ಯಾಕೆ ನಾನು ಈ ಫೀಲ್ಡಿಗೆ ಬಂದೆ ಅಂತ ಏನಾದ್ರು ಥರ ಥಾಟೇ ಬಂದಿಲ್ಲ. ಐ ನೆವರ್ ಸ್ಟಾಪ್ ಮೈ ವರ್ಕ್ ಬಿಕಾಸ್ ಐ ಆಮ್ ಎಂಜಾಯಿಂಗ್ ಮೈ ವರ್ಕ್. ಸೊ ಯೂಶಲಿ ವೀಕೆಂಡ್ಸ್ ಅಂತ ಹೇಳಿದ್ರೆ ವಿ ನೋ ದಟ್ ಪಾರ್ಟಿ ಮಾಡಿರ್ತಾರೆ, ಏನೋ ಒಂದು ಮಾಡಿರ್ತಾರೆ. ಅಷ್ಟೊಂದು ಕೆಟ್ಟದಿಲ್ಲ ಪ್ರಪಂಚ, ಚೆನ್ನಾಗೈತೆ ನೋಡೋ ರೀತಿ ಅಷ್ಟೇ. ಅಕಸ್ಮಾತ್ ಆಟೋನ ನಾನು ಓಡಿಸ್ಬೇಕು, ನಾನು ಆ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಟಿಪ್ಸ್ ಕೊಡ್ಬೋದು? ಮನೆಯಿಂದ ಆಚೆ ಬನ್ನಿ, ಅದೇ ದೊಡ್ಡ ಟಾಸ್ಕ್. ಅಪ್ಪ ಇರ್ಬೇಕಿತ್ತು ನಂಗೆ ಇವತ್ತು ಅಂತ ಯಾವತ್ತಾದ್ರೂ ಫೀಲ್ ಆಗಿದೆಯಾ? ಖಂಡಿತ, ಬಿಕಾಸ್ ನಮ್ಮ ಅಪ್ಪ ಜಾಗಕ್ಕೆ ನಾನು ನಿಂತ್ಕೊಂಡಿದ್ದೀನಿ ನನ್ನ ಬ್ರದರಿಗೆ. ಯಾವತ್ತಾದ್ರೂ ನಿಮ್ಮ ಧರ್ಮ ನಿಮಗೆ ಆಟೋ ಡ್ರೈವಿಂಗ್ ಮಾಡ್ಬೇಕಾದ್ರೆ ಅಥವಾ ನಿಮ್ಗೆ ಹೆಂಗ್ ಅನ್ಸುತ್ತೆ? ಪ್ರಪಂಚ ತುಂಬಾ ಬ್ಯೂಟಿಫುಲ್ ಇದೆ, ಅದು ಬಿಟ್ಟು ಬೇರೆ ಎಷ್ಟೊಂದಿದೆ ಕೆಲಸಗಳು ಮಾಡಕ್ಕೆ. ನಾರ್ಮಲ್ ಪೀಪಲ್ ವಿಲ್ ನೆವರ್ ಫೈಟ್ ಫಾರ್ ದಿಸ್ ಥಿಂಗ್ಸ್. ನಮಸ್ಕಾರ ಕರ್ನಾಟಕ. ಇವತ್ತು ನಮ್ಮ ಕರ್ನಾಟಕ ಟಿವಿ ಸ್ಟುಡಿಯೋದಲ್ಲಿ ಅಥವಾ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರ ಜೊತೆ ಇವತ್ತು ನಾನು ಪಾಡ್ಕಾಸ್ಟ್ ಮಾಡ್ತಿರೋದಕ್ಕೆ ನನಗೆ ಫಸ್ಟ್ ಖುಷಿ ಆಗ್ತಾ ಇದೆ. ಯಾಕೆ, ಯಾರು, ಎಲ್ಲವೂ ಕೂಡ ಗೊತ್ತಾಗತ್ತೆ. ನಮ್ಮ ಬೆಂಗಳೂರಲ್ಲಿ ಬದುಕೋದಕ್ಕೆ ಅಂತ ಎಲ್ಲರೂ ಕೂಡ ಒಂದೊಂದು ದಾರಿಯನ್ನು ಹಿಡಿತೀವಿ. IT ಕಂಪ್ನಿಲಿ ಕೆಲಸ ಮಾಡುವಂಥದ್ದು, ಮತ್ತೊಂದು ಕಡೆ ಕೆಲಸ ಮಾಡುವಂಥದ್ದು. ಸೊ ಹೀಗೆ ಭಾಳಷ್ಟು ಕೆಲಸವನ್ನು ಮಾಡ್ತಿರ್ತೀವಿ. ಸೊ ಅದರಲ್ಲೂ ಕೂಡ ಆಟೋವನ್ನು ಓಡಿಸೋದು ಕೂಡ ಒಂದು ಕೆಲಸ. ನಾವು ಬಹಳಷ್ಟು ಕಡಿಮೆ ಜನನ್ನ ಆಟೋ ಓಡಿಸ್ಬೇಕಿದ್ರೆ ಹೆಣ್ಣು ಮಕ್ಕಳನ್ನ ನೋಡೋದು ಬಹಳಷ್ಟು ಕಡಿಮೆ. ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಆಗಲೇ ನೋಡಿರ್ತೀರಾ ಅಂತ ಅನಿಸುತ್ತೆ. ಬಹಳಷ್ಟು ಟ್ರೆಂಡ್ ಹಾಕಿದ್ರು. ಅಂದರೆ ಆಟೋವನ್ನು ಓಡಿಸ್ಕೊಂಡು ಅವರ ಜೀವನವನ್ನು ಮಾಡ್ತಾ ಇರುವಂಥ ಒಂದು ಹುಡುಗಿಯ ಕತೆ ಇದು. ಅಂದರೆ ಆ ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಆದಮೇಲೆ ಗೊತ್ತಾಗುತ್ತೆ, ದೇರ್ ಇಸ್ ಒನ್ ಗರ್ಲ್ ಈ ರೀತಿಯಾಗಿ ಬೆಂಗಳೂರಲ್ಲಿ ಆಟೋ ಓಡಿಸ್ಕೊಂಡು ಅಷ್ಟು ಬೋಲ್ಡ್ ಆಗಿ, ಅಷ್ಟು ಖಡಕ್ ಆಗಿ, ಯಾರ್ದು ಸಹಾಯ ಇಲ್ಲದೆ ಒಂದು ರೀತಿಯಾಗಿ ನಾನು ಒಂದು ಎಕ್ಸಾಂಪಲ್ ಅನ್ನೋ ರೀತಿಯಾಗಿ ಆ ಹುಡುಗಿ ಆಟೋವನ್ನು ಓಡಿಸ್ಕೊಂಡು ಇವತ್ತು ಅವಳ ಲೈಫನ್ನು ಮಾಡ್ತಾ ಇದ್ದಾಳೆ. ಆಟೋವನ್ನು ಓಡಿಸೋ ಅಂಥದ್ದು ಇಟ್ಸ್ ನಾಟ್ ಪ್ರೊಫೆಷ್ನಲ್. ಅವಳ ಪ್ಯಾಷನನ್ನು, ಆ ಡ್ರೈವಿಂಗ್ ಪ್ಯಾಷನನ್ನು ಅವರು ಇವತ್ತು ಪ್ರೊಫೆಷ್ನಲ್ ಆಗಿ ಮಾಡ್ಕೊಂಡಿದ್ದಾರೆ. ಸೊ ನಾನೇ ಹೇಳ್ತಾ ಹೋದರೆ ಅದು ಮಜಾ ಬರೋದಿಲ್ಲ. ಅವ್ರ ಹತ್ರ ಮಾತಾಡಿಸ್ತೀನಿ. ಅದು ಬೇರೆ ಯಾರೂ ಅಲ್ಲ, ನಮ್ಮೊಟ್ಟಿಗೆ ಇವತ್ತಿರೋದು ಸಫೂರಾ ಖಾನ್. ಈಗಾಗಲೇ ಭಾಳಷ್ಟು ಜನ ನೀವು ಅವ್ರನ್ನ ನೋಡಿರ್ತೀರಾ. ಸೊ ನನ್ನೊಟ್ಟಿಗೆ ಇವತ್ತಿದ್ದಾರೆ. ಸೊ ಮಾತನಾಡಿಸ್ತಾ ಹೋಗೋಣ. ಅವ್ರ ಲೈಫ್ ಹೇಗಿದೆ, ಆಟೋ ಓಡಿಸ್ಬೇಕಾದ್ರೆ ಅವರೆಲ್ಲ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ರು, ಯಾಕೆ ಈ ಫೀಲ್ಡಿಗೆ ಬಂದರು, ಸಂಪೂರ್ಣ ಕಥೆಯನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡ್ತೇನೆ. ನಮಸ್ತೆ ಸಫೂರಾ. ನಮಸ್ತೆ. ನಾನು ಸಫೂರಾ ಅಂತಾನೆ ಕರೀಬಹುದು. ಖಂಡಿತ. ಸಫೂರಾ, ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು ದಟ್ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತ. ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ಬೆಂಗಳೂರಲ್ಲಿ ಒಂದು ಹುಡುಗಿ ಅಷ್ಟು ಬೋಲ್ಡ್ ಆಗಿ, ಅಷ್ಟು ಖಡಕ್ ಆಗಿ ಆಟೋ ಓಡಿಸ್ಕೊಂಡಿದ್ದಾರೆ ಅಂತ. ಒಂದು ವಿಡಿಯೋ ನೋಡ್ತೀನಿ ಇನ್ಸ್ಟಾಗ್ರಾಮ್ನಲ್ಲಿ. ದೆನ್ ಅವತ್ತೇ ಅನ್ಸುತ್ತೆ ಅಲ್ಲ ಸಫೂರಾ ಗೊತ್ತಾಗಿದ್ದು, ಈ ರೀತಿಯಾಗಿ ದೇರ್ ಇಸ್ ಒನ್ ಗರ್ಲ್ ಇನ್ ಬ್ಯಾಂಗ್ಳೂರ್ ಅನ್ನೋ ಥರ ಗೊತ್ತಾಯಿತು ಅನ್ನೋ ಥರ ಇದೆ. ಸೊ ಅದು ನೋಡಿದ್ಮೇಲೆ ಐ ಫೀಲ್ ಲೈಕ್ ನಾನು ಮಾತಾಡಿಸ್ಬೇಕು, ಆ ಸ್ಟೋರಿ ಗೊತ್ತಾಗಬೇಕು ನನಗೆ ಅಂತ ನಂಗೆ ಸಖತ್ ಆಸೆ ಆಯಿತು. ದೆನ್ ಫೈನಲಿ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾವಿಬ್ಬರು ಕೂತ್ಕೊಂಡಿದ್ದೀವಿ. ಸೊ ಸಫೂರಾ, ಐ ವಾಂಟ್ ಟು ನೋ ಯುವರ್ ಸ್ಟೋರಿ. ಫಸ್ಟ್ ಆಫ್ ಆಲ್ ನಿಮ್ಮ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ತುಂಬ ಧನ್ಯವಾದಗಳು. ಬಿಕಾಸ್ ನನಗೆ ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ. ದಿಸ್ ಇಸ್ ಫಸ್ಟ್ ಟೈಮ್ ನನಗೆ ಇಲ್ಲಿ.
ನಾನು ಎಲ್ಲಾರ ಥರನೂ ಚಿಕ್ಕ ಒಂದು ಮನೆಯಿಂದಾನೇ ಎದ್ದು ಬಂದಿರೋ ಹುಡುಗಿನೇ. ಎಲ್ಲರೂ ನೀವು ಹೇಳಿದ್ರಲ್ವಾ ತುಂಬಾ ಕಡಿಮೆ ರೇರು ಹೆಣ್ಮಕ್ಳು, ಬಟ್ ಆಕ್ಚುಲಿ ತುಂಬಾ ರೇರು ಹೆಣ್ಮಕ್ಳು ರೋಡಲ್ಲಿ ಫೀಲ್ಡಲ್ಲಿ ನೋಡೋದು ನಾವು. ಬಟ್ ತುಂಬಾ ಹೆಂಗಸರು ಆಚೆ ಬಂದಿದ್ದಾರೆ. ನನ್ನ ಏಜ್ ಇಲ್ಲ ಅಂದ್ರೂ ಸ್ವಲ್ಪ ನನ್ಗಿಂತ ಸೀನಿಯರ್ಸು ತುಂಬಾ ಹೆಣ್ಮಕ್ಳು ಬಂದಿದ್ದಾರೆ. ಬಟ್ ಅವರೆಲ್ಲ ಸ್ಟ್ರಗಲ್ ಮೀನ್ಸ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನೋ ಒಂದು ಸಣ್ಣ ಪುಟ್ಟ ಫೈನಾನ್ಷಿಯಲ್ ಇಶ್ಯೂ ಇಂದ ಅವ್ರು ಆಚೆ ಬರ್ತಾ ಇದ್ದಾರೆ. ನನಗೆ ನನ್ನ ಪ್ಯಾಷನ್ ಇಂದ ನಾನು ಆಚೆ ಬರ್ತಾ ಇದ್ದೀನಿ. ಬಿಕಾಸ್ ಡ್ರೈವಿಂಗ್ ಸಮಥಿಂಗ್ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ. ಅದು ನೀವು ಏನೇ ಕೊಟ್ರು ನಾನು ಬೇಡ ಅನ್ನಲ್ಲ. ನಂಗೆ ಇದು ಗಾಡಿ ಬರಲ್ಲ ಓಡ್ಸಕ್ಕೆ ಅನ್ನಲ್ಲ. ಐ ಕ್ಯಾನ್ ಡ್ರೈವ್ ಎನಿಥಿಂಗ್. ಕಾರು, ಬೈಕು, ಲೈಕ್ ಚೇತಕ್ ಏನೋ ಕೊಡಿ ನೀವು, ಐ ನೋ ಹೌ ಟು ಡ್ರೈವ್. ಅದು ಒಂದು ಮೈಂಡ್ ಥಾಟ್ ಇತ್ತು ನಂಗೆ ಅವಾಗಿಂದಾನು, ಚಿಕ್ಕ ವಯಸ್ಸಿಂದಾನು. ವೆನ್ ಎವರ್ ಅಲ್ ಗೋ ಸಮಥಿಂಗ್ ಅಂದ್ರೆ ನಾನು ಡ್ರೈವಿಂಗ್ ಫೀಲ್ಡ್ ಅಲ್ಲೇ ಎಂಟ್ರಿ ತಗೊಂತೀನಿ ಅಂತ. ಇಟ್ಸ್ ಜಸ್ಟ್ ದಟ್ ಇವಾಗ ಪ್ಯಾಷನ್ ಆಗ್ಬಿಡ್ತು ಅಷ್ಟೇ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ನೆಕ್ಸ್ಟ್ ನಾನು ಮೇ ಬಿ ಮುಂದಕ್ಕೆ ಹೋದ್ರು ಏನಾದ್ರು ಒಂದು ಇದೇ ಫೀಲ್ಡ್ ಅಲ್ಲಿ, ಡ್ರೈವಿಂಗ್ ಫೀಲ್ಡ್ ಅಲ್ಲೇ ಸಮಥಿಂಗ್ ಏನೋ ಒಂದು ಕಾರ್ ಆಯ್ತು, ಆಮೇಲೆ ಸಮಥಿಂಗ್ ಮತ್ತೊಂದೇನೋ ದೊಡ್ಡ ಗಾಡಿನೇ ಲೈಕ್ ಬಸ್ಸು ಏನೋ ಒಂದು ಆ ತರ, ಅದ್ರಲ್ಲೇ ದೊಡ್ಡ ಗಾಡಿಗಳು ಓಡಿಸ್ಬೇಕು ಅನ್ನೋ ಒಂದು ಥಾಟ್ ಇದೆ. ಬಟ್ ಅದಕ್ಕೆ ಲೈಸೆನ್ಸ್ ಅಪ್ಲೈ ಮಾಡ್ತಾ ಇದೀನಿ. ಅದಕ್ಕೆ ಡಿಫ್ರೆಂಟ್ ಲೈಸೆನ್ಸ್ ಬರುತ್ತೆ. ಅಂದ್ರೆ ನಾರ್ಮಲ್ ಲೈಸೆನ್ಸ್ 4-wheeler ಲೈಸೆನ್ಸ್ ನಡೆಯಲ್ಲ, ಅದಕ್ಕೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಅಂತ ಬೇರೆ ಬರುತ್ತೆ. ಸಪರೇಟ್ ಐತೆ. ಇಲ್ಲ ಅದ್ರೆಲ್ಲ ಒಂದಕ್ಕೆ ಬರುತ್ತೆ. ಜಸ್ಟ್ ದಟ್ ನಾನು ಯಾವತ್ತೂ ಥಿಂಕ್ ಮಾಡಿರ್ಲಿಲ್ಲ ಅಲ್ಲಿ ಡ್ರೈವ್ ದೊಡ್ಡ ಗಾಡಿಗಳು ಅಂತ. ಥಾಟ್ ಏನೋ ಸಣ್ಣ ಪುಟ್ಟ ಓಡಿಸ್ಕೊಂತೀವಿ ಅಂತ. ಅದನ್ನ ಇವಾಗ ಚೇಂಜ್ ಮಾಡ್ಬೇಕು ಅನ್ಸ್ತೈತೆ ನಂಗೆ. ಫ್ಯೂಚರ್ ಅಲ್ಲಿ ಮೇ ಬಿ ಯಾರೇ ಗೊತ್ತು ಬಸ್ಸು ಓಡಿಸ್ಬಹುದು ಅಂತ. ಜಸ್ಟ್ ವಾಂಟ್ ಟು ಚೇಂಜ್, ಕಲ್ತ್ಕೊಂಡು ಇಟ್ಕೊಳ್ಳೋಣ ಫ್ಯೂಚರ್ಗೆ ಏನಾದ್ರು ಯೂಸ್ ಖಂಡಿತ. ನಂಗೆ ಇವಾಗ ಕ್ರೇಜ್ ಬಂದ್ಬಿಟ್ಟೈತೆ. ಬಿಕಾಸ್ ನಾನು ಬಸ್ ಯಾವತ್ತೂ ಓಡಿಸಿಲ್ಲ. ಮಿನಿ ಬಸ್ ಒಂದು ಸಣ್ಣ ಪುಟ್ಟ ಮಿನಿ ಬಸ್ ಬರುತ್ತಲ್ಲ, ಅದು ಓಡಿಸ್ಬೇಕು ಅಂತ ಒಂದು ಥಾಟ್ ಐತೆ. ಬಸ್ ಅದಕ್ಕೆ ಲೈಸೆನ್ಸ್ ಚೇಂಜ್ ಮಾಡ್ಬೇಕು ನಾನು. ಆ ಪ್ರೊಸೆಸ್ ನಡೀತಾ ಇದೆ. ಸೊ ಆಲ್ರೆಡಿ ನಾನು ಮಾತಾಡಿದೀನಿ. ಅವ್ರು ಇನ್ ಕೇಸ್ ಏನಾದ್ರು ಓಕೆ ಡನ್ ಅಂದ್ಬಿಟ್ರೆ ಲೈಸೆನ್ಸ್ ಅಪ್ಲೈ ಮಾಡಿ ಒಂದೇನಾದ್ರು ಒಂದ್ ಸಣ್ಣ ಪುಟ್ಟ ನೋಡೋಣ, ಏನೋ ಒಂದೊಂದು ದೊಡ್ಡದು. ಓಕೆ, ಯಾವಾಗ ಸಫೂರಾ ಖಾನ್ ಡ್ರೈವಿಂಗ್ ಕಲ್ತಿದ್ದು? ನಾನು I'll be honest, ನಾನು 13 years ಇದ್ದೆ ಅವಾಗ. ಫಸ್ಟ್ ಟೈಮು 13 ಅಲ್ಲ 12 years ಇದ್ದೆ. 12 ವರ್ಷ ಇತ್ತು ನಂಗೆ. ಅಪ್ಪದು ಒಂದು ಕೈನೆಟಿಕ್ ಬರ್ತಾ ಇತ್ತು ಅವಾಗ. ಆ ಕೈನೆಟಿಕ್ ಸ್ಟಾರ್ಟ್ ಮಾಡ್ಬೇಕಂದ್ರೆ 20 ಕಿಕ್ಸ್ ಬೆಳಗ್ಗೆ ಟೈಮ್ ಕೊಳ್ಳೇಬೇಕು ನೀವು, ಅವಾಗೂ ಸ್ಟಾರ್ಟ್ ಆಗಲ್ಲ ಅದು. ಆ ತರ ಅಪ್ಪದು ಕದ್ದಿ ಮುಚ್ಚಿ ಡ್ರೈವಿಂಗ್ ಫಸ್ಟ್ ಅಪ್ಪದೇ ಗಾಡಿ ಎತ್ತಿದ್ ನಾನು. ಅಂದ್ರೆ ನೀವೇ ಓನ್ ಆಗಿ ಮಾಡ್ತಾ ಇದ್ರಿ? ನಾನೇ ಓಡಿಸ್ತಾ ಇದ್ದೆ. ಓಡಿಸ್ಬಿಟ್ಟು ತಂದು ವಾಪಸ್ ಅಪ್ಪ ಹೆಂಗ್ ನಿಲ್ಸ್ತಾ ಇದ್ರು ಹಂಗೆ ಸೆಂಟರ್ ಸ್ಟ್ಯಾಂಡ್ ಹಾಕಿ ನಿಲ್ಸ್ಬಿಟ್ಟು ನಮ್ಗೇನು ಗೊತ್ತಿಲ್ಲ ಅಂದ್ಬಿಟ್ಟು ಇದು ಬಿಡ್ತಾ ಇದ್ವಿ. ಅಕ್ಕ ಏನು ಹೇಳ್ತಾ ಇರ್ಲಿಲ್ಲ ಅವಾಗ ಅಪ್ಪ ಹತ್ರ. ಬಟ್ ಏನಾಯ್ತು, ಅದು ರೀಡಿಂಗ್ ಚೆಕ್ ಮಾಡಕ್ ಶುರು ಮಾಡ್ಬಿಟ್ರು ನಮ್ಮ ಫಾದರ್. ಅವಾಗ ತಗ್ಲಾಕೊಡ್ವಿ, ಮನೇಲಿ ಯಾರೋ ಗಾಡಿ ಎತ್ತಿತಾ ಇದೀವಿ ಅಂತ. ನನ್ ಈ ವಾರ್ನ್ ಮಿ, ಹಿಂಗೆಲ್ಲ ತಗೊಂಡ್ ಹೋಗಂಗಿಲ್ಲ ನೀನು ಅಂತ. ಆಮೇಲೆ ಸುಮ್ನೆ ಆಗ್ಬಿಟ್ವಿ. ಆಮೇಲೆ ವೆನ್ ಐ ವಾಸ್ 14 years ಅವಾಗ ಫಸ್ಟ್ ಟೈಮ್ ಗೇರ್ ಬೈಕ್ ಓಡಿಸಿದ್ದು. ಸೊ ಸಮ್ ಕಸಿನ್ ಬ್ರದರ್ಸ್ ಯಾರೋ ಕಲ್ಸ್ಕೊಟ್ರು ಮನೇಲಿ. ಅವಾಗ ಫೀಲ್ ಆಗೋಯ್ತು ನಂಗೆ, ಸಮಥಿಂಗ್ ಇದ್ರಲ್ಲಿ ನಾನು ಎಂಜಾಯ್ ಮಾಡ್ತೀನಿ ಅಂದ್ರೆ ಸಖತ್ ಖುಷಿ ಆಗುತ್ತೆ ನಂಗೆ ಡ್ರೈವಿಂಗ್ ಅಲ್ಲಿ ಅಂತ. ದೆನ್ ಐ ಸೆನ್ಸ್ ಇಟ್, ಏನೇ ಮಾಡ್ಲಿ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಮಾಡ್ಬೇಕು. ನೀವೇ ಕಲ್ತ್ಕೊಂಡಿದ್ದ ಗಾಡಿ ಓಡಿಸೋದಲ್ಲ ಅಥವಾ ಯಾರಾದ್ರೂ? ಕಾರು ಫ್ರೆಂಡ್ ಕಲ್ಸ್ಕೊಟ್ಟ, ಆಟೋ ನಾನೇ ಕಲ್ತ್ಕೊಂಡೆ. ಬಿಕಾಸ್ ಸಿಮಿಲರ್, ಕಾರ್ಗೂ ಆಟೋಗೂ ಅಷ್ಟೊಂದು ವ್ಯತ್ಯಾಸ ಅಲ್ಲ. ನಂದು ಎಲೆಕ್ಟ್ರಿಕ್ ಆಟೋ, ಸೊ ಅದು ಅಷ್ಟೊಂದು ಡಿಫ್ರೆನ್ಸ್ ಜಾಸ್ತಿ ಇಲ್ಲ. ಜಸ್ಟ್ ಸೈಜ್ ವೈಸ್ ದೊಡ್ಡದಿರುತ್ತೆ. ಅದರ್ವೈಸ್ ಎಲ್ಲ 2-wheeler ತರಾನೇ ಐತೆ. ಸೈಜ್ ಅಲ್ಲಿ ಗ್ಯಾಪಿಂಗ್ ಅಲ್ಲಿ ನೋಡ್ಕೊಂತೀನಿ ಅಷ್ಟೇ, ಅದರ್ವೈಸ್ ಸೇಮ್ ಐತೆ. ಬಿಕಾಸ್ ಕಾರ್ ಬರ್ತಾ ಇತ್ತು ನಂಗೆ. ಐ ನೋ ದಟ್ ಕ್ಯಾಲ್ಕುಲೇಷನ್ ಗ್ಯಾಪಿಂಗ್ ಅಲ್ಲಿ. ಬೈಕ್ ಒಬ್ವಿಯಸ್ಲಿ ಅವಾಗಿದ್ದ ಓಡಿಸ್ತಾ ಇದ್ದೀನಿ. ಬೈಕ್ ಚಿಂತೆ ಇರ್ಲಿಲ್ಲ. 2 days 3 days ಸುಮ್ನೆ ಹಂಗೆ ರೌಂಡ್ ಮಾಡಿದ್ವಿ. ಐ ನೋ ನಾವ್ ಹೌ ಟು ಹ್ಯಾಂಡಲ್ ಅಂತ. ಇನ್ನು ಯಾಕೆ ಆಟೋ ರಿಕ್ಷಾನ ಸೆಲೆಕ್ಟ್ ಮಾಡಿದ್ವಿ? ಈಗ ಒಂದ್ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಯು ಹ್ಯಾವ್ ಮೋರ್ ಆಪ್ಷನ್ಸ್. ಲೈಕ್ ಏನ್ ಬೇಕಾದ್ರೂ ಮಾಡ್ಬೋದು, ಕಂಪ್ನಿಗೆ ಹೋಗ್ಬೋದು, ಸಮಥಿಂಗ್. ವೈ ಆಟೋ ಓಡಿಸೋದು? ಆಟೋ ಬಜೆಟ್ ಅಲ್ಲ ಅವಾಗ ಅದೇ ಬಂದಿದ್ ನನಗೆ. ನಮ್ಮ ಮನೇಲಿ ಅಮ್ಮ ಹತ್ರ ಕಾರ್ ಕೇಳಿದಾಗ ಅಮ್ಮ ಅಂದ್ರು, ನೋಡು ಅಷ್ಟೊಂದೆಲ್ಲ ಕೊಡಕ್ಕಾಗಲ್ಲ, ನಮ್ಮ ಹತ್ರ ಬಜೆಟ್ ಇಲ್ಲ, ಸೊ ಡೌನ್ ಪೇಮೆಂಟ್ ಮಾಡ್ತೀವಿ, EMI ಕಟ್ಕೊಂಡು ಹೋಗ್ಬಿಡು ಆಟೋಗೆ, ಬೇಕಾದ್ರೆ ಗೋ ಹೆಡ್ ಮಾಡಂಗಿದ್ರೆ ಮಾಡು ಅಂತ. ಇಫ್ ಯು ಆರ್ ಓಕೆ ಅಂದ್ರೆ ಗೋ ಹೆಡ್ ಮಾಡುವ. ದೆನ್ ವಿ ಆರ್ ಓಕೆ. ಆಕ್ಚುಲಿ ಏನೇ ಬರ್ಲಿ ಫಸ್ಟ್ ಬೇಡ ಅನ್ಬಾರ್ದು ಅಂತ ಸರಿ ತಗೊಳ್ಳೋಣ ಅನ್ಕೊಂಡು ತಗೊಂಡ್ಬಿಟ್ವಿ. ಅದಾದ್ಮೇಲೆ ಕೆಲವು ದಿನ ನಾನು ಮಮ್ಮಿ ಶೇರಿಂಗ್ ಅಲ್ಲೇ ಆಟೋ ಹೊಡಿದ್ವಿ. ಬಿಕಾಸ್ ಅಮ್ಮ ಹತ್ರ ಇರ್ಲಿಲ್ಲ. ಇವಾಗ
ಶಿ ಹ್ಯಾವ್ ಓನ್ ಆಟೋ, ಐ ಹ್ಯಾವ್ ಮೈ ಓನ್ ಆಟೋ. ಅವ್ರು EMI ಪೇ ಮಾಡ್ತಾರೆ, ನಾನು ನನ್ನ EMI ಪೇ ಓ, ಮಾಡ್ತೀನಿ. ಅಮ್ಮನೂ ಆಟೋ ಡ್ರೈವ್ ಮಾಡ್ತಾರೆ? ಹಾ ಮಾಡ್ತಾರೆ. ಓಕೆ, ಈಗ ಅಪ್ಪ ಅಮ್ಮನ ಬಗ್ಗೆ ಹೇಳೋದಾದ್ರೆ? ಅಪ್ಪ ಇಲ್ಲ, ಅಮ್ಮ ವೆರಿ ಸ್ಟ್ರಾಂಗ್ ಲೇಡಿ, ತುಂಬಾ ಬಿಕಾಸ್ ನಮ್ಗೆ 3 ಮಕ್ಳು ನಾವು ಮನೇಲಿ. ಅಮ್ಮ ಬಂದ್ಬಿಟ್ಟು ಸಮಥಿಂಗ್ ತುಂಬಾ ಸ್ಟ್ರಾಂಗ್ ಲೇಡಿ. ಅವ್ರು ಐ ಗೆಸ್ ಅಷ್ಟೊಂದು ಸ್ಟ್ರಾಂಗ್ ಪಿಲ್ಲರ್ ನಮ್ ಹಿಂದೆ ಇಲ್ಲ ಅಂದ್ರೆ ನಾವು ಎಲ್ಲ ಫೀಲ್ಡ್ ವರ್ಕ್ ಅಲ್ಲಿ ಇಳ್ದು ಜನಗಳನ್ನ ಫೇಸ್ ಮಾಡೋದಾಗ್ಲಿ. ಬಿಕಾಸ್ ರೋಡ್ ಅಲ್ಲಿ ಏನ್ ಬೇಕಾದ್ರೂ ನಡೀತೆ, ಸಣ್ಣ ಪುಟ್ಟ ಜಗಳಕ್ಕೆ ಜನಗಳು ತುಂಬಾ ದೊಡ್ಡ ತುಂಬಾ ದೊಡ್ಡ ರಿಯಾಕ್ಷನ್ ಕೊಡ್ತಾರೆ. ಸೊ ಅದೆಲ್ಲ ಹ್ಯಾಂಡಲ್ ಮಾಡೋದೆಲ್ಲ ಅಮ್ಮ ಕಡೆಯಿಂದಾನೇ ಬಂದಿರೋ ಸ್ಟ್ರೆಂತ್. ಅದರ್ವೈಸ್ ವಿ ಕಾಂಟ್ ಸರ್ವೈವ್. ಮನೇಲಿ ಯಾರಾದ್ರೂ ಒಂದು ಹೇಳ್ಬೇಕು, ನಾನಿದ್ದೀನಿ, ನೀನ್ ಹೋಗು, ಏನ್ ಬೇಕಾದ್ರೂ ಗೋ ಹೆಡ್ ಮಾಡು, ಐ ಆಮ್ ದೇರ್ ಅಂತ. ಆ ಪಿಲ್ಲರ್ ನಮ್ಮಮ್ಮ ನಮ್ಗೆ, ನನ್ಗಾಗ್ಲಿ ನನ್ ಬ್ರದರ್ಗಾಗ್ಲಿ, ಅದು ಮಮ್ಮಿ ಅಲ್ಲಿ ನಿಂತ್ಕೊಂಡಿದ್ದಾರೆ ಆ ಜಾಗಕ್ಕೆ. ಸೊ ದಟ್ಸ್ ವೈ ವಿ ಆರ್ ವೆರಿ ಕಂಫರ್ಟಬಲ್. ಏನೇ ಆಗ್ಲಿ ಹೋಗಿ ಅವ್ರ ಹತ್ರ ಹೇಳ್ಬಿಟ್ರೆ ವಿನೋ ಅಮ್ಮ ಗೊತ್ತು ಅನ್ಬಿಟ್ಟು ಆ ಭಯ ಇರಲ್ಲ. ಅಮ್ಮ ಗೊತ್ತಿಲ್ಲ ಅನ್ನೋದು ಆ ಭಯ ಇರಲ್ಲ. ಹೇಳ್ಬಿಡ್ತೀವಿ ಮನೇಲಿ ಹಿಂಗ ಆಯ್ತು ಹಂಗಾಯ್ತು ಅಂತ, ದೆನ್ ಶಿ ವಿಲ್ ಟೇಕ್ ಕೇರ್. ಓಕೆ, ಅಂದ್ರೆ ಅಮ್ಮ ಮುಂಚೆಯಿಂದ, ಅಮ್ಮ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇರೋದು? ಅಮ್ಮ ಇವಾಗ ರೀಸೆಂಟ್ ಲೈಕ್ 6 months 1 year ಆಯ್ತು ಅನ್ಸುತ್ತೆ. ಅದಕ್ಕೆ ಮುಂಚೆ ಅಮ್ಮ ಟೈಲರಿಂಗ್ ಮಾಡ್ತಾ ಇದ್ರು, ಟೈಲರ್. ಹಾ, ಸೊ ಅಂದ್ರೆ ಒಂದ್ ರೀತಿಯಾಗಿ ಅಮ್ಮನಿಂದ ನಿಮಗೇನಾದ್ರು ಇನ್ಸ್ಪೈರ್ ಆಗಿದೆ ದಟ್ ನಾನು ಆಟೋ ಓಡಿಸ್ಬೇಕಂತ, ಅಥವಾ ಆ ಪ್ಯಾಷನ್ ಡ್ರೈವಿಂಗ್ ನನಗೆ ಇಷ್ಟ ಮಾಡೋಣ ಅಂತ ಮಾಡಿದ್ದು? ಇಲ್ಲ, ಡ್ರೈವಿಂಗ್ ಇಷ್ಟ. ನಾನು ಕಾರ್ ಓಡಿಸ್ತಾ ಇದ್ದೆ. ಅಮ್ಮ ವೆನ್ ಸ್ಟಾರ್ಟೆಡ್ ಅಮ್ಮ ಆಟೋ ಫಸ್ಟ್, ಅಮ್ಮ ರೆಂಟೆಡ್ ಆಟೋ ತಗೊಂಡು ಓಡಿಸ್ತಾ ಇದ್ರು. ಅವಾಗ ಅಮ್ಮಗೆ ಕ್ಯಾಲ್ಕುಲೇಷನ್ ಬಂದ್ಬಿಡ್ತು, ಇದೆಲ್ಲ ವರ್ಕೌಟ್ ಆಗಲ್ಲ, ನಾವು ಅವ್ರಿಗೂ ಉದ್ಧಾರ ಮಾಡ್ತೀವಿ, ನಾವು ಉದ್ಧಾರ ಆಗಲ್ಲ ಅಂತ. ದೆನ್ ಶಿ ಆಸ್ಕ್ಡ್ ಮೀ, ಶಿ ಟೋಲ್ಡ್ ಮೀ ಟ್ರೈ ಮಾಡು ಆಟೋ ಅಂತ. ನಾನು ಐ ಆಮ್ ನಾಟ್ ಕಂಫರ್ಟಬಲ್ ಟು ಡ್ರೈವ್ ಆಟೋ ಅಟ್ ದಟ್ ಟೈಮ್, ಬಿಕಾಸ್ ನಾನು ಆಲ್ರೆಡಿ ಕಾರ್ ಓಡಿಸ್ತಾ ಇದ್ದೆ. ನಾನು ಕಾರಿಗೆ ರೆಂಟ್ ಪೇ ಮಾಡ್ತಾ ಇದ್ದೆ ಅವಾಗ, ಎವ್ರಿ ಸಿಂಗಲ್ ಡೇ ಪೇಯಿಂಗ್ ರೆಂಟ್. ಅದು ಆಬ್ವಿಯಸ್ಲಿ ಅದು 16 hours ವರ್ಕ್ ಮಾಡ್ತಾ ಇದ್ವಿ ನಾನ್ ಸ್ಟಾಪ್. 16 hour ಕೆಲಸ ಮಾಡಿದ್ರೆ ಆ ಬಜೆಟ್ ನಮಗ್ ಮ್ಯಾಚ್ ಆಗ್ತಾ ಇತ್ತು. ಲೈಕ್ CNG ತೆಗ್ದು, ಆ ರೆಂಟ್ ತೆಗ್ದು, ದೆನ್ ವಾಟ್ ಎವರ್ ಐ ಆಮ್ ಅರ್ನಿಂಗ್ ಫಾರ್ ಮೀ ಅಂತ ನಾವು ಎತ್ತಿಡ್ಬೇಕು. ನಾವು ಅದ್ರಲ್ಲಿ ಲೈಕ್ 13 hours ಕೊಟ್ರು ನಮ್ ಬಜೆಟ್ ಅಲ್ಲಿ ಶಾರ್ಟೇಜ್ ಆಗ್ಬಿಡೋದು. ಇವತ್ತು ಒಂದು 500 ರೂಪಾಯಿ ಕಮ್ಮಿ ಆಯ್ತು ಅಂತ ಆ ಕ್ಯಾಲ್ಕುಲೇಷನ್ ಇರುತ್ತೆ. ಇಷ್ಟೇ ಮಾಡ್ಬೇಕು ಅಂತ ಒಂದು ಟಾರ್ಗೆಟ್ ಮೈಂಡ್ ಸೆಟ್ ಅಲ್ಲಿ, ಇವತ್ತು ಇಷ್ಟು ಮಾಡ್ಬೇಕು ಅಂದ್ರೆ ಅಷ್ಟು ಮಾಡ್ಬೇಕು ಅನ್ನೋ ತರ ಇರುತ್ತೆ. ಅದೆಲ್ಲ ಸ್ವಲ್ಪ ಹಿಂದೆ ಮುಂದೆ ಹೋಗ್ತಾ ಇತ್ತು. ದೆನ್ ಅಮ್ಮ ಹೇಳಿದ್ರು ಒಂದು 2 days, ನೀನೇನು ಮಾಡಬೇಡ, ಕಾರ್ ನಿಲ್ಸು ಮನೆ ಮುಂದೆ, ಆಟೋ ತಗೋ, 2 ದಿನ ಓಡಿಸು, ನಿಂಗೆ ಅರ್ಥ ಆಗಿಲ್ಲ ಅಂದ್ರೆ ಬೇಡ ಅಂತ ಶಿ ಸಜೆಸ್ಟೆಡ್ ಮೀ. ಆಮೇಲೆ ಅದು ಓಡಿಸಿದ್ಮೇಲೆ ನಂಗೆ ಅರ್ಥ ಆಯ್ತು, ಕ್ಯಾಲ್ಕುಲೇಷನ್ ವೈಸು ಬೆಟರ್ ದೆನ್ ಕಾರ್ ನಿಮ್ದೇ ಓನ್ ಇದ್ರೆ ದಟ್ ಈಸ್ ವೆರಿ ಪ್ರಾಫಿಟಬಲ್ ಇರುತ್ತೆ. ಅಂದ್ರೆ ಕ್ಯಾಬ್ ಮಾಡ್ಕೊಂಡಿದ್ದ? ಹಾ, ಅದು ರೆಂಟೆಡ್ ಕ್ಯಾಬ್. ನಾನು ರೆಂಟ್ ಪೇ ಮಾಡ್ತಾ ಇದ್ದೆ, ಅದು ನಂದು ಓನ್ ಇರ್ಲಿಲ್ಲ ಅಲ್ವಾ. ಸೊ ರೆಂಟ್ ಪೇ ಮಾಡಿ CNGಗೆಲ್ಲ ಕಟ್ಟು, ಸೊ ಬಜೆಟ್ ಅಲ್ಲಿ ಕಮ್ಮಿ ಆಗ್ತಾ ಇತ್ತು ನಂಗೆ. ಇಫ್ ಯು ಹ್ಯಾವ್ ಯುವರ್ ಓನ್ ಕಾರ್ ಅಂದ್ರೆ ದಟ್ ಈಸ್ ಪ್ರಾಫಿಟಬಲ್, ತುಂಬಾ ಪ್ರಾಫಿಟ್ ಇರುತ್ತೆ. ಇಫ್ ಯು ಡೋಂಟ್ ಹ್ಯಾವ್ ಯುವರ್ ಪೇಯಿಂಗ್ ರೆಂಟ್ ಅಂದ್ರೆ ಅದು ವೇಸ್ಟ್ ಆಫ್ ಸ್ಟ್ರೆಂತ್, ವೇಸ್ಟ್ ಆಫ್ ಎನರ್ಜಿ. ನನ್ನ ಪ್ರಕಾರ ವೇಸ್ಟ್ ಆಫ್ ಎನರ್ಜಿ. ನಂಗೆ ತುಂಬಾ ಎನರ್ಜಿ ವೇಸ್ಟ್ ಮಾಡಿದೆ ಅನ್ಸ್ತು. ಬಿಕಾಸ್ ನಿದ್ದೆ ಟೈಮ್ ಹೋಗುತ್ತೆ, ಊಟದ ಟೈಮ್ ಮಿಸ್ ಆಗುತ್ತೆ. 16 hours ನಾನ್ ಸ್ಟಾಪ್ ನೀವು ಫೀಲ್ಡ್ ಅಲ್ಲಿ ಇರ್ತೀರಾ. ದೆನ್ ನಿಮ್ಗೆ ನಿದ್ದೆ ಮಾಡ್ಬೇಕು ಅಂದ್ರೆ ನೀವು ಕಾರಲ್ಲೇ ಲಾಕ್ ಮಾಡ್ಕೊಂಡು ನಿದ್ದೆ ಮಾಡ್ತೀರಾ. 1-2 ದಿನ ಏರ್ಪೋರ್ಟ್ ಹೋಗ್ಬಿಟ್ರೆ, ಏರ್ಪೋರ್ಟ್ ರೈಡ್ಸ್ ತಗೊಂಡ್ಬಿಟ್ರೆ, ವಾಪಸ್ ಬರಕ್ಕೆ ನಮ್ಗೆ ಸಿಟಿಗೆ ರೈಡ್ಸ್ ಬೇಕೇ ಬೇಕು. ಇಲ್ಲ ತರ ವಾಪಸ್ ಬಂದ್ರೆ ಲಾಸ್, ಹೋಗಿದ್ದು ವೇಸ್ಟ್. ಹಾ, ಸೊ ಈ ತರ 2-3 ಸತಿ ಏರ್ಪೋರ್ಟ್ ಅಲ್ಲಿ ಮಲ್ಕೊಂಡ್ಬಿಟ್ಟಿದೀನಿ, ಡೋರ್ ಲಾಕ್ಸ್ ಮಾಡ್ಕೊಂಡು. ಆ ತರ ತುಂಬಾ ನೈಟ್ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಹೋಗಿದ್ದೀರಾ ನೀವು ಏರ್ಪೋರ್ಟ್. ಹೆಂಗೆ ಅಂದ್ರೆ ಮಾರ್ನಿಂಗ್ ಇಂತಾನು ಫ್ಲೈಟ್ಸ್ ನೈಟೇ ಜಾಸ್ತಿ ಏರ್ಪೋರ್ಟ್ ರೈಡ್ಸ್ ಬರೋದು. ಅಲ್ಲಿ ಒನ್ಸ್ ಹೋಗ್ಬಿಟ್ರೆ ನಾವು ವಾಪಸ್ ಬರೋಕ್ಕೆ ನಮ್ಗೆ ರೈಡ್ ಬೇಕೇ ಬೇಕು. ಅದರ್ವೈಸ್ ನೀವು ಅದು ಹೋಗಿದ್ದು ವೇಸ್ಟು, ಬಂದಿದ್ದು ವೇಸ್ಟು. ಜಸ್ಟ್ ಪೆಟ್ರೋಲ್ ಡೀಸೆಲ್ ವಾಟ್ ಎವರ್ ಐತೆ ಅದಷ್ಟೇ ಯೂಸ್ ಆಗುತ್ತೆ, ಹೊಸಿ ಪ್ರಾಫಿಟಬಲ್ ಇರಲ್ಲ ನಮ್ಗೆ. ಅದು ಕ್ಯಾಲ್ಕುಲೇಷನ್ ನೋಡಿದಾಗ ದೆನ್ ಇಟ್ಸ್ ಅನಿಸ್ತು ನಂಗೆ, ನಾನು ಸಿಟಿಯಲ್ಲಿ ಇರೋದು ಬೆಟ್ರು. ಅಷ್ಟು ದೂರ ಹೋಗಿ ಬಂದು ಅಲ್ಲಿ ಕಾದು ಇದು ಸ್ವಲ್ಪ ಓಕೆ ಅನಿಸ್ತು. ಸೇಫ್ಟಿ ಭಯ ಆಗ್ತಿರ್ಲಿಲ್ವ ಸಫರಾ? ನಾನು ಪೆಪ್ಪರ್ ಸ್ಪ್ರೇ ಇಟ್ಕೊಂತ ಇದ್ದೆ. ಐ ಸ್ವೇ ಟು ಗಾಡ್. ನನ್ನ ಹತ್ರ ಇವಾಗನು ನಾನು ವೆನ್ಎವರ್ ನನ್ನ ಸೀಟ್ ಕೆಳಗಡೆ ಇಟ್ಟಿರ್ತೀನಿ, ಹಿಂಗೆ ಇನ್ ಕೇಸ್ ಐ ನೀಡೆಡ್ ಅಂತ. ಐ ವಿಲ್ ಬಿ ಆನೆಸ್ಟ್, ಐ ನೆವರ್ ಯೂಸ್ಡ್, ಬಟ್ ನನ್ನ ಸೇಫ್ಟಿಗೆ, ನನ್ನ ಪ್ರೊಟೆಕ್ಷನ್ಗೆ ಐ ವಿಲ್ ಕೀಪ್ ಇಟ್ ವಿತ್ ಮೀ ಆಲ್ವೇಸ್. ಎಲ್ಲ ಹೆಣ್ಮಕ್ಳಿಗೂ ಇಟ್ಕೊಳ್ಳಿ, ಯೂಸ್ ಮಾಡ್ತಿರೋ ಇಲ್ವೋ ಬಟ್ ಇಟ್ಕೊಳ್ಳಿ. ಅದು ಸೆಲ್ಫ್ ಡಿಫೆನ್ಸ್ಗೆ ಒಂದಿರ್ಲೇಬೇಕು. ಆ ಪೆಪ್ಪರ್ ಸ್ಪ್ರೇ ಅಲ್ಲಿ ಏನೂ ಆಗಲ್ಲ. ನಾನು ನನ್ನ ತಮ್ಮನ್ ಟ್ರೈ ಮಾಡಿದೀನಿ, 20 minutes ಸಿಕ್ಕಾಪಟ್ಟೆ
ಹೊಟ್ಟೆ ಕೆಮ್ತಾರೆ, ಉಸಿರು ಬರಲ್ಲ ಅನ್ನೋ ತರ ಫೀಲ್ ಇರುತ್ತೆ. ಬಟ್ ದೇರ್ ಇಸ್ ನಥಿಂಗ್ ಹಾರ್ಮ್ಫುಲ್. 20 minutes ಆದ್ಮೇಲೆ ದೇ ಆರ್ ಕಾಮ್, ದೇ ಆರ್ ಓಕೆ. ಜಸ್ಟ್ ದಟ್ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಉಸಿರಾಡುವಾಗ ಅಷ್ಟೇ, ಒಂದು 20 minutes ಅಷ್ಟೇ. ಅಷ್ಟ್ರಲ್ಲಿ ನೀವು ಎಸ್ಕೇಪ್ ಆಗ್ಬೋದು ಅಥವಾ ಯಾರಿಗ್ ಬೇಕಾದ್ರೂ ಹೆಲ್ಪ್ ಕೇಳ್ಬೋದು. ಬಟ್ ಬಿ ಕೇರ್ಫುಲ್. ಒಂದು ಪೆಪ್ಪರ್ ಸ್ಪ್ರೇ ಇರಲಿ ಎಲ್ಲರ ಹತ್ರನೂ ವಾಸಿ. ಬಿಕಾಸ್ ನಾವು ಒಬ್ವಿಯಸ್ಲಿ ಬೆಂಗಳೂರು ಸಿಟಿಯಲ್ಲಿ ಟೈಮ್ಲೆಸ್ ಆಗಿ ಸಮ್ಟೈಮ್ಸ್ ಲೇಟ್ ಆಗ್ಬಿಡ್ತೀವಿ. 11 ಗಂಟೆ, 12 ಗಂಟೆ ಅಂದ್ರೆ ಟೈಮಿಂಗ್ಸ್ ಯಾವ್ದು ಇಟ್ಕೊಳಕ್ಕಾಗಲ್ಲ. ಈ ಟೈಮ್ ನಾನು 8 o'clock ನಾನು ಮನೆಗೆ ರೀಚ್ ಆಗ್ತೀನಿ ಅಂದ್ರೆ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಕಷ್ಟ ಸ್ವಲ್ಪ. ಡೂ ಆಫ್ ದ ಟ್ರಾಫಿಕ್ ಏನೋ ಒಂದ್ ಸಣ್ಣ ಪುಟ್ಟ ಆಯ್ತು. ಸೊ ಬೆಟರ್ ನಿಮ್ಗೆ ಅಂತ ಒಂದ್ ಸೇಫ್ಟಿ ಇಟ್ಕೊಂಡ್ರೆ ಒಳ್ಳೇದು. ಇವಾಗ ಆಟೋ ಇರೋದಕ್ಕೆ ಟೂಲ್ಸ್ ಇಟ್ಟಿದೀನಿ. ಟೂಲ್ಸ್ ಇನ್ ದ ಸೆನ್ಸ್ ಸ್ಟೆಫ್ನಿ ಚೇಂಜ್ ಮಾಡ್ತೀವಲ್ಲ, ಸ್ಪಾನರ್ ಅದು ಇದು ಅದೆಲ್ಲ ಐತೆ. ಇನ್ ಕೇಸ್ ಐ ನೀಡ್ ಇಲ್ಲ ಅಂದ್ರೆ ಐ ಕ್ಯಾನ್ ಯೂಸ್ ಅಂತ. ಬಟ್ ಐ ನೆವರ್ ಯೂಸ್ಡ್. ಹಂಗ ಆಗ್ಬಾರ್ದು, ಯಾರಿಗೂ ಆಗ್ಬಾರ್ದು. ಬಟ್ ನಾನ್ ಇಟ್ಕೊಂಡಿದೀನಿ ನನ್ನ ಹತ್ರ ಸೇಫ್ಟಿ ಪರ್ಪಸ್. ಸಫರಾಗಿ ಯಾವಾಗಾದ್ರೂ ಭಯ ಆಗತ್ತಾ? ಅಂದ್ರೆ ನಾನು ಈ ಫೀಲ್ಡರ್ ಇದ್ದೀನಿ ಅಥವಾ ಎಲ್ಲಾದ್ರೂ ಆ ರೀತಿಯಾಗಿ ಸ್ಟೇ ಮಾಡ್ತಿರ್ಬೇಕಿದ್ರೆ ಫಸ್ಟು ಆಟೋ ಡ್ರೈವ್ ಮಾಡಕ್ಕೆ ಅಂತ ಫೀಲ್ಡ್ಗೆ ಇಳಿದ ಮೇಲೆ ಸೊ ಭಯ ಅನ್ನೋದು ಆಯ್ತಾ? ಆಟೋ ಫೀಲ್ಡ್ಗೆ ಅಷ್ಟೊಂದಿಲ್ಲ. ಬಟ್ ಟೈಮ್ಸ್ ನಾನು ಸ್ಯಾಟರ್ಡೆ ಸಂಡೇ ಲೇಟ್ ವರ್ಕ್ ಮಾಡ್ತೀವಿ ಬಿಕಾಸ್ ರೈಡ್ಸ್ ಜಾಸ್ತಿ ಇರುತ್ತೆ ವೀಕೆಂಡ್ಸ್ ಅಂತ. ನಾನು ಲೇಟ್ ನೈಟ್ ವರ್ಕ್ ಮಾಡ್ತೀನಿ. ಲೈಕ್ 12 ಆಗ್ಬಿಡುತ್ತೆ ಸಮ್ಟೈಮ್ಸ್ 1 ಆಗ್ಬಿಡುತ್ತೆ ನನ್ನ ಮನೆಗೆ ಹೋಗಕ್ಕೆ. ಆವಾಗ ಯು ನೋ ದಟ್ ಏರಿಯಾ ಅಂದ್ರೆ ನಿಮ್ಗೆ ಭಯ ಆಗಲ್ಲ. ಈ ಏರಿಯಾದಲ್ಲಿ ನೀವು ಮುಂಚೆ ಹೋಗಿದ್ದೀರಾ. ಅನ್ನೋನ್ ಏರಿಯಾಕ್ಕೆ ನಾವು ಯಾವಾಗ ಹೋಗ್ತೀವಿ ವಿ ಆರ್ ವೆರಿ ಅನ್ಕಂಫರ್ಟಬಲ್. ನಾನ್ ಪರ್ಸನಲಿ ಆ ಏರಿಯಾದಿಂದ ನನಗ್ ಗೊತ್ತಿರೋ ಏರಿಯಾ ಗಂಟ ಬರೋ ಗಂಟ ಐ ಫೀಲ್ ಲಿಟಲ್ ಅನ್ಕಂಫರ್ಟಬಲ್. ಇಟ್ಸ್ ನಾಟ್ ಲೈಕ್ ಅಯ್ಯೋ ಅಬ್ಬಬ್ಬ ಅಂತಲ್ಲ. ಇಟ್ಸ್ ಜಸ್ಟ್ ದಟ್ ನನಗೆ ಹೊಸ ಏರಿಯಾ ಇರುತ್ತೆ, ನಂಗೆ ಗೊತ್ತಿರಲ್ಲ ಈ ರೂಟು, ಇಲ್ಲಿಂದ ಹೋದ್ರೆ ಎಲ್ಲಿಗೆ ನಾನು ಆಚೆ ಹೋಗ್ತೀನಿ. ಆ ಕನ್ಫ್ಯೂಷನ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ಭಯ ಆಗುತ್ತೆ. ಬಟ್ ಅದರ್ವೈಸ್ ಓಕೆ ಅನ್ಸುತ್ತೆ. ಎಲ್ಲಾ ಕಡೆನೂ ಡೇಲ್ ಖಂಡಿತ ವರ್ಕ್ ಮಾಡ್ಬೋದು ಆರಾಮ. ಬಟ್ ನೈಟ್ ಅಲ್ಲಿ ನಾನು ಏನಕ್ಕೆ ಪ್ರಿಫರ್ ಮಾಡ್ತೀನಿ ಅಂದ್ರೆ ಐಲ್ ಬಿ ಆನೆಸ್ಟ್, ಡೇ ಫುಲ್ ಟ್ರಾಫಿಕ್ ಅಲ್ಲಿ ತಗ್ಲಾಕೊಳ್ಳೋದೇ ಜಾಸ್ತಿ. ಅಷ್ಟೊಂದು ಇನ್ಕಮ್ಮೇ ಆಗಲ್ಲ ಮಾರ್ನಿಂಗ್ ಟೈಮ್ ನನ್ ಪ್ರಕಾರ. ಈವ್ನಿಂಗು ನಾನು 5 to 12 ಏನ್ ವರ್ಕ್ ಮಾಡ್ತೀನಿ ಅದು ಫುಲ್ ಡೇ ಮಾಡೋದು ಒಂದೇ. ಅಲ್ಲಿ ಒಂದ್ 6 hours 7 hours ಕೊಡೋದು ಒಂದೇ ಅನ್ಸುತ್ತೆ. ಅಂದ್ರೆ ಆಫೀಸ್ ನ ಬರ್ತಿರ್ತಾರೆ ಅಥವಾ ಸಂಜೆ ಆಚೆ ಹೋಗ್ತಿರ್ತಾರೆ ಅಂತ. ಹೌದು. ಬಟ್ ಇನ್ನೊಂದೇನಂದ್ರೆ ಈವ್ನಿಂಗು ಅಥವಾ ನೈಟ್ ಅಲ್ಲಿ ರೈಡ್ಸ್ ಬಂದ್ಬಿಟ್ಟು 80% ಹೆಣ್ಮಕ್ಳು ಬುಕಿಂಗ್ ಇರುತ್ತೆ. ಕಂಪೇರ್ ಟು ಮೆನ್ನಿಗಿಂತನೂ ಹೆಣ್ಮಕ್ಳು ಜಾಸ್ತಿ ಬುಕಿಂಗ್ ಇರುತ್ತೆ ನೈಟ್ ಅಲ್ಲಿ. ಸೊ ಅದು ಒಂದು ಅಡ್ವಾಂಟೇಜ್. ಸೆಕೆಂಡ್ 10 o'clock ಮೇಲೆ ಸಮ್ ಇನ್ಕ್ರೀಸ್ ಆಗುತ್ತೆ ಅಮೌಂಟ್, 1.5 ಮೀಟರ್. ಸೊ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಇಟ್ಸ್ ಪ್ರಾಫಿಟಬಲ್ ಅನ್ಸುತ್ತೆ. ನೋ ವರೀಸ್. ಲೈಕ್ ಅಯ್ಯೋ ಅಬ್ಬಬ್ಬಾ 12 ಗಂಟೆಗೆ ಏನ್ ಕೆಲಸ ಹಂಗೆಲ್ಲ ಇರೋಲ್ಲ. ಕೆಲಸ ಮಾಡ್ತಾ ಇದೀವಿ, ಹಾರ್ಡ್ ವರ್ಕ್. ಬಟ್ ಅಟ್ ದ ಸೇಮ್ ಟೈಮ್ ಸಿಟಿಯಲ್ಲಿ ಎಲ್ಲರೂ ಓಡಾಡ್ತಾ ಇರ್ತಾರೆ ಆ ಟೈಮಲ್ಲಿ. ಮುಂಚೆ ತರ ಇಲ್ವೇ ಇಲ್ಲ ಸಿಟಿ. ಸಕ್ಕತ್ತಾಗಿ ಓಡಾಡ್ತಾ ಇರ್ತಾರೆ. ಅದು ಯಾರಿಗಾದ್ರೂ ಹಣ ಏನೋ ಒಂದಾಯ್ತು ಅಂದ್ರೆ ಹೆಲ್ಪಿಂಗ್ಗೆ ತುಂಬಾ ಮುಂದೆ ಬರ್ತಾರೆ. ಬಂದಿದಾರ ಇಲ್ಲಿವರೆಗೂ ಏನಾದ್ರು ಹೆಲ್ಪಿಂಗ್ ಬಂದಿದ್ದಾರೆ. ನಾನು ಒಂದಿನ CV ರಾಮನಗರದಲ್ಲಿ ಪಂಚರ್ ಆಯ್ತು ಗಾಡಿ ಅಂದ್ಬಿಟ್ಟು ಸೈಡಿಗೆ ಹಾಕೊಂಡು ನಿಂತ್ಕೊಂಡಿದ್ದೆ. 8 o'clock 8:30 ಏನು ಸ್ಟೆಫ್ನಿ ಚೇಂಜ್ ಮಾಡ್ತಾ ಇದ್ದೆ. ಒಂದು ಆಟೋ ಡ್ರೈವರ್ ನೋಡಿದಾರೆ, ಈಸ್ ಎ ಸ್ಟೂಡೆಂಟ್ ಅಂತೆ. ಅವ್ರು ನೋಡ್ತಾ ಇದ್ರೆ ಪ್ಲೀಸ್ ನೋಡಿ ನಾನೇ ಅದು. ಆ ಅಣ್ಣ ಬಂದ್ಬಿಟ್ಟು ಪಾರ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಕ್ಕ ನಾನು ಅಂದ್ಬಿಟ್ಟು ಅವ್ರು ಹೆಲ್ಪ್ ಮಾಡಿದ್ರು ನಂಗೆ ಸ್ಟೆಫ್ನಿ ಚೇಂಜ್ ಮಾಡಕ್ಕೆ. ಬಿಕಾಸ್ ನಾನು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೆ ಆ ನಟ್ಟನ್ನ ಬಿಚ್ಚಕ್ಕೆ. ಬಿಕಾಸ್ ಅದು ಟ್ರಿಕ್ ಗೊತ್ತಿರ್ಲಿಲ್ಲ ನಂಗೆ. ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ತುಳಿದ್ರೆ ಅದು ನಟ್ ಲೂಸ್ ಆಗ್ಬಿಡುತ್ತೆ. ಅವಾಗ ನಾನ್ ಏನ್ ಮಾಡ್ತಾ ಇದ್ದೆ, ಕೈಯಲ್ಲಿ ಕಷ್ಟ ಪಡ್ತಾ ಇದ್ದೆ. ಅವಣ್ಣ ಬಂದು ತೋರ್ಸಿದ್ರು, ಅಲ್ಲಮ್ಮ ನೀನ್ ಹಿಂಗ್ ಹಾಕ್ಬಿಟ್ಟು ಜಸ್ಟ್ ನಿನ್ ಬಾಡಿ ಪ್ರೆಷರ್ ಅದ್ರ ಮೇಲೆ ಕೊಟ್ರೆ ಅದು ಲೂಸ್ ಆಗ್ಬಿಡುತ್ತೆ ನೆಟ್ಟು ಅಂತ. ಅಂಡ್ ಹಿ ಟೀಚ್ ಮಿ ಹೌ ಟು ಚೇಂಜ್. ಯೂಶಲಿ ಗೊತ್ತಿತ್ತು ನಂಗೆ. ಬಟ್ ನನ್ ಬ್ರದರ್ ಏನ್ ಮಾಡ್ತಾನೆ, ಅವ್ನ್ ಕೈಯಿಂದ ಮೂವ್ ಮಾಡ್ತಾನೆ. ನಟ್ಟು ಬೋಲ್ಟ್ ಏನಾದ್ರು ಲೂಸ್ ಟೈಟ್ ಮಾಡ್ಬೇಕಂದ್ರೆ ನಾನೇನ್ ಅನ್ಕೊಂಡೆ ನನ್ಗೂ ಅಷ್ಟೊಂದು ಸ್ಟ್ರೆಂತ್ ಐತೆ, ಯೂಸ್ ಮಾಡಿದ್ರೆ ಆಗುತ್ತೆ ಅನ್ಕೊಂಡೆ. ಬಟ್ ಇಟ್ಸ್ ನಾಟ್ ಲೈಕ್ ದಟ್ ಫಾರ್ ಮೀ. ನಾನು ಬಾಡಿ ವೆಯ್ಟ್ ಹಾಕಿದ್ರೆ ಅದು ಲೂಸ್ ಆಗುತ್ತೆ. ಹಿ ಹೆಲ್ಪ್ ಮೀ ಅದಕ್ಕೆ. ಮತ್ತೆ ಯಾವ್ದಾದ್ರು ಘಟನೆ ಇದೆ ಆ ರೀತಿಯಾಗಿ? ಮತ್ತೆ ಬಿಜ್ಜಾನ್ ಸಿಗುತ್ತೆ. ಬಿಜ್ಜಾನ್ ನಮ್ಮ ಹತ್ರ ನೀರು ತುಂಬಾ ಸ್ಪೆಷಲ್ ಆಗಿತ್ತು ದಟ್ ಡೇ. ಲೈಕ್ ಇನ್ನ ಸ್ವಲ್ಪ ಧೈರ್ಯ ಬಂತು ನಂಗೆ ಅದರಿಂದ ಅಂತ ಯಾವ್ದಾದ್ರು ಧೈರ್ಯ ಬಂದಿದ್ದು ಅಂದ್ರೆ ಒಂದ್ ಲೇಡಿ ಅರ್ಲಿ ಮಾರ್ನಿಂಗ್ ಇನ್ ದ ಸೆನ್ಸ್ 7:30 8 o'clock ಸಮಥಿಂಗ್. ಅವರು ತುಂಬಾ ಲೇಟ್ ಆಗಿದ್ದಾರೆ ಆ ಮ್ಯಾಡಮ್. ಶಿ ಈಸ್ ಫೈಟಿಂಗ್ ವಿತ್ ಹಿಸ್ ಹಸ್ಬೆಂಡ್, ಗೊತ್ತಿಲ್ಲ ನನಗೆ. ಬಟ್ ನಂಗೆ ಅವ್ರ ಕಾನ್ವರ್ಸೇಷನ್ ಅಲ್ಲಿ ಫೀಲ್ ಆಯ್ತು ಅವ್ರು ಫೈಟ್ ಮಾಡ್ತಾ ಇದ್ದಾರೆ ಯಾರ ಜೊತೆನೋ ಅಂತ. ಅವರು ಫೋನಲ್ಲಿ
ಇದ್ರು ತುಂಬಾ ಅಳ್ತಾ ಇದ್ರು. ಅಂದ್ರೆ ವಿ ಕ್ಯಾನ್ ಸೆನ್ಸ್ ಇಟ್ ಅಲ್ವಾ, ನಿಮ್ಗೆ ಆಟೋ ಮಿರರ್ಸ್ ಹಿಂದೆ ಕಾಣಿಸುತ್ತೆ ನಮ್ಗೆ ಪ್ಯಾಸೆಂಜರ್ ಯಾರು ಕೂತಿದ್ದಾರೆ ಅಂತ. ಅವ್ರು ತುಂಬಾ ಅಳ್ತಾವ್ರೆ. ಏನೋ ಒಂದ್ ಸಣ್ಣ ಪುಟ್ಟ ಅವ್ರ ಫ್ಯಾಮಿಲಿ ಬಗ್ಗೆ ಏನೋ ಇಶ್ಯೂ ಆಗ್ತೈತೆ ಅನ್ಸುತ್ತೆ. ಅವ್ರು ಇಳಿಯುವಾಗ ಏನೋ ನಾನು ಅವ್ರಿಗೆ ತಿರುಗ್ಬಿಟ್ಟು, ಮೇಡಮ್ ಅಮೇಝಿಂಗ್ ಡೇ ಇರ್ಲಿ ನಿಮ್ದು, ಸಕ್ಕದಾಗಿ ಹೋಗ್ಲಿ ನಿಮ್ ಡೇ ಇವತ್ತು ಅಂತ ಐ ಜಸ್ಟ್ ವಿಶ್ಡ್ ಹರ್ ಲೈಕ್ ಹ್ಯಾವ್ ಅ ಗ್ರೇಟ್ ಡೇ ಅನ್ಬಿಟ್ಟು. ಅವರು ಬಂದ್ಬಿಟ್ಟು ದೊಡ್ಡ ಸ್ಮೈಲ್ ಕೊಟ್ಬಿಟ್ಟು ಥ್ಯಾಂಕ್ಸ್ ಅನ್ಬಿಟ್ಟು ಹೋಗ್ಬಿಟ್ರು. ದಟ್ ಡೇ ಫೀಲ್ ಆಯ್ತು. ಅವ್ರದ್ದು ಎಷ್ಟೇ ಕಷ್ಟ ಇರಲಿ ಒಂದು ದೊಡ್ಡ ಸ್ಮೈಲ್, ಗ್ರೇಟ್ ಡೇ ಅಂದಾಗ ಎಲ್ಲ ಮರ್ತೋಗ್ಬಿಟ್ಟು ಮತ್ತೆ ನಾವು ನಮ್ಮ ಹೆಣ್ಮಕ್ಳು ಬ್ಯಾಕ್ ಟು ವರ್ಕ್ ಅಂತ ಮೈಂಡ್ ಶಿಫ್ಟ್ ಆಗ್ತೀವಲ್ವ. ದಟ್ ಈಸ್ ಸಮಥಿಂಗ್ ಐ ಫೆಲ್ಟ್ ವೆರಿ ಪ್ರೌಡ್ ದಟ್ ಡೇ. ಯಾಕಂದ್ರೆ ಸಣ್ಣ ಒಂದು ಕಾನ್ವರ್ಸೇಷನ್ ಅವ್ರದ್ದೇನೋ ಮರ್ತು ಬಿಟ್ಟು ಚೇಂಜ್ ಆಯ್ತು ಅವ್ರಿಗೆ ಅಂತ ನನಗ್ ಫೀಲ್ ಆಯ್ತು. ಬಿಕಾಸ್ ಶಿ ಹ್ಯಾವ್ ದಟ್ ಬ್ರೈಟ್ ಸ್ಮೈಲ್ ಕೊಟ್ಬಿಟ್ಟು ಒಂದು ಶೈನ್ ಫೀಲ್ ಆಗುತ್ತಲ್ವ ಅವ್ರ ಕಣ್ಣಲ್ಲಿ ನಿಮ್ಗೆ. ಐ ಫೆಲ್ಟ್ ವೆರಿ ಪ್ರೌಡ್ ಅಟ್ ದಟ್ ಡೇ. ಏನೋ ಒಂದು ಬಿಡು ಆಯ್ತು ಕಡೆಯಿಂದ, ಏನೋ ಮಾಡಿ ದೊಡ್ಡ ಕೆಲ್ಸ ಎಲ್ಲಾದ್ರೂ ಸಣ್ಣ ಪುಟ್ಟ ಒಂದ್ ಸ್ಮೈಲಿ ಫೇಸು ಕೊಟ್ಟು ಕಳ್ಸಿದ್ವಿ ಅನ್ನೋದು ಒಂದು ಥಾಟ್ ಅಷ್ಟೇ. ಓಕೆ, ಸಫುರಾ ಏನು ಓದಿರೋದು? ಸಫುರಾ ಓದಿಲ್ಲ. ಸಫುರಾ ಬಂದ್ಬಿಟ್ಟು 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ವಿ ನಾವು. ಅಪ್ಪ ಬಂದ್ಬಿಟ್ಟು ನಾವು JJR ನಗರದಲ್ಲಿದ್ವಿ. ಅಲ್ಲಿಂದ ಅಪ್ಪ ಶಿಫ್ಟ್ ಆದ್ರು ಇಟ್ಕೆ ಫ್ಯಾಕ್ಟ್ರಿಗೆ. ಅವಾಗ ಅಲ್ಲಿ ಸ್ಕೂಲ್ಸ್ ಇರ್ಲಿಲ್ಲ ಇಟ್ಕೆ ಫ್ಯಾಕ್ಟ್ರಿದಲ್ಲಿ. ಲೈಕ್ 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಗಂಟ ಇತ್ತು ಅಲ್ಲಿ. ಅದಾದ್ಮೇಲೆ ನಾವು ಸ್ಕೂಲ್ ಹೋಗ್ಬೇಕು ಅಂದ್ರೆ ಯಲಹಂಕ ಟ್ರಾವೆಲ್ ಮಾಡ್ಬೇಕಾಗಿತ್ತು ಬಸ್ಸಲ್ಲಿ. ನಮ್ಮಪ್ಪ ಹೆಣ್ಮಕ್ಳೆಲ್ಲ ಟ್ರಾವೆಲ್ ಮಾಡಂಗಿಲ್ಲ ಬಸ್ಸಲ್ಲಿ. ನಮ್ ಫ್ಯಾಮಿಲಿಯಲ್ಲಿ ಯಾರು ಹೋಗಿಲ್ಲ. ಸಿಕ್ಕಾಪಟ್ಟಿತ್ತು. ವೆನ್ ಐ ವಾಸ್ 15 ಗಂಟೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿದ್ರು. ನಾವು ಸ್ವಲ್ಪ ದೊಡ್ಡವರಾಗಿದ ತಕ್ಷಣ ನನಗೆ ಅನ್ಸ್ತು ಪ್ರಪಂಚ ನೋಡ್ಬೇಕಂತ. ಯಾಕಂದ್ರೆ ನನ್ಗೆ ಹಂಗೆ ಬೆಳೆಸಿದ್ದು. ನನಗೆ ಈ ಹೆಣ್ಮಕ್ಳ ತರ ಇಟ್ಟಿಲ್ಲ ನಂಗೆ. ನನಗೆಲ್ಲಾನು ನಾನು ಆಚೆ ಹೋಗ್ತಾ ಇದ್ದೆ, ಎಲ್ಲ ತಗೊಂತಾ ಇದ್ದೆ, ಆಳು ಮುಳ್ಳು ಕಸ ಕಡ್ಡಿ ಎಲ್ಲಾನು ನಂಗೆ ಅಲ್ಲೂ ಇತ್ತು. ಬಟ್ ಅಕ್ಕ ಅಷ್ಟೊಂದು ಇಂಟ್ರೆಸ್ಟೆಡ್ ಇಲ್ಲ. ಅಲ್ವೇ ಆನೆಸ್ಟ್, ಅಕ್ಕ ಬಂದ್ಬಿಟ್ಟು ಹೋಮ್ಲಿ ಗರ್ಲ್, ಮನೆಯಲ್ಲಿ ಅಡಿಗೆ ಮಾಡಿ ಅದು ಇದೆ. ಶಿ ಇಸ್ ವೆರಿ ಕಂಫರ್ಟಬಲ್, ಶಿ ಇಸ್ ಎಂಜಾಯಿಂಗ್ ದಟ್ ಲೈಫ್. ನನಗೆ ಹಂಗಿರ್ಲಿಲ್ಲ. ಐ ವಾಂಟ್ ಟು ಸಿ ಪ್ರಪಂಚ. ನಂಗೆ ಅಡಿಗೆ ಮಾಡಕ್ ಬಿಟ್ರೆ ನಾನು ಮಾಡ್ತೀನಿ, ವೆರಿ ಗುಡ್ ಟೇಸ್ಟ್ ಕೊಡ್ತೀನಿ. ಆದ್ರೆ ಇಬ್ರೇ ಜನಗಳಿಗೆ, ನಿಮ್ಗೆ ನನ್ಗೆ, ಇನ್ನೊಂದ್ 3ನೇ ಮನುಷ್ಯ ಯಾರಾದ್ರೂ ನನಗ್ ಬರ್ತಾರೆ ಅಂದ್ರೆ ಟೇಸ್ಟೇ ಕೆಡಿಸ್ಬಿಡ್ತೀನಿ. ಸೊ ನೆವರ್ ಇಂಟ್ರೆಸ್ಟೆಡ್ ನಾನು. ಆತರ ಇದ್ದಾಗ ಸ್ವಲ್ಪ 15 ಆದ್ಮೇಲೆ ಪ್ರಪಂಚ ನೋಡಕ್ ಸ್ಟಾರ್ಟ್ ಮಾಡಿದ್ವಿ. ದೆನ್ ಹಂಗೆ ಕಲ್ಸ್ಬಿಡ್ತು ಪ್ರಪಂಚ ನಮ್ಗೆ. ಯಾವತ್ತಾದ್ರೂ ಬಾದರ್ ಆಗಿದ್ಯಾ ನಾನು ಓದಿಲ್ಲ ಅನ್ನೋದು? ಯಾವತ್ತಾದ್ರೂ ಸಮಸ್ಯೆ ತರ ಕಾಣಿಸಿದ್ಯಾ? ಒಂಚೂರು ಇಲ್ಲ. ಯಾಕಂದ್ರೆ ಐ ಹ್ಯಾವ್ ದಟ್ ನಾಲೆಡ್ಜ್. ನನ್ನ ಹತ್ರ ಡಿಗ್ರಿ ಇಲ್ಲ, ಐ ಅಗ್ರಿ. ಬಟ್ ನೀವು ಯಾವುದೇ ಟಾಪಿಕ್ ಎತ್ಕೊಂಡು ನನ್ನ ಜೊತೆ ಮಾತಾಡಿದ್ರೆ ನಾನು ನಾಲೆಜಬಲ್ ಇರ್ತೀನಿ. ಅದಕ್ಕೆ ಉತ್ತರ ಐತಾ ಇಲ್ವಾ ಅಂತ ನನ್ನ ಹತ್ರ ಗೊತ್ತಿರುತ್ತೆ. ಇಫ್ ಐ ಹ್ಯಾವ್ ದಟ್ ಆನ್ಸರ್ ಅಂದ್ರೆ ನಾನು ಕೊಟ್ಬಿಡ್ತೀನಿ. ನಂಗೆ ಗೊತ್ತಿಲ್ಲ ಅಂದ್ರೆ ನಾನು ನಿಮ್ಮ ಹತ್ರ ಕೇಳ್ಬಿಡ್ತೀನಿ, ಇದೇನು ಪ್ಲೀಸ್ ಹೇಳ್ಕೊಡು ಅಂದ್ಬಿಟ್ಟು. ಸೊ ಐ ನೆವರ್ ಬಾದರ್. ನಂಗೆ ಅದರಿಂದ ಎಫೆಕ್ಟ್ ಆಗಿಲ್ಲ, ನಾಟ್ ಇನ್ ಅ ಫೈನಾನ್ಷಿಯಲಿ ವೇ ಆಲ್ಸೋ. ನನ್ನ ಪ್ರಕಾರ IT ಕಂಪನಿಯಲ್ಲಿ ಎಷ್ಟು ಮಕ್ಕಳು ಇವಾಗ ಅರ್ನಿಂಗ್ಸ್ ಮಾಡ್ತಾ ಇದಾರೆ, ನಾವು ಅಷ್ಟೇ ಮಾಡ್ತಾ ಇದೀವಿ. ನೀವು AC ಕಂಪಾರ್ಟ್ಮೆಂಟ್ ಅಲ್ಲಿ ಕೂತ್ಕೊಂತೀರಿ, ನಾವು ಫೀಲ್ಡ್ ಅಲ್ಲಿ ಇಳಿತೀವಿ. ಹೌದು, ನ್ಯಾಚುರಲ್ ವಾಟ್ ಎವರ್, ಮಳೆ ಬಿಸಿಲು ಧೂಳು ಅದರಲ್ಲಿ ಇಳಿತೀವಿ. ಅಷ್ಟೇ ವ್ಯತ್ಯಾಸ ನನ್ನ ಪ್ರಕಾರ. ನೀವು ಸ್ಮಾರ್ಟ್ ವರ್ಕ್ ಮಾಡ್ತಾ ಇದೀರಾ, ನಾನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ಅಷ್ಟೇ ವ್ಯತ್ಯಾಸ. ಅದರ್ವೈಸ್ ನಿಮ್ಗೆ ಎಷ್ಟು ನಾಲೆಜ್ ಇದೆ ಅದಕ್ಕಿಂತ ಮೇ ಬಿ ಒಂಚೂರು ಜಾಸ್ತಿ ನಮ್ಮ ಹತ್ರ ನಾಲೆಜ್ ಇದೆ. ಯಾಕಂದ್ರೆ ನಾವು ಪ್ರಾಕ್ಟಿಕಲಿ ನೋಡ್ತಾ ಇದೀವಿ ಪ್ರಪಂಚನ. ಸತ್ಯ. 4 ಗೋಡೆ ಮಧ್ಯೆ ಕುತ್ಕೊಂಡು ನೋಡ್ತಾ ಇಲ್ಲ ನಾನು. ಸೊ ನನಗೆ ಸ್ವಲ್ಪ ಐ ಹ್ಯಾವ್ ದಟ್ ಕಾನ್ಫಿಡೆಂಟ್. ಇಲ್ಲ, ನನ್ಗೆ ಏನೇ ಟಾಪಿಕ್ ಒಳ್ಳೆ ಎಲ್ಲೇ ಹೋಗ್ಲಿ ನನಗ್ ಗೊತ್ತು, ನನಗ್ ಬರುತ್ತೆ ಅಂತ ಅಂದ್ಬಿಟ್ಟು. ಬಂದಿಲ್ಲ ಅಂದ್ರೆ ನೀವು ಚಿಕ್ಕ ಹುಡುಗರೇ ಇರ್ಲಿ, ಕೇಳ್ಬಿಟ್ಟು ತಿಳ್ಕೊಂತ. ಮೇ ಬಿ ಅದಕ್ಕೆ ಅನ್ಸುತ್ತೆ ಅಷ್ಟು ಬೋಲ್ಡ್ ಆಗಿ. ಸೊ ನನಗೆ ಅದು ನನ್ನ ಹತ್ರ ಅಯ್ಯೋ ನಾನು ಡಿಗ್ರಿ ಮಾಡ್ತಾ ಇದ್ದಿದ್ರೆ ನಥಿಂಗ್ ಲೈಕ್ ದಟ್. ಐ ನೆವರ್ ಫೆಲ್ಟ್ ಲೈಕ್ ದಟ್. ಓಕೆ. ಸೊ ಫಸ್ಟ್ ಡೇ ಆಟೋನ ಓಡ್ಸೋಕ್ ಸ್ಟಾರ್ಟ್ ಮಾಡಿದ್ಮೇಲೆ, ಅಥವಾ ಫಸ್ಟ್ ನೀವು ಕ್ಯಾಬ್ನ ಡ್ರೈವ್ ಮಾಡ್ತಿದ್ರಿ ಅಂತ ಹೇಳಿದ್ರಿ. ಸೊ ಫಸ್ಟ್ ಡೇ ಹೋದಾಗ ಭಯ ಆಗ್ತೈತಾ? ತುಂಬಾ ಭಯ. ಯಾಕಂದ್ರೆ ಕ್ಯಾಬು ಸಮಥಿಂಗು ತುಂಬ ಲಾಂಗ್ ಸಮ್ಟೈಮ್ಸ್ ಹೋಗ್ಬಿಡ್ತೇವೆ. ನಂಗೆ ಗೊತ್ತೇ ಇರಲ್ಲ. ನಾನು ಬೆಂಗಳೂರಲ್ಲಿ ಅಷ್ಟು ವರ್ಷ ಇದ್ದು ವೇಸ್ಟು ಅನಿಸ್ತು ನನಗೆ. ಒಂದು ಸಿಂಗಲ್ ರೈಡ್ ಬಂದರೆ ಅದು ಇದು ನನಗೆ ಹೊಸ ಏರಿಯಾ, ನಾನು ಯಾವತ್ತೂ ಬಂದಿಲ್ಲ ಅನ್ಸೋದು. ಸ್ಟಾರ್ಟಿಂಗಲ್ಲಿ ಯಾವುದೇ ಏರಿಯಾ ಹೋಗ್ಲಿ, ನಾನು ಯಾವತ್ತೂ ಬಂದಿಲ್ಲ ಇಲ್ಲಿ, ಇದು ನನಗೆ ಹೊಸ ಏರಿಯಾ. ಫಸ್ಟು ಗೂಗಲ್ ಮಾಡ್ಕೊಳ್ಳೋದು, ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಐತೆ ಮನೆಗೂ ನನಗೂ, ನನ್ನ ಲೈವ್ ಲೊಕೇಶನ್ನು ಅಮ್ಮಗೋ ಅಥವಾ ಬ್ರದರ್ಗೋ ಅಥವಾ ಫ್ರೆಂಡ್ಸಿಗೆ ಯಾರಿಗಾದ್ರೂ ಸೆಂಡ್ ಮಾಡ್ಬಿಡೋದು. ಮಚ್ಚ ನಾನು ಎಲ್ಲಿದ್ದೀನಿ ನೋಡು, ನನಗೆ ಗೊತ್ತಾಗ್ತಲ್ಲ ಅಂದ್ಬಿಟ್ಟು.
ಏನೇ ನಿಂದು ಅಂತ ಬೈಯೋರು ತುಂಬಾ ಜನ, ತುಂಬಾ ಸತಿ ಆ ತರ ಮಾಡಿದೀನಿ. ಇವಾಗ ಇಲ್ಲ ಆ ತರ ಫೀಲ್ ಇಲ್ಲ. ಇವಾಗ ಆ ಥರ ಎಲ್ಲ ಇಲ್ಲ. ಸೊ ಯಾವಾಗಾದ್ರೂ ಅನ್ಕಂಫರ್ಟಬಲ್ ಫೀಲ್ ಆಗಿತ್ತಾ ವಿತ್ ಪ್ಯಾಸೆಂಜರ್ಸ್? ಹಾ, ಸೊ ಈಗ ಅಂದರೆ ಲೈಫಲ್ಲಿ ತುಂಬ ಪ್ಯಾಸೆಂಜರ್ಸ್ ನೋಡ್ತಿರ್ತೀವಿ. ಸೊ ನಾನು ಇದನ್ನು ಕೇಳ್ಬೇಕು ಆ್ಯಕ್ಚುಲಿ, ವಿಚ್ ಈಸ್ ಲೈಕ್ ತುಂಬ ಸ್ಪೆಷಲ್ ಆಗಿತ್ತು ಆ ಪ್ಯಾಸೆಂಜರ್ ಜೊತೆ, ಅಥವಾ ಅವರು ಒಂದು ಮೂಮೆಂಟ್ ಇರುತ್ತೆ, ಅಥವಾ ಒಂದು ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅಥವಾ ಒಂದು ಬ್ಯಾಡ್ ಇನ್ಸಿಡೆಂಟು ಆಗಿರುತ್ತೆ, ಅಥವಾ ದೇ ಟಾಕ್ ಲೈಕ್ ದಟ್, ಹಂಗೆ ತುಂಬ ಇರುತ್ತೆ. ಸೊ ಅದನ್ನು ಶೇರ್ ಮಾಡೋದಾದ್ರೆ ಬ್ಯಾಡ್ ಹೇಳ್ತೀನಿ ಫಸ್ಟ್. ಕೋರಮಂಗಲದಿಂದ ಹೆಬ್ಬಾಳು ಫ್ಲೈಓವರ್ ಕೆಳಗಡೆ ಒಂದು ಪ್ಯಾಸೆಂಜರ್ ಡ್ರಾಪ್ ಇತ್ತು. ಸ್ಯಾಟರ್ಡೆ ನೈಟ್ ಸಮಥಿಂಗ್, ನಾರ್ತ್ ಇಂಡಿಯನ್ ಹುಡುಗ ಗಾಡಿಯಲ್ಲೇ, ಐ ಥಿಂಕ್ ಹೀಸ್ ಡ್ರಂಕ್ ಆರ್ ಸಮಥಿಂಗ್ ಲೈಕ್ ದಟ್, ಹಿ ವಾಮಿಟೆಡ್. ನನಗೆ ಗೊತ್ತಾಗಿಲ್ಲ, ನನಗೆ ಅಕ್ಕಪಕ್ಕ, ಬಿಕಾಸ್ ಐ ಆಮ್ ಡ್ರೈವಿಂಗ್. ಆಬ್ವಿಯಸ್ಲಿ ಹೆಬ್ಬಾಳ್ ನೀವು ನೋಡ್ತಾ ಇರ್ತೀರಾ, ನೀವು ಇರಿಟೇಟ್ ಆಗ್ಬಿಡ್ತೀರಾ ಹೆಬ್ಬಾಳ್ ಫ್ಲೈಓವರ್ ಅಲ್ಲಿ. ಸೊ ನಾನು ಆಲ್ರೆಡಿ ಇರಿಟೇಟ್ ಆಗಿದ್ದೀನಿ. ಪಕ್ಕದಿಂದ ಯಾರೋ ಡ್ರೈವರ್ ಬಂದು, ಅಮ್ಮ ನೋಡಮ್ಮ ಅವ್ರು ವಾಮಿಟ್ ಮಾಡ್ತಾವ್ರೆ ಅಂತ. ದೆನ್ ವಿ ಸ್ಟಾಪ್ ಅಂಡ್ ಐ ಟುಕ್ ಸಮ್ ಟೈಮ್. ಅಣ್ಣ ಏನಾದ್ರು ಬೇಕಾ ನೀರಿಗಿರು, ಐ ಆಮ್ ಸೋ ಸಾರಿ ಮೇಡಮ್ ಅನ್ಕೊಂಡು, ಪಾಪ ಹಿ ಪೇಡ್ ಮಿ ಎಕ್ಸ್ಟ್ರಾ ಅಮೌಂಟ್ ಫಾರ್ ದ್ಯಾಟ್. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಗೊತ್ತಾ, ಬೇಜಾರಾಗುತ್ತೆ ನಮ್ಮ, ಅಯ್ಯೋ ಗಲೀಜ್ ಮಾಡ್ಬಿಟ್ರು ಅಂತ. ದಟ್ ಈಸ್ ವಾಸ್ ವೆರಿ ವರ್ಸ್ಟ್. ವೆರಿ ಗುಡ್ ವಾಸ್ ತುಂಬಾ ಐತೆ, ಒಳ್ಳೆ ವಿಷಯಗಳು ಡೈಲಿ ನೋಡ್ತಾ ಇರ್ತೀನಿ ನಾನು. ಅದರಲ್ಲಿ ಒಂದು ಲೇಡಿ ಬಂದ್ಬಿಟ್ಟು, ನಾನು ಒಬ್ಬರಿಗೆ ಜಯನಗರ್ 4th block ಇಂದ ಕೋರಮಂಗಲ ಡ್ರಾಪ್ ಮಾಡ್ತೀನಿ. ದಟ್ ಲೇಡಿ ಕೇಮ್ ಸೆಕೆಂಡ್ ಟೈಮ್ ಆಲ್ಸೋ. ಅದು ಸಮಥಿಂಗ್ ಎಕ್ಸೈಟೆಡ್ ಮೀ, ಪ್ರೌಡಿಂಗ್, ಹ್ಯಾಪಿನೆಸ್. ಯಾಕಂದ್ರೆ ಆ ಲೇಡಿ ಐ ಥಾಟ್ ತುಂಬಾ ನ್ಯಾಚುರಲ್ ವೇಲಿ ಮಾತಾಡ್ಕೊಂಡು ಹೋದ್ರು. ಅವರು ಸಮ್ ಕಿಚನ್ ನಡೆಸ್ತಾರೆ, ಶಿ ಈಸ್ ಆಲ್ಸೋ ಏನೋ ಒಂದು ಕೆಲಸ ಮಾಡ್ತಾರೆ. ಸೊ ಅರ್ಲಿ ಮಾರ್ನಿಂಗ್ ಆ ಟೈಮ್ಗೆ ಅವರು ಹೋಗ್ತಾ ಬರ್ತಾ ಇರ್ತಾರೆ. ಸೆಕೆಂಡ್ ಟೈಮ್ ಸಿಕ್ಕಿದಾಗ ಐ ಫೀಲ್ ಸಮಥಿಂಗ್, ಓಕೆ ನಾವು ದೊಡ್ಡ ಪ್ರಪಂಚ ಅನ್ಕೊಂತೀವಿ, ಮತ್ತೆ ಮೀಟ್ ಆಗಲ್ಲ ಅನ್ಕೊಂತೀವಿ, ಇಲ್ಲ ಅಕ್ಕಪಕ್ಕನೇ ಇರ್ತೀವಿ, ಜಸ್ಟ್ ಅದು ರೀಚ್ ಆಗ್ತೀವಿ. ನೆಕ್ಸ್ಟ್ ಟೈಮ್ ನಾವು ಮೀಟ್ ಆಗ್ಬೇಕು ಅನ್ಕೊಂಡಿದ್ರೆ ವಿಲ್ ಮೀಟ್ ನೆಕ್ಸ್ಟ್ ಟೈಮ್ ಆಲ್ಸೋ ಅಂತ ಅದು ಪ್ರೂವ್ ಆಯ್ತು ಅಲ್ಲಿ. ಬಿಕಾಸ್ ಐ ನೆವರ್ ಎಕ್ಸ್ಚೇಂಜ್ ಆ ಲೇಡಿ ಜೊತೆ ನಂಬರ್ ಎಕ್ಸ್ಚೇಂಜ್ ಮಾಡಿಲ್ಲ, ಏನು ಇಲ್ಲ. ರ್ಯಾಂಡಮ್ಲಿ ಅವ್ರು ಬುಕ್ ಮಾಡಿದ್ದಾರೆ, ರ್ಯಾಂಡಮ್ಲಿ ಸೆಕೆಂಡ್ ಟೈಮ್ ನಾನು ತಗೊಂಡಿದ್ದೀನಿ. ದಟ್ ಈಸ್ ಸಮಥಿಂಗ್ ಎಕ್ಸೈಟಿಂಗ್. ಅದು ತುಂಬಾ ಕಮ್ಮಿ ಅಲ್ಲ, ಅಂದ್ರೆ ಒಬ್ಬರೇ ಪ್ಯಾಸೆಂಜರ್ ಸಿಕ್ಕಾಪಟ್ಟೆ ರೇರು. ದಟ್ ಈಸ್ ಹ್ಯಾಪಿ ಮೂಮೆಂಟ್. ಇನ್ನೊಂದಂತ ಹೇಳಿದ್ರೆ, ಯೂಶಲಿ ನಮ್ಗೆ ಗೊತ್ತು ಅಂದ್ರೆ ತುಂಬಾ ಬಾಯ್ಸ್ ಆಟೋ ಡ್ರೈವ್ ಮಾಡ್ತಾರೆ, ಮೆನ್ಸ್ ಯಾವಾಗ್ಲೂ ಜಾಸ್ತಿ ಇರುವಂತದ್ದು ಆ ಫೀಲ್ಡ್ ಅಲ್ಲಿ. ಬಟ್ ಆದ್ರೆ ನಾನು ಆಗ್ಲೇ ಹೇಳ್ದಾಗೆ ತುಂಬಾ ರೇರ್ ನಾವು ಹುಡ್ಕೋದು ವುಮೆನ್ಸ್ ನ ಡ್ರೈವ್ ಮಾಡೋದು. ಸೊ ಒಬ್ರು ಈಗ ಯಾರೋ ಪ್ಯಾಸೆಂಜರ್ ಬರ್ತಾರೆ, ವುಮೆನ್ ಡ್ರೈವರ್ ಇದಾರೆ ಅಂತ ಹೇಳಿದಾಗ ಅವ್ರ ರಿಯಾಕ್ಷನ್ ಹೇಗಿರ್ತಿತ್ತು, ಏನ್ ಕಮೆಂಟ್ಸ್ ಮಾಡ್ತಾ ಇದ್ರು? ತುಂಬಾ ಸ್ವಲ್ಪ ಬೋಲ್ಡ್ ಆಗಿರೋ ಮನುಷ್ಯರು ಬಂದು, ಸಖತ್ತಾಗಿ ಮಾಡ್ತಾ ಇದೀರಾ ಮೇಡಮ್, ವೆರಿ ಗುಡ್, ಪ್ರೌಡ್ ಆಫ್ ಯು ಅನ್ಬಿಡ್ತಾರೆ. ಕೆಲವರು ಇಂಟರಪ್ಟ್ ಅಂದ್ರೆ ಅವ್ರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಫೀಲ್ ಆದಾಗ ಅವ್ರು ನೋಡ್ಕೊಂಡು ಅವ್ರ ಸ್ಮೈಲ್ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಹಿಸ್ ಪ್ರೌಡ್ ಆನ್ ಮೀ ಅಥವಾ ವಾಟ್ ಎವರ್, ಅಂಕಲ್ ಸಖತ್ ಖುಷಿ ಆದ್ರು ನಂಗೆ ನೋಡ್ಬಿಟ್ಟು ಅಂತ. ಬಟ್ ಆಲ್ಮೋಸ್ಟ್ 99% ತುಂಬಾ ಪಾಸಿಟಿವ್ ರಿವ್ಯೂ ಬರುತ್ತೆ. ಅಥವಾ ಒಂದು ಸಿಗ್ನಲ್ ಅಲ್ಲೇ ನೀವು ಬಂದ್ರೆ ಇವಾಗ ಆಚೆ ತೋರಿಸ್ತೀನಿ, ಒಂದು ಸಿಗ್ನಲ್ ಅಲ್ಲಿ ನಾವು ಸ್ಟಕ್ ಆದ್ರೆ 99% ಆ ಸಿಗ್ನಲ್ ಅಲ್ಲಿ ಜನಗಳು ನಮ್ಮ ಮೇಲೆನೆ ಕಣ್ಣಿರುತ್ತೆ. ನನ್ ಜೊತೆ ಪ್ಯಾಸೆಂಜರ್ ಯಾರು ಇರ್ತಾರೆ ಅವ್ರು ತುಂಬಾ ಕಂಫರ್ಟಬಲ್, ಸಮ್ ಟೈಮ್ಸ್ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾರೆ. ಎಲ್ರು ನಮ್ಗೆ ನೋಡ್ತಾವ್ರೆ, ಎಕ್ಸ್ಪೀರಿಯನ್ಸ್ ಮಾಡೋದು ಆಚೆ. ಖಂಡಿತ ಮಾಡಿ ನೋಡಿ ನೀವು, ಯು ಫೀಲ್ ಸಮಥಿಂಗ್, ಅಯ್ಯೋ ಏನಪ್ಪಾ ಅಂತ. ಬಟ್ ಟು ಬಿ ಆನೆಸ್ಟ್ ನನಗೆ ಅದು ಪ್ರಾಕ್ಟೀಸ್ ಆಗ್ಬಿಟ್ಟೈತೆ. ಕಸ್ಟಮರ್ಸ್ಗೆ ತುಂಬಾ ಅನ್ಕಂಫರ್ಟಬಲ್ ಆಗ್ತಾರೆ ಅನ್ಸುತ್ತೆ, ಅಯ್ಯೋ ಎಲ್ರು ನೋಡ್ತಾವ್ರೆ ಅನ್ಬಿಟ್ಟು. ಅದು ಸಿಗ್ನಲ್ಸ್ ಬಂದ್ಬಿಟ್ಟು 100, 150 ಆ ತರ ನಂಬರ್ಸ್ ಹೋಗ್ತಾ ಇರುತ್ತಲ್ಲ. ಸೊ ಅಟ್ಲೀಸ್ಟ್ 1 2 minutes 3 minutes ನಾವು ನಿಂತ್ಕೊಂತೀವಿ ಆ ಸಿಗ್ನಲ್ ಅಲ್ಲಿ, ಅವಾಗ ಸಮಥಿಂಗ್ ಎಕ್ಸೈಟೆಡ್ ಇರುತ್ತೆ. ಬಟ್ ಸಮ್ ಪೀಪಲ್ ಬಂದ್ ಹೇಳ್ಬಿಡ್ತಾರೆ ಡೈರೆಕ್ಟ್ಲಿ, ವೆರಿ ನೈಸ್ ಮೇಡಮ್, ಹಂಗೆ ಹಿಂಗೆ ಅಂತ. ಕೆಲವರು ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ, ಬಟ್ ವಿ ಕ್ಯಾನ್ ರೆಕಗ್ನೈಸ್ ಅಲ್ವಾ, ಒಂದು ಫೇಸ್ ನೋಡಿದ ತಕ್ಷಣ ಆ ತರ ತುಂಬಾ ನಡೆದಿದೆ, ತುಂಬಾ. ಸೊ ಒಂದು ರೀತಿಯಾಗಿ ನಾವು ಫಸ್ಟ್ ಥಿಂಕ್ ಮಾಡಿದೆ ಹುಡುಗಿಗೆ ಓಡಿಸ್ತಾ ಇದ್ದಾಳೆ ಅಂದರೆ ಏನೆಲ್ಲ ಕಷ್ಟ ಇರ್ತದೆ. ಬಟ್ ಆಫ್ಟರ್ ಐ ಆಮ್ ಲಿಸನಿಂಗ್ ಯು, ಲೈಕ್ ಐ ಆಮ್ ಫೀಲಿಂಗ್ ಲೈಕ್ ಬರೀ ನೆಗೆಟಿವಿಟಿ ಇಲ್ಲ, ಪಾಸಿಟಿವಿಟಿ ಇದೆ. ಬಿಕಾಸ್ ಯು ಆರ್ ಟೆಲ್ಲಿಂಗ್ ದಟ್ ಎಷ್ಟೋ ಜನ ಟು ಗಾಡ್ ಅನ್ಕೊಂತಾರೆ ಮನೇಲಿ ಕೂತ್ಕೊಂಡು ಹೆಣ್ಮಕ್ಳು ಆಚೆ ಹೋದ್ರೆ ಅಯ್ಯೋ ಏನೋ ಕೆಟ್ಟೋಗ್ತಾರೆ ಹಾಳು. ಖಂಡಿತ ಇಲ್ಲ. ನೀವು ಆಚೆ ಕಳ್ಸಿ ನೋಡಿ ಹೆಣ್ಮಕ್ಳಿಗೆ ಪ್ರಪಂಚನ ಮಕ್ಳು ಕಲಿತಾರೆ.
ಕೆಲವು ತುಂಬಾ ಪ್ರೊಟೆಕ್ಟಿವ್ ಫಾದರ್, ಪೇರೆಂಟ್ಸ್, ಮದರ್ ಇರ್ತಾರೆ. ಅಯ್ಯೋ ಏನೋ ಆಗ್ಬಿಡುತ್ತೆ, ಏನೂ ಆಗಲ್ಲ. ಪ್ರಪಂಚನ ಕಲಿತಾರೆ, ಬೀಳ್ತಾರೆ, ಎದ್ದೋಳ್ತಾರೆ, ಎದ್ದ ಮೇಲೆ ನೆಕ್ಸ್ಟ್ ಸ್ಟೆಪ್ ಹೆಂಗ್ ತಗೋಬೇಕು ಅಂತ ಕಲ್ತ್ಕೊಂತಾರೆ. ನನ್ ಪ್ರಕಾರ ನಮ್ಮಮ್ಮ ನಮ್ಗೆ ಹಂಗೆ ಮಾಡಿದ್ದು. ನಮ್ಗೆ ಯಾರಿಗೂ ಕುತ್ಕೊಂಡು ಅಷ್ಟೊಂದು ಈಸಿಯಾಗಿ ಖಂಡಿತ ಪ್ರೊವೈಡ್ ಮಾಡಿಲ್ಲ. ನಮ್ಗೆ ಏನ್ ಬೇಕು ನಾವು ಅರ್ನ್ ಮಾಡ್ಬೇಕು, ಅದನ್ನ ತಗೋಬೇಕು. ನಾನು ಫಸ್ಟ್ ಟೈಮ್ ಬೈಕ್ ತಗೊಂಡಾಗ ನಮ್ಮ ಮಮ್ಮಿ ಆನೆಸ್ಟ್ ಆಗಿ ಹೇಳಿದ್ರು, ನಿನ್ ಬೈಕ್ಗೆ ದುಡ್ಡಿಲ್ಲ, ಅರ್ನ್ ಮಾಡು, ಪಾರ್ಟ್ ಟೈಮ್ ಮಾಡು, ಬೈಕ್ ನ ತಗೊಂಡು. ಹಂಗೆ ಆಯ್ತು. ಅದು ಐ ಡಿಡ್ ಪಾರ್ಟ್ ಟೈಮ್ ಫಾರ್ ಫ್ಯೂ ಮಂತ್ಸ್. ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ವರ್ಕ್ ಮಾಡಿದ್ದೆ ಜಸ್ಟ್ ಟು ಬೈ ಓನ್ ಬೈಕ್. ಅಪ್ಪ ಅದಿತ್ತು, ಅದು ಕೈನೆಟಿಗೂ ಕಿಕ್ ಹೊಡೆದೊಡ್ದು ಬೇಜಾರಾಗ್ಬಿಡ್ತಾ ಇತ್ತು ನಂಗೆ. ಸೊ ಒಂಥರ ಕ್ರೇಜ್ ನಿಮಗೆ ವೆಹಿಕಲ್ಸ್ ನ ತಗೋಬೇಕು, ಡ್ರೈವ್ ಮಾಡ್ಬೇಕು ಅನ್ನೋದು. ಅದು ಓನ್ ಇರ್ಬೇಕು ಅನ್ನೋದು ಇನ್ನೂ ಜಾಸ್ತಿ ಕ್ರೇಜ್. ಅಂದ್ರೆ ನಂದಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡಿರ್ಬೇಕು ನನಗೆ ಅಂತ. ಆತರ ಸ್ವಲ್ಪ ಅವಾಗಿಂದಾನು ಐತೆ. ಯಾವ ಹೆಣ್ಮಕ್ಳು ಆಚೆ ಹೋದ್ರೆ ಕೆಟ್ಟೋಗಲ್ಲ, ಕೆಟ್ಟೋದು ಐತೆ, ಒಳ್ಳೇದು ಐತೆ. ನೀವು ಸೆಲೆಕ್ಟ್ ಮಾಡ್ತೀರಾ ವಾಟ್ ಯು ವಾಂಟ್, ವಾಟ್ ಯು ಡೋಂಟ್ ವಾಂಟ್ ಅಂತ. ಬಿ ಪಾಸಿಟಿವ್, ಆಲ್ವೇಸ್ ಪಾಸಿಟಿವ್ ತಗೊಂಡ್ ನಡೀತಾ ಇದೆ. ತುಂಬಾ ಒಳ್ಳೇದಿರುತ್ತೆ. ಪ್ರಪಂಚ ತುಂಬಾ ಕಲ್ಸುತ್ತೆ ನಿಮ್ಗೆ. ಎವ್ರಿ ಸಿಂಗಲ್ ಡೇ ನೀವು ರೋಡಲ್ಲಿ ಇಳಿದಾಗ ಏನೋ ಒಂದು ಹೊಸದ್ ಕಲ್ತ್ಕೊಂಡ್ ಬರ್ತೀರಾ. ನೀವು ಕಲಿಯೋದಿಲ್ಲ ಅಂತಲ್ಲ, ಸಮಥಿಂಗ್ ಏನೋ ಒಂದು ಇವತ್ತು ಹೊಸದ್ ಕಲ್ತದೆ ನೀವು ಅಂತ ಥಾಟ್ ಇದ್ದೇ ಇರುತ್ತೆ ನಿಮ್ಗೆ ಎವ್ರಿ ಸಿಂಗಲ್ ಡೇ. ನನಗಿರುತ್ತೆ. ಸೊ ಥಿಯರಿಗಿಂತ ಒಂದ್ ರೀತಿಯಾಗಿ ಪ್ರಾಕ್ಟಿಕಲ್ ಆಗಿ ತುಂಬಾ ಕಲ್ತ್ಕೊಂತೀವಿ. ಅದಕ್ಕೆ ಹೇಳ್ತಾರ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ದಟ್ ಇಸ್ ಟ್ರೂ ಅನ್ಸುತ್ತೆ. ಸೋ ಟ್ರೂ. ನೀವು ಖಂಡಿತ ಅದೇ, ನೀವು ಆಚೆ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಕೆಲವ್ರ ಜೊತೆ ನಮ್ಗೆ ಮಾತಾಡಕ್ ಬರಲ್ಲ. ಹೆಣ್ಮಕ್ಳಿಗೆ ಮಾತಾಡಕ್ಕೆ ಮನೇಲಿ 4 ಜನ ಮುಂದೆ ಸುಮ್ನಿರು, ನಿಂಗೇನು ಗೊತ್ತಿಲ್ಲ, ಅವಳಿಗೇನು ಗೊತ್ತಿಲ್ಲ, ತುಂಬಾ ನೋಡಿದೀನಿ ನಾನು. ಆಚೆ ಬಂದಾಗ ನೀವು ನಿಮ್ ವಾಯ್ಸ್ ಅನ್ನ ಇದೇ ರೈಟ್, ಇದೇ ಕರೆಕ್ಟ್ ಅಂತ ಹೊಡೆದ್ಬಿಟ್ಟು ಹೇಳೋಷ್ಟು ಸ್ಟ್ರೆಂತ್ ಅರ್ನ್ ಮಾಡ್ತೀರಾ ಔಟ್ಸೈಡ್. ಮನೇಲಿ ಕುತ್ಕೊಂಡು ಅರ್ನ್ ಮಾಡಲ್ಲ. ಯಾರೋ ಏನೋ ಅಂದ್ರು, ಸರಿ ಬಿಡು ಅಂದ್ರು, ಆತರ ಇರಲ್ಲ ಮೈಂಡ್ ಸೆಟ್. ಯಾಕಂಗಂದ್ರು ಅನ್ಬಾರ್ದಾಗಿತ್ತು. ಇಟ್ಸ್ ನಾಟ್ ಅಫೆನ್ಸಿವ್. ನಾವ್ ಯಾರಿಗೂ ಮನೆಯವ್ರಿಗೆ ಜಗಳ ಮಾಡ್ತಲ್ಲ, ಜಸ್ಟ್ ನಮ್ ರೈಟ್ಸ್ ಅನ್ನ ನಾವು ಈಕ್ವಲ್ ಆಗಿ ತಗೊಂತಾ ಇದ್ದೇವೆ. ತುಂಬಾ ಹೆಣ್ಮಕ್ಳಿಗೆ ಅದು ಗೊತ್ತೇ ಇಲ್ಲ ತಗೋಬೇಕು. ನಂದ್ ರೈಟ್ಸ್ ಇದು, ನಾನ್ ನನ್ ಬ್ರದರ್ ಕೊಡಲ್ಲ. ಇವಾಗ ನಂದೇ ಆಗ್ಲಿ ನನ್ ಬ್ರದರ್ದೇ ಆಗ್ಲಿ, ನಂದೇನೈತೆ ನಾನ್ ತಗೊಂತೀನಿ. ಅವ್ನ್ ಚಿಕ್ಕವನಿದ್ರು ಅವನ ಹತ್ರ ಜಗಳ ಮಾಡಿ ತಗೊಂತೀನಿ. ಅವನ್ದಿದ್ರೆ ತಗೋಪ್ಪ ಇದ್ ನಿಂದೆ. ಸಣ್ಣ ಪುಟ್ಟನೆ ಏನೇ ಇರ್ಲಿ, ಒಂದು ತಿನ್ನೋ ಪ್ಲೇಟ್ ಅಲ್ಲಿ ಇದ್ರೆ, ಒಂದು ಎಕ್ಸ್ಟ್ರಾ ಎಗ್ ಇದ್ರೆ ಪ್ರೀತಿಯಿಂದ ಕೊಡೋದು ಬೇರೆ. ಅವ್ನ್ ಕಿತ್ಕೊಂಡವನಂದ್ರೆ ಅಲ್ಲಿಡು, ಅದ್ ನಂದು ಅಂತ ರೈಟ್ಸ್ ಆಗಿ ಕೇಳೋದು ಬೇರೆ. ಅದು ಅಲ್ಲಿ ರೋಡಲ್ಲಿ ಇಲ್ದಾಗ ಕಲ್ತ್ಕೊಂಡೆ. ಯಾವಾಗ್ಲಾದ್ರು ಕ್ಲಾಶ್ ಆಗಿದ್ಯಾ? ಅಂದ್ರೆ ನಿಮ್ಗೆ ಬೇರೆ ಆಟೋ ಡ್ರೈವರ್ಸ್ಗೆ ಯೂಶಲಿ ನಾವು ಈಗ ಬುಕ್ಕಿಂಗ್ ಏನಾದ್ರು ಮಾಡ್ಬೇಕಿದ್ರೆ ಸಮ್ಟೈಮ್ಸ್ ಅದಾಗತ್ತೆ. ನಾರ್ಮಲ್ ಆಟೋಸು ಮತ್ತೆ ಆನ್ಲೈನ್ ಹಿಂಗೆ ಬುಕ್ ಮಾಡಿದಾಗ ಏನಾದ್ರು ಸ್ವಲ್ಪ ಕಿರಿಕ್ಗಳು ಆತರ ಏನಾದ್ರು ಆಗಿದ್ಯಾ ಯಾವಾಗಾದ್ರು ಇನ್ಸಿಡೆಂಟ್? ಇಲ್ಲ, ನಂಗೆ ಹಂಗೇನು ಆಗಿಲ್ಲ. ಒಂದೇ ಒಂದು ಆಟೋ ಡ್ರೈವರ್ ಅಂಕಲ್ ನನಗೆ ತುಂಬಾ ರೂಡ್ ಆಗಿ ಹೇಳಿದ್ರು. 40+ 45 ಸಮಥಿಂಗ್ ಇರುತ್ತೆ. ಅವ್ರೇನ್ ಹೇಳಿದ್ರು ಅಂದ್ರೆ ಲೈಕ್ 11 or 11:30 ಆಗ್ತೈತೆ, ಸಂಡೇ ಈವ್ನಿಂಗ್ ಸಮಥಿಂಗ್. ಹಿ ಇಸ್ ನಾಟ್ ಡ್ರೈವಿಂಗ್ ಆಕ್ಚುಲಿ. ಅವ್ರ ಆಪ್ ಯೂಸ್ ಮಾಡಕ್ ಬರಲ್ಲ ಅನ್ಸುತ್ತೆ ಅವ್ರಿಗೆ. ಸೊ ಅವರು ಸ್ಟ್ರಗಲ್ ಆಗ್ತಾ ಇದ್ರು ಅನ್ಸುತ್ತೆ. ಅವ್ರ ಫ್ರಸ್ಟ್ರೇಷನ್ ನನ್ ಮೇಲೆ ತೋರಿಸ್ಬಿಟ್ರು. ಅವ್ರ ಏನಂದ್ರು ಅಂದ್ರೆ, ನೀವೆಲ್ಲ ಇಳಿದ್ರೆ ನಾವೆಲ್ಲ ಏನಮ್ಮ ಮಾಡೋದು ಅಂತ ಒಂಥರ ರೂಡ್ ಆಗಿ ಅನ್ಬಿಟ್ಟಿದ್ರು. ಈ ಆಪ್ಗಳು ಬಂದಾಗಿಂದ ಏನೋ ಕೆಟ್ಟೋಗ್ಬಿಟ್ಟೈತೆ ಹಂಗೆ ಹಿಂಗೆ ಅಂತ. ಅಂಕಲ್ ಆಪ್ ಯೂಸ್ ಮಾಡಕ್ ಬರಲ್ವಾ, ಕಲ್ತ್ಕೊಳ್ಳಿ, ಸಖತ್ತಾಗಿ ಅರ್ನ್ ಮಾಡ್ತೀರಾ ಅಂದ್ಬಿಟ್ಟಿದ್ದೆ. ಬಟ್ ಅದು ಫ್ಯಾಕ್ಟ್ ಆಕ್ಚುಲಿ. ಕೆಲವ್ರಿಗೆ ಅದು ಆಪ್ ಯೂಸ್ ಮಾಡಕ್ ಬರಲ್ಲ, ಅಥವಾ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಯೂಸ್ ಆಪ್ಸ್. ಬಟ್ 99% ಇವಾಗ ಆನ್ಲೈನ್ ಪ್ರೊಸೀಜರೇ ಜಾಸ್ತಿ ನಡೀತಾ ಇರೋದು. 99% ಎಲ್ಲ ಆನ್ಲೈನ್ ನೋಡ್ತಾ ಇರೋದು. ಸೊ ಆನ್ಲೈನ್ ಅಪ್ಡೇಟ್ ಆದಾಗ ನಾವು ಒಂಚೂರಾದ್ರೂ ಅಪ್ಡೇಟ್ ಆಗೋದು ತುಂಬಾ ವಾಸಿ. ಪ್ರಪಂಚ ಜೊತೆ ನಡೀತೀವಿ, ಇಲ್ಲಾಂದ್ರೆ ಪ್ರಪಂಚ ನಮ್ ಹಿಂದೆ ಬಿಟ್ಟು ತಾನ ಹೋಗ್ಬಿಡುತ್ತೆ. ಅದು ಒಂದು ಕಲ್ತ್ಕೋಬೇಕು ಅನ್ಸ್ತು. ಹಿ ಡಿಡ್ ವೆರಿ ರೂಡ್ ಕಾನ್ವರ್ಸೇಷನ್ ವಿತ್ ಮೀ. ಅವಾಗ ಫೀಲ್ ಆಯ್ತು, ಏನಪ್ಪ ಇದು ಅಂತ. ಬಟ್ ಅದರ್ವೈಸ್ ಅನ್ಸ್ತು ನಂಗೆ 40+ ಇದಾರೆ, ಎಲ್ಲೋ ಫ್ರಸ್ಟ್ರೇಷನ್ ಎಲ್ಲೋ ಬಂದ್ ತೆಗೆದ್ರು ಅಂತ. ಬಟ್ ಇಟ್ಸ್ ಓಕೆ. ಅದರ್ವೈಸ್ ನಾನು ಹೇಳ್ತಲ್ವಾ, 99% ನೀವು ಪಾಸಿಟಿವ್ ನೋಡ್ತೀರಾ. ಮೇ ಬಿ ಐ ಆಮ್ ಸೋ ಮಚ್ ಪಾಸಿಟಿವ್, ಅದಕ್ಕೆ ನಾನು ಬರೀ ಪಾಸಿಟಿವ್ ನ ತಗೊಂತೀನಿ. ಅದರ್ವೈಸ್ ನನ್ ಪ್ರಕಾರ ನಂಗೆ ಆಚೆ ಅಂತ ಏನು ಮಹಾ ಸೇಫ್ಟಿ ಎಲ್ಲ ಏನು ಇಲ್ಲ. ನೀವ್ ಆಚೆ ಹೋಗ್ತೀರಾ, ನೀವು ಕೆಲ್ಸ ಮಾಡ್ತೀರಾ, ವಾಪಸ್ ನೀವು ಸೇಫ್ ಆಗಿ ಮನೆಗ್ ಬರ್ತೀರಾ. ಇದು ಡೈಲಿ ರೂಟೀನ್. ಸ್ವಲ್ಪ ಸಣ್ಣ ಪುಟ್ಟ ಎಲ್ಲಾದ್ರೂ ನೀವೇ ಹೋಗಿ ಯಾರಿಗಾದ್ರೂ ಟಚ್ ಮಾಡಿದ್ರೆ, ದಯವಿಟ್ಟು ಕ್ಷಮೆ ಇರ್ಲಿ ಅಂದ್ಬಿಟ್ರೆ, ಸರಿ ಅಮ್ಮ ಅನ್ಬಿಡ್ತಾರೆ. ನೀವ್ ಏನಾದ್ರು ರಾಂಗ್ ಆಗ ಅವ್ರ ಜೊತೆ ಏನೋ ಎಲ್ಲಿ ನಿಲ್ಸಿದ್ಯಾ ಅನ್ಬಿಟ್ರೆ, ಬಮ್ಮ ಇಲ್ಲಿ ಅಂತಾರೆ. It's so fact. How you treat people, they will treat us like that only.
ಸೊ ಅದನ್ನ ಸ್ವಲ್ಪ ಫಾಲೋ ಮಾಡ್ತೀನಿ. ಯಾರಾದ್ರೂ ನಂಗೆ ಟಚ್ ಮಾಡ್ಬಿಟ್ರೆ ಇಟ್ಸ್ ನಾಟ್ ಮೇಜರ್ ಡ್ಯಾಮೇಜ್ ಅಂದ್ರೆ ಸರಿ ಪರವಾಗಿಲ್ಲ ಅಣ್ಣ ಅನ್ಬಿಡ್ತೀನಿ. ಇಲ್ಲ ನಾನೇ ಯಾರಿಗಾದ್ರೂ ಹೋಗಿ ಟಚ್ ಮಾಡ್ಬಿಟ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಅನ್ಬಿಡ್ತೀನಿ. ಬಿಕಾಸ್ ಅದ್ ಆಗುತ್ತೆ, ಫೀಲ್ಡ್ ವರ್ಕ್ ಹೇಳಕ್ ಆಗಲ್ಲ. ಸಮ್ಟೈಮ್ಸ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗ್ಲಿ ಅಥವಾ ಟಚ್ ಆಗೋದಾಗ್ಲಿ ಇದೆಲ್ಲ ತುಂಬಾ ಕಾಮನ್ ಡ್ರೈವಿಂಗ್ ಫೀಲ್ಡ್ ಅಲ್ಲಿ. ಅದಕ್ಕೆಲ್ಲ ಅಯ್ಯೋ ಅಬ್ಬಬ್ಬಾ ಹೆಂಗ್ ಟಚ್ ಮಾಡಿದೆ ನೀನು ಅಂತ ಅನ್ನಕ್ಕೆ ಆಗಲ್ಲ. ಯಾವ್ದು ಫೈಟ್ ಆಗಿಲ್ಲ? ಇಲ್ಲ, ಇವಾಗ ಗಂಟನೂ ನಾನು ಮಾಡಿಲ್ಲ, ದಯವಿಟ್ಟು ಆಗ್ಬಾರ್ದು. ಬಟ್ ಆಗುತ್ತೆ, ಸಣ್ಣ ಪುಟ್ಟ ಆಗುತ್ತೆ, ಟಚಿಂಗ್ ಆಗುತ್ತೆ, ಸ್ವಲ್ಪ ಎಕ್ಸ್ಟ್ರಾ ಹೋಗಿ ಟಚ್ ಮಾಡ ಅದೆಲ್ಲ ಆಗುತ್ತೆ. ಕಾಮನ್, ತುಂಬಾ ಕಾಮನ್. ಗ್ಯಾಪಿಂಗ್ ಅಲ್ಲಿ ಸ್ವಲ್ಪ ನುಗ್ಸಕ್ ಹೋಗಿ ಚಿಕ್ಕಪೇಟೆ ಹೋಗ್ಬಿಡಿ ನೀವು. ಪ್ರತಿ ಒಂದು ಡ್ರೈವಿಂಗ್ ಅಂದ್ರೆ ಒಂದು ಆಟೋ ಒಂದು ಟೂ ವೀಲರ್ ಹೋಗುವಾಗ ಟೂ ವೀಲರ್ಗೆ ಲೈಟ್ ಆಗಿ ಒಂದು ಬಗ್ಗಿಸ್ಲೇಬೇಕು. ರೋಡ್ಗಳು ಅಷ್ಟೊಂದು ಸಣ್ಣ ಇರುತ್ತೆ, ಅದ್ರಲ್ಲಿ ಸ್ವಲ್ಪ ಟಚ್ ಆದ್ರೆ ಬ್ರೋ ಸಾರಿ ಬ್ರೋ ಅನ್ಬಿಟ್ರೆ ಅವ್ರು ಹೋಗ್ಬಿಡ್ತಾರೆ. ಸರಿ ಅಕ್ಕ ಪರವಾಗಿಲ್ಲ ಅನ್ಕೊಂತಾರೆ. ಓಕೆ. ಇನ್ನು ಸಫರಾ ಖಾನ್ ನಮಗೆ ಗೊತ್ತು ಎಲ್ಲಾನು ಓಡಿಸ್ತಾರೆ, ಎಲ್ಲಾನು ಡ್ರೈವಿಂಗ್ ಮಾಡ್ತಾರೆ ಅಂತ. ಬಟ್ ಸಫರಾ ಖಾನ್ ಡ್ರೈವಿಂಗ್ ಬಿಟ್ಟು ಅಂದ್ರೆ ಸ್ಟಾರ್ಟಿಂಗ್ ಇಂದ ಏನೆಲ್ಲ ಕೆಲಸಗಳನ್ನ ಮಾಡ್ಕೊ ಬಂದಿದ್ದೀರಾ? ನಾನು ಫಸ್ಟು ನನ್ನ ಕೆಲಸ ಬಂದ್ಬಿಟ್ಟು ಗಾರ್ಮೆಂಟ್ಸ್ ಹೋಗಿದ್ದೆ. 350 rupees ನನ್ನ ಫಸ್ಟ್ ಸ್ಯಾಲ್ರಿ. ಮಂತ್ಲಿ 350 ವೆನ್ ಐ ವಾಸ್ 14 or 15. ಅವಾಗ ಅಷ್ಟೊಂದು ಇರ್ಲಿಲ್ಲ, ಚಿಕ್ಕ ಮಕ್ಕಳೆಲ್ಲ ಕೆಲಸ ಮಾಡಂಗಿಲ್ಲ ಹಂಗೆ ಹಿಂಗೆ ಅಂತ. ಸೊ ಅಂದ್ರೆ 14 years 15 years ಸ್ಟಾರ್ಟೆಡ್ ವರ್ಕಿಂಗ್ 14 years ಇದ್ದೆ ಅನ್ಸುತ್ತೆ. 14 or 15 ಇದ್ದೆ. ಐ ಸ್ಟಾರ್ಟೆಡ್ ವರ್ಕಿಂಗ್. ಅಮ್ಮ ಜೊತೆನೆ ಹೋಗ್ತಾ ಇದ್ದೆ. ಅಂಡ್ ಐ ಶಿಫ್ಟೆಡ್ ವಿತ್ ಹೋಮ್ ನರ್ಸಿಂಗ್ ಸರ್ವಿಸ್. ಅದು ಕೆಲವು ದಿನ ಮಾಡಿದೆ. ಹೋಮ್ ನರ್ಸಿಂಗ್ ಅಲ್ಲಿ ಏನ್ ಕಲ್ತ್ಕೊಂಡೆ ಗೊತ್ತಾ, ನೀವು ಸೀನಿಯರ್ಸ್ ಜೊತೆ ಹೆಂಗೆ ಬಿಹೇವ್ ಮಾಡ್ತೀರಾ. ಪೇಷಂಟ್ ಅಂದ್ರೆ ಸಮ್ಟೈಮ್ಸ್ ನಿಮ್ಗೆ ಕ್ರೇಜಿಯಸ್ಟ್ ಪೇಷಂಟ್ ಸಿಗ್ಬಿಡ್ತಾರೆ, ಅವ್ರಿಗೆ ಹ್ಯಾಂಡಲ್ ಮಾಡ್ತೀರಾ ಅಲ್ವಾ, ದ ವೇ ಯು ಹ್ಯಾಂಡಲ್. ನಿಮ್ಗೆ ತಾಳ್ಮೆ ಅನ್ನೋದು ಅಲ್ಲೇ ಕಲ್ಸ್ಕೊಟ್ಬಿಡುತ್ತೆ. ಬಿಕಾಸ್ ಅವ್ರ ಪೇಷಂಟ್ ಅವ್ರಿಗೆ ಗೊತ್ತಿಲ್ಲ ಏನ್ ಮಾಡ್ತವ್ರೆ ಅಂತ. ವಿ ನೋ ದ್ಯಾಟ್. ಅದು ತುಂಬಾ ಕಲ್ತ್ಕೊಂಡೆ ನಾನಲ್ಲಿ. ದೆನ್ ಐ ಶಿಫ್ಟೆಡ್ ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ವರ್ಕ್ ಮಾಡಿದೆ, ಸ್ವಿಗ್ಗಿ ಮಾಡಿದೆ, ದೆನ್ Delivery.com ಅಲ್ಲಿ ವರ್ಕ್ ಮಾಡಿದೆ ಆಸ್ ಅ ಡೆಲಿವರಿ ಗರ್ಲ್. ಆಮೇಲೆ ಊಬರ್ ಅಲ್ಲಿ ಕ್ಯಾಬ್ ಓಡಿಸ್ದೆ. ದೆನ್ ಐ ಹ್ಯಾವ್ ನೌ ಮೈ ಓನ್ ಆಟೋ. ಓಕೆ. ಸೊ ಆವಾಗ ಸ್ವಿಗ್ಗಿ ಎಲ್ಲ ಡೆಲಿವರಿ ಮಾಡ್ಬೇಕಾದ್ರೆ ಅವಾಗೆಲ್ಲ ಸ್ವಿಗ್ಗಿ ನಾನು 4 years ಮಾಡಿದ್ದೀನಿ. ಅವಾಗ ಸಖತ್ತಾಗಿತ್ತು. ಬಿಕಾಸ್ ಲಾಕ್ಡೌನ್ ಟೈಮ್, ಅದರ ಆಪ್ಷನ್ ಇಲ್ಲ ನಿಮ್ಗೆ. ತುಂಬಾ ಬುಕಿಂಗ್ಸ್ ಎಲ್ಲ ಜಾಸ್ತಿ ಅವಾಗ ಆನ್ಲೈನ್ ಇತ್ತು ಎಲ್ಲಾನು. ಅವಾಗ ಬಂದ್ಬಿಟ್ಟು ಸಖತ್ತಿತ್ತು. ಅವಾಗ ಎಲ್ಲ ಪ್ರಪಂಚನೇ ನಮ್ದು ಅನ್ನೋದರ. ಬಿಕಾಸ್ ಎಲ್ಲ ರೋಡ್ಗಳು ಖಾಲಿ, ನಾವೇ ಬರೀ ಅಷ್ಟೇ ಓಡಾಡ್ತಾ ಇದ್ವಿ. ಅದು ಇದು ಮಾಡಿಸಿದ್ವಿ, ಏನೋ ಇದು ಕೊಟ್ಟಿದ್ರು ಗೊತ್ತಾ, ಕೋಡ್ ಸಮಥಿಂಗ್ ID ಕಾರ್ಡ್ ತರ ಮಾಡಿ ಕೊಟ್ಟಿದ್ರು. ಅದು ಕೊಟ್ಟಿದಾಗ ವಿನೋ ಎಲ್ಲಿ ಸ್ಟಕ್ ಮಾಡಿದ್ರು ಅಣ್ಣ ID ಇದೆ ನಮ್ಮ ಹತ್ರ, ಪರ್ಮಿಷನ್ ತಗೊಂಡಿದ್ದೀವಿ. ಅವಾಗ ತುಂಬಾ ರೂಟ್ಸು ಎಲ್ಲ ಕಲ್ತ್ಕೊಂಡೆ ಅವಾಗ. ಅವಾಗ ಕಸ್ಟಮರ್ ಹ್ಯಾಂಡ್ಲಿಂಗ್ ನಾನು ಆಕ್ಚುಲಿ ಅವಾಗೆ ಕಲ್ತಿದ್ದು. ಅದಕ್ಕೆ ಮುಂಚೆ ನಾನು ಕಸ್ಟಮರ್ಸ್ಗೆ ಹ್ಯಾಂಡಲ್ ಮಾಡ್ತಾ ಇರ್ಲಿಲ್ಲ. ಐ ಡೋಂಟ್ ನೋ ಹೌ ಟು ಬಿಹೇವ್ ವಿತ್ ಕಸ್ಟಮರ್. ಅಥವಾ ಅವ್ರು ಫ್ರಸ್ಟ್ರೇಟ್ ಆಗಿದ್ರೆ ನಾವ್ ಹೆಂಗೆ ಕಾಮ್ ಆಗಿ ದೊಡ್ಡ ಸ್ಮೈಲ್ ಕೊಟ್ಬಿಟ್ಟು ಬಂದ್ಬಿಟ್ರೆ ದೇ ಫೀಲ್ ಓಕೆ ಅಂತ. ಫುಡ್ ಡೆಲಿವರಿ ಟೈಮಲ್ಲಿ ಅದೇ ಕಲ್ತಿದ್ದು ನಾನು. ಕಸ್ಟಮರ್ಸು ಬಿಕಾಸ್ ಸಮ್ಟೈಮ್ಸು ಹೋಟೆಲಲ್ಲಿ ನಾವು ಪಾರ್ಸಲ್ಸ್ ತಗೊಳ್ಳುವಾಗ ಮಾರ್ನಿಂಗ್ ಪೀಕ್ ಟೈಮ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಆರ್ಡರ್ಸ್ ಬಂದಿರುತ್ತೆ ಆಲ್ರೆಡಿ. ಅಲ್ಲೂ ಹೋಟ್ಲಲ್ಲಿ ವರ್ಕ್ ಮಾಡೋ ಹುಡುಗರು ಸಖತ್ ಸ್ಪೀಡ್ ಆಗಿರ್ತಾರೆ. ಸ್ಟಿಲ್ ಸಮ್ಟೈಮ್ಸ್ ಲೇಟ್ ಆಗ್ಬಿಡುತ್ತೆ ಪಾರ್ಸಲ್ ಪ್ಯಾಕಿಂಗ್ ಅಲ್ಲೋ ಅಥವಾ ಡ್ರಾಪಿಂಗ್ ಅಲ್ಲೋ, ಅಥವಾ ನಮಗೆ ಡ್ರೈವಿಂಗ್ ಟೈಮಲ್ಲಿ ಎಲ್ಲೋ ಸ್ಟಕ್ ಆದ್ವಿ ಟ್ರಾಫಿಕ್ ಅಲ್ಲಿ, ಲೇಟ್ ಆಯ್ತು. ಕಸ್ಟಮರ್ ಹತ್ರ ಹೋದಾಗ ಫ್ರಸ್ಟ್ರೇಟ್ ಆಗ್ಬಿಡ್ತಾರೆ. ಅದು ಹುಡುಗಿ ಅಂತ ಹೇಳಕ್ಕಾಗ್ದಿರಾ ಬಿಡಕ್ಕಾಗ್ದಿರಾ ಒದ್ದಾಡ್ಬಿಡ್ತಾರೆ. ಸೊ ಆ ಟೈಮ್ ಡಿಫ್ರೆನ್ಸ್ ಗೊತ್ತಾಗಿದ್ಯಾ ನಿಮ್ ಫೇಸ್ ಅಲ್ಲಿ ಹುಡುಗಿನೇ ಬೇರೆ ತರ ಟ್ರೀಟ್ ಮಾಡೋದು, ಹುಡುಗರೇ ಬೇರೆ ತರ ಟ್ರೀಟ್ ಮಾಡೋದು. ಅವ್ರಿಗೆ ಮೈಂಡ್ ಸೆಟ್ ಏನಿರುತ್ತೆ ಗೊತ್ತಾ, ಹುಡುಗಿ ಬಂದಿ ಅದಕ್ಕೆ ಲೇಟ್ ಗುರು, ತರ್ತಾ ಇದ್ದಿದ್ರೆ ಬೇಗ ತರ್ತಾ ಇದ್ದ. ಬಟ್ ಆಕ್ಚುಲಿ ಅವ್ರಿಗೆ ಗೊತ್ತಿರಲ್ಲ ನಾನ್ ಎಲ್ಲಿ ಇಲ್ಲಿ ಏನ್ ಸಫರ್ ಆಗಿತ್ತು ಅದು ಇದು ಅಂತ. ಅದೇ ಡೋಂಟ್ ನೋ. ಬಟ್ ಅದೇ ಒಂದ್ ಕೊಡುವಾಗ ದೊಡ್ಡ ಸ್ಮೈಲ್ ಕೊಟ್ಬಿಟ್ಟು ಥ್ಯಾಂಕ್ ಯು ಅಂದ್ಬಿಟ್ರೆ ಅವ್ರಿಗೂ ಸಮ್ವೇರ್ ಎಲ್ಲೋ ಒಂದ್ ಕಡೆ ಓಕೆ ಅನ್ಸುತ್ತೆ ಅಂತ ನಾವು ಅನ್ಕೊಂತೀವಿ. ಬಟ್ ಅಟ್ ದ ಸೇಮ್ ಟೈಮ್ ವರ್ಸ್ಟ್ ಪಾರ್ಟ್ ಏನಂದ್ರೆ ಅದರಲ್ಲಿ ನೀವು ಪಾರ್ಸೆಲ್ ಕೊಡ್ತೀರಾ, ನಿಮ್ ಮುಂದೆನೆ ಡೋರ್ ಡಮಾರ್ ಅಂತ ಹಾಕೊಂತಾರೆ. ದಟ್ ಈಸ್ ಸೋ ಹರ್ಟ್ಫುಲ್. ಆ ಟೈಮು ಸಿಕ್ಕಾಪಟ್ಟೆ ಹರ್ಟ್ಫುಲ್. ಸೋ ಬ್ಯಾಡ್ ಬಿಕಾಸ್ ಇದೆಲ್ಲ ನಮ್ಗೆ ಬೇಕಾ ಅನ್ಸುತ್ತೆ. ನಾವು
ನಮ್ಮ ಮನೆಗಳಲ್ಲಿ ಹಂಗ್ ಕಲ್ಸ್ಕೊಟ್ಟಿಲ್ಲ ನಂಗೆ. ಯಾರಾದ್ರೂ ನಿಂತಿದ್ದಾರೆ ಡೋರ್ ಹತ್ರ ಅಂದ್ರೆ ಮೇಕ್ ಶೋರ್ ದಟ್ ಅವ್ರು ಫಸ್ಟ್ ಹೋಗೋ ಗಂಟ ನೀನ್ ಅಟ್ಲೀಸ್ಟ್ ಡೋರ್ ಕ್ಲೋಸ್ ಮಾಡಬಾರ್ದು, ಹೋಗಿ ಅಲ್ಲಿ ನಿಂತ್ಕೋ, ಎಲ್ಲ ಒಳಗಡೆ ಇನ್ವೈಟ್ ಮಾಡ್ಬೋದು. ವಿ ಲರ್ನ್ ದಿಸ್. ಕೆಲವ್ರ ಮನೆಗಳಲ್ಲಿ ಅವ್ರಿಗೆ ಅಪಾರ್ಟ್ಮೆಂಟ್ ಗಳಲ್ಲಿ ಇರ್ತಾರೆ, ಏನ್ ಸೇಫ್ಟಿ ಇಶ್ಯೂನೋ ಅಥವಾ ಸ್ವಿಗ್ಗಿ ಹುಡುಗರು ಏನ್ ಬಂದು ಏನ್ ಮಾಡ್ಬಿಡ್ತಾರೋ ಅನ್ನೋ ಒಂದು ಥಾಟ್ ಇರುತ್ತೆ. ಒಬ್ವಿಯಸ್ಲಿ ಅದು ಸೇಫ್ಟಿ ಪರ್ಪಸ್. ಬಟ್ ಎಲ್ರು ಹಂಗಿರಲ್ಲ ಅಲ್ವಾ. ನಾವು ಕೆಲಸ ಮಾಡಕ್ ಇಳಿತೀವಿ, ಅವಾಗ ಡೋರ್ ಹಾಕಿದಾಗ ಇಟ್ ಸ್ಮೆಲ್ಸ್ ವೆರಿ ಬ್ಯಾಡ್, ವೆರಿ ಬ್ಯಾಡ್. ಅದು ತುಂಬಾ ತುಂಬಾ ಅವಾಗ ಅನ್ಸುತ್ತಾ ನಾನು ಈ ವರ್ಕ್ ಮಾಡೋದ್ ಬೇಡ ಬಿಟ್ಬಿಡೋಣ ಅಂತ? ಯಾನ ಸಫರಾ, ಐ ವಾಂಟ್ ಟು ಆಸ್ಕ್ ಯು ದಟ್, ಲೈಕ್ ಇವಾಗ ಯೂಶಲಿ ನಾವು ಹೇಗೆ ಅಂತ ಹೇಳಿದ್ರೆ ಹುಡುಗಿ ಸಪ್ರೇಟ್ ಅಂದ್ರೂ ನಮ್ಗೆ ಏನೋ ಒಂದು ಲೈಫಲ್ಲಿ ಸಿಕ್ಕಿಲ್ಲ, ನಮ್ಮ ಲೈಫಲ್ಲಿ ಏನೋ ಒಂದು ಕಷ್ಟ ಬಂತು ಅಂದ ತಕ್ಷಣ ಕುಗ್ಗೋಗ್ಬಿಡ್ತೀವಿ ನಾವು. ಕುಗ್ಗೋಗೋದು ಮೀನ್ಸ್ ಲೈಕ್ ಡಲ್ ಆಗ್ಬಿಡ್ತೀವಿ, ಎಲ್ಲ ಬಿಟ್ಬಿಟ್ಟು ನಮ್ಮ ಪಾಡು ನಾವು ಕುತ್ಕೊಂಡ್ಬಿಡ್ತೀವಿ. ಬಟ್ ಆದ್ರೆ ಯು ಟೋಲ್ಡ್ ದಟ್ 14 years ಇಂದ ಯು ವರ್ಕಿಂಗ್ ಅಂತ ಹೇಳಿದ್ರೆ ಐ ಆಮ್ ಸರ್ಪ್ರೈಸಿಂಗ್ ದಟ್. ಯಾವತ್ತೂ ಅನ್ಸಿಲ್ವಾ ಸಫುರಾ ನಿಮಗೆ ಲೈಕ್ ಯಾಕೆ ನಂಗೆ ಇಷ್ಟು ಕಷ್ಟ ಬರ್ತಾ ಇದೆ, ಅಯ್ಯೋ ನಾನು ಇದೆಲ್ಲ ಮಾಡ್ಬೇಕಾ? ಐ ಮೀನ್ ಡೋಂಟ್ ಯು ಲೈಕ್ ಫೆಲ್ಟ್ ಲೈಕ್ ದಟ್? ನೋ, ಬಿಕಾಸ್ my work selections was like that. I'm learning something new. ಫೀಲ್ಡ್ ವರ್ಕ್ ಎಲ್ರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿರಲಿಲ್ಲ. ನಾನು Delivery.com ಇಳಿಯೋ ಗಂಟ ಏರಿಯಾದಲ್ಲಿ ಒಂದು ಏರಿಯಾ ಅಂದರೆ ಒಂದು ನಂಬರು, ಒಂದು ರೋಡ್ ನಂಬರು, ಒಂದು ಸಟನ್ ಡೋರ್ ನಂಬರು, ಅದೆಲ್ಲ ಚೆಕ್ ಆಗುತ್ತೆ, ಇದೆಲ್ಲ ಇಷ್ಟು ಇರುತ್ತೆ ಅಂತ ನನಗೆ ಆ ಫೀಲ್ಡಲ್ಲಿ ಆ ವರ್ಕಲ್ಲಿ ಇಳಿಯೋ ಗಂಟ ನಂಗೆ ಗೊತ್ತಿಲ್ಲ. ಪಾರ್ಸೆಲ್ ಬರುತ್ತೆ, ನಾನು ಹಾಕಿದ್ದೀನಿ ಪಾರ್ಸೆಲ್ ಬರುತ್ತೆ ಅಂತ. ಬಟ್ ಡೆಲಿವರಿ ಹುಡುಗ ಹೆಂಗೆ ಡೆಲಿವರಿ ಮಾಡ್ತಾರೆ ವಿ ಡೋಂಟ್ ನೋ. ನಾನು ಹೇಳಿದಾಗ ನಂಗೆ ಅರ್ಥ ಆಯಿತು, ಪ್ರತಿಯೊಂದು ನಾವು ಏನೇ ಮೆಸೇಜ್ ಅಥವಾ ಅದು ಅಡ್ರೆಸ್ ಬರ್ದಿರ್ತೀವಿ ಅದನ್ನ ಅವ್ರು ಫಾಲೋ ಅಪ್ ಮಾಡ್ತಾರೆ. ಈ ಕ್ರಾಸು, ಈ ಡೋರು, ಈ ಫ್ಲೋರು, ಎವ್ರಿಥಿಂಗ್ ದೇ ವಿಲ್ ಚೆಕ್, ದೆನ್ ದೇ ವಿಲ್ ರೀಚ್ ಯು. ಅವಾಗಂಟ ನಮಗ್ ಗೊತ್ತೇ ಇಲ್ಲ ನೀವು ಎಲ್ಲಿದ್ದೀರಾ, ನೀವು ಅಡ್ರೆಸ್ ಕೊಟ್ಟಿದ್ದೀರಾ ಅಷ್ಟೇ ಗೊತ್ತಿರೋದು. ಅದು ನೀವು ಮಾಡಿದಾಗ ಇನ್ನು ಓಕೆ ಇದು ಹಿಂಗೆ ವರ್ಕ್ ಆಗುತ್ತೆ ಅಂತ ಸಮಥಿಂಗ್ ನ್ಯೂ. ಯಾವ್ದು ನಾವು ಸ್ವಿಗ್ಗಿಯಲ್ಲಿ ಕಲ್ತಿಲ್ವೋ ಇಲ್ಲಿ ಕಲಿತಾ ಇದೀವಿ. ಅಮೆಝಾನ್ ಹೆಂಗೆ, Delivery.com ಹೆಂಗೆ, ಪಾರ್ಸೆಲ್ಸ್ ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಡ್ರಾಪ್ ಆಗ್ತಾ ಇದೆ, ಈ ಸಿಸ್ಟಮ್ ನನ್ಗೆ ಗೊತ್ತೇ ಇರ್ಲಿಲ್ಲ. ಪಾರ್ಸೆಲ್ಸ್ ಲಂಪಲ್ಲಿ ಹೆಂಗ್ ಬರುತ್ತೆ, ಲೈಕ್ 2000, 3000 ಅಟ್ ಎ ಟೈಮ್ ಒನ್ ಡೇ ಅಲ್ಲಿ ವಾಶ್ ಔಟ್ ಮಾಡ್ತಾರೆ. ಒನ್ ಡೇ ಅಲ್ಲಿ 3000 ಪಾರ್ಸೆಲ್ಸ್ ಡೆಲಿವರ್ ಆಗುತ್ತೆ, ಅಷ್ಟು ಬುಕಿಂಗ್ಸ್ ಬರುತ್ತೆ ಅನ್ನೋದೇ ಅವಾಗ ಶಾಕ್ ಆಗಿದ್ದಂಗೆ ನಾನು ನೋಡಿದಾಗ. ಸೊ ಯು ಆರ್ ಲರ್ನಿಂಗ್ ಫ್ರಮ್ ಏನಾದ್ರೂ ಒಂದು ಕಲ್ತ್ಕೊಂಡು ಒಂದೊಂದ್ ಕೆಲಸದಿಂದ ಹೋಗ್ತಾ ಇರೋವಂಥದ್ದು. ನೋಡಿದ್ರ ಕಲ್ತಿದ್ರ, ಅರ್ಥ ಆಯ್ತಾ, ನಿಮ್ ಬೋರ್ ಆಯ್ತಾ, ಶಿಫ್ಟ್ ಇಟ್ ಟು ಸಮಥಿಂಗ್ ಎಲ್ಸ್ ಯು ಡೋಂಟ್ ನೋ. ಅದ್ರಲ್ಲಿ ಹೊಸ ಕಲಿತಾ ಯಾವಾಗ ಎಂಜಾಯ್ಮೆಂಟ್ ಅಲ್ವಾ ನಿಮ್ಗೆ. ಬಟ್ ಯಾವತ್ತೂ ಅನ್ಸ್ಲಿಲ್ವ ಲೈಫ್ ಕಷ್ಟ ಇದೆ, ಲೈಫು ಯಾಕೆ ಹೀಗಾಯ್ತು, ನಾನು ಯಾಕೆ ಮಾಡ್ಬೇಕು ಇದನ್ನೆಲ್ಲ, ಅಥವಾ ಐ ಮೀನ್ ಯಾವತ್ತೂ ಆ ಡಲ್ ಫೇಸ್ಗೆ ಹೋಗ್ಲಿಲ್ವಾ? ಡಲ್ ಫೇಸ್ ನಾನು ವೀಕ್ಲಿ 4 days ನಾನು ಫೀಲ್ ಮಾಡೋದು ವೆನ್ ಐ ವಾಸ್ ಡೇಟಿಂಗ್ ಟೈಮ್. ಐ ಫೀಲ್ ವೆರಿ ಡಿಪ್ರೆಸ್ಡ್ ಆರ್ ಲೇಜಿ ಆರ್ ಬೋರ್ಡ್. ಅದರ್ವೈಸ್ ಖಂಡಿತ ನಾನು ಏನಾದ್ರು ಎಲ್ಲ ಲೈಫಲ್ಲಿ ನೀವು ದೊಡ್ಡ ಸೌಕಾರ ಇದ್ರು ಅವ್ರಿಗೂ ಏನೋ ಒಂದು ಕಷ್ಟ ಇದ್ದೇ ಇರುತ್ತೆ. ತುಂಬಾ ಬಡವರು ಇದ್ರು ಏನೋ ಒಂದು ಕಷ್ಟ ಇರುತ್ತೆ. ನಾವೆಲ್ಲ ಅಷ್ಟೊಂದೆಲ್ಲ ಕಮ್ಮಿನೂ ಆಗಿಲ್ಲ ಜಾಸ್ತಿನೂ ಆಗಿಲ್ಲ, ಬಟ್ ವಿ ಆರ್ ಓಕೆ. ಎವ್ರಿ ಸಿಂಗಲ್ ಡೇ ಆಬ್ವಿಯಸ್ಲಿ ವರ್ಕ್ ಇಸ್ ವರ್ಕ್ಶಿಪ್. ಮಾಡ್ತಾ ಇರಿ, ಒಳ್ಳೇದು ಕೆಟ್ಟದ್ದು ಬರೋದು ತಗೊಂತಾ ಇರಿ. ಟಾಸ್ಕ್ ತರ ನೋಡಿ ಅಷ್ಟೇ. ಟಾಸ್ಕ್ ಒಂದು ಕಂಪ್ಲೀಟ್ ಆಯ್ತಾ, ಫಿನಿಶ್ ಮಾಡಿದ್ರೆ ನೆಕ್ಸ್ಟ್ ಹೋಗಿ, ನೆಕ್ಸ್ಟ್ ಒಂದು ಬಂತ ಅದು ಕಂಪ್ಲೀಟ್ ಮಾಡಿದ್ರೆ ಫಿನಿಶ್ ಮಾಡಿದ್ರೆ ನೆಕ್ಸ್ಟ್ ಹೋಗಿ. ಇಟ್ಸ್ ಎ ಗೇಮ್ ಟೈಪ್. ತಗೊಂಡ್ರೆ ಅಷ್ಟೊಂದು ಫೀಲ್ ಮನ್ಸಿಗೆ ಹಾಕೊಂಡು ಅಯ್ಯೋ ಅಬ್ಬಬ್ಬಾ ಅಂತ ಫೀಲ್ ಇರಲ್ಲ. ವೆನ್ ವಿ ಆರ್ ಸಿಟ್ಟಿಂಗ್ ಅಲ್ವಾ, ಯಾಕೆ ಹಿಂಗಾಯ್ತು ನನ್ನ ಜೊತೆ, ನಾನು ಹಿಂಗ್ ಮಾಡಬಾರ್ದಾಗ, ನನ್ಗೆ ಬೇಕಾಗಿವಲ್ಲ ಅಷ್ಟೊಂದು ಹಾರ್ಡ್ ವರ್ಕ್, ಅವಾಗ ಯು ಫೀಲ್ ಸಮಥಿಂಗ್. ನಮ್ಮಷ್ಟು ಡಿಪ್ರೆಸ್ ಮನುಷ್ಯ ಯಾರು ಇಲ್ಲ ಅನ್ಸುತ್ತೆ. ನೀವು ಇದೆಲ್ಲ ಥಿಂಕೇ ಮಾಡಬೇಡಿ. ನನಗೆ ಬರುತ್ತಾ, ನಾನು ಕೆಲಸ ಮಾಡ್ಬೇಕಷ್ಟೇ. ಬಿಕಾಸ್ ನನಗೆ ಫೈನಾನ್ಷಿಯಲಿ ತುಂಬಾ ಇಂಡಿಪೆಂಡೆಂಟ್ ಇರೋಕೆ ಇಷ್ಟ. ಐ ಡೋಂಟ್ ವಾಂಟ್ ಟು ಬಿ ಡಿಪೆಂಡ್ ವಿತ್ ಎನಿ ಒನ್, ಲೈಕ್ ಅಮ್ಮ ಆಗ್ಲಿ, ಬ್ರದರ್ ಆಗ್ಲಿ, ಅಪ್ಪ ಆಗ್ಲಿ, ನಂಗೆ ಡಿಪೆಂಡ್ ಆಗಕ್ಕೆ ಇಷ್ಟ ಇಲ್ಲ ಫೈನಾನ್ಷಿಯಲಿ. ನೀವು 10 ರೂಪಾಯಿ ಯಾರಾದ್ರೂ ತಿನ್ಸ್ಬಿಡಿ, ದಟ್ ಈಸ್ ಓಕೆ ಫಾರ್ ಮೀ. ನನಗೆ ಯಾರಾದ್ರೂ ತಿನ್ನಿಸ್ತಾರೆ ಅಂದ್ರೆ ಐ ಮೇಕ್ ಶೋರ್ ದಟ್ ನೆಕ್ಸ್ಟ್ ಟೈಮ್ ಬಿಲ್ ಪೇ ಮಾಡ್ತೀನಿ. ಸೊ ಅದು ಐತೆ, ಅದು ಚಿಕ್ಕ ವಯಸ್ಸಿಂದಾನೇ ಬಂದ್ಬಿಟ್ಟೈತೆ. ಆ ಮೈಂಡ್ ಸೆಟ್ ನಿಮ್ಗೆ ರೆಸ್ಟ್ ಒಂದ್ ಸ್ಟೇಜ್ ಬರುತ್ತೆ ಖಂಡಿತ, ನಂಗೆ ಗೊತ್ತು. ವೆನ್ ಐ ಗೆಟ್ ಮ್ಯಾರಿಡ್, ಐ ಸೆಟಲ್ ಡೌನ್, ವಾಟ್ ಎವರ್. ಆ ಟೈಮ್ ಗಂಟ ಅಟ್ಲೀಸ್ಟ್ ನಾನು ಏನ್ ಕೆಲಸ ಮಾಡ್ತಾ ಇದೀನಿ ಅದ್ರಲ್ಲಿ ನಾನು ಪೀಸ್ ಆಗಿ ಹ್ಯಾಪಿ ಆಗಿ ಡೈಲಿ ಎಂಜಾಯ್ ಮಾಡ್ತಾ ಇರ್ಬೇಕು ಅಷ್ಟೇ ನಂಗೆ, ಅಲ್ವಾ? ಹೌದು, ದಟ್ಸ್ ಟ್ರೂ. ಐ ಮೀನ್ ಎಷ್ಟು ಪಾಸಿಟಿವ್ ಆಗಿ ಮಾತಾಡೋದು. ಅಂದ್ರೆ ಸಫುರಾ ಯಾವತ್ತಾದ್ರೂ ಅಳೋದುಂಟಾ, ಅತ್ತಿದುಂಟಾ? ಅಂದ್ರೆ ನಾನು ತುಂಬಾ ಎವ್ರಿ ಸಿಂಗಲ್ ಫ್ಯೂ
ಡೇಸ್ ಬಿಫೋರ್ ನಾನು ಅಳ್ತೀನಿ. ಅಳೋದು ತುಂಬಾ ಒಳ್ಳೆ ವಿಷಯ, ಯಾಕಂದ್ರೆ ನೀವು ಗ್ಲೋ ಆಗ್ತೀರಾ ಇನ್ನೂ ಎಕ್ಸ್ಟ್ರಾ, ನೀವು ಸ್ಟ್ರೆಸ್ ಫ್ರೀ ಆಗ್ಬಿಡ್ತೀರಾ. ದೊಡ್ಡ ದೊಡ್ಡ ವಿಷಯಗಳಲ್ಲ, ತುಂಬಾ ಸಣ್ಣ ಪುಟ್ಟಕ್ಕೆ, ತುಂಬಾ ಸಣ್ಣ ಪುಟ್ಟಿಗೆ ಸಮಥಿಂಗ್. ಇವಾಗ ನನ್ನ ಹತ್ರ ಒಂದ್ ಪೆಟ್ ಐತೆ, ಅದಕ್ಕೆ ಏನಾದ್ರು ಆಗ್ಬಿಡ್ತು, ಏನೋ ಒಂದ್ ಸಣ್ಣ ಪುಟ್ಟ ಅಲರ್ಜಿನೋ ಏನೋ ಒಂದಾಯ್ತು, ಅದನ್ನೇ ಒಂದಿನ ಫುಲ್ ಅಯ್ಯೋ ಅವಳಿಗೆ ಹಿಂಗಾಯ್ತು, ನಾನೇ ಏನೋ ಸರಿಯಾಗಿ ನೋಡ್ಕೊಂಡಿಲ್ಲ, ನಾನೇನೋ ಮಾಡ್ದೆ, ಅಥವಾ ಫುಡ್ ಅಲ್ಲಿ ಏನೋ ನಾನೇ ತಿನ್ಸ್ಬಿಟ್ಟಿದೀನಿ, ಅದಕ್ಕೆ ಒಳಗೆ ಹಂಗಾಯ್ತು. ಐ ಫೀಲ್ ಲೈಕ್ ದಟ್, ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಅಂತ. ಮಹಾ ದೊಡ್ಡದಕ್ಕೆಲ್ಲ ಅಳು ಬರಲ್ಲ, ದೊಡ್ಡದಕ್ಕೆಲ್ಲ ಅಳು ಬರಲ್ಲ, ಸಣ್ಣ ಪುಟ್ಟಕ್ಕೆ ಫೀಲ್ ಬ್ಯಾಡ್ ಲೈಕ್ ದಟ್. ಓಕೆ. ಮನೇಲಿ ಲಾಸ್ಟ್ ಟೈಮ್ ಮೊನ್ನೆ ಏನಾಯ್ತು ಗೊತ್ತಾ, ಕರೆಂಟ್ ಹೋಗ್ಬಿಟ್ಟಿತ್ತು. ಲೈಕ್ ಕರೆಂಟ್ ಅಂದ್ರೆ ಅದು ಏನೋ ಬಿಲ್ಡಿಂಗ್ ಅಲ್ಲಿ ಪ್ರಾಬ್ಲಮ್ ಆಗಿದೆ, ಕರೆಂಟ್ ಹೋಗಿದೆ. 7 o'clock ಆಯ್ತು, ಅಮ್ಮನೂ ಇಲ್ಲ, ಬ್ರದರು ಇಲ್ಲ. ಐ ಆಮ್ ಕ್ರೈಂಗ್, ಅಯ್ಯೋ ಕರೆಂಟ್ ಇಲ್ಲ, ಇನ್ನೂ ಬಂದಿಲ್ಲ ಅಂದ್ರೆ ನಾನು ಫುಲ್ ನೈಟ್ ಒಬ್ಳೆ ಮಲ್ಕೋಬೇಕಾ, ಅಮ್ಮ ಎಲ್ಲೋ ಆಚೆ ಅಕ್ಕ ಊರಿಗೆಲ್ಲೋ ಹೋಗಿದ್ರು. ಅಂಡ್ ಐ ಫೀಲ್ ಲೈಕ್ ದಟ್, ಸ್ಮಾಲ್ ಸ್ಮಾಲ್ ಥಿಂಗ್ಸ್. ದೊಡ್ಡ ವಿಷಯಕ್ಕೆಲ್ಲ ಅಳು ಬರಲ್ಲ, ಸಣ್ಣ ಪುಟ್ಟಿಗೆ ಈ ತರ ಸಣ್ಣ ಪುಟ್ಟ ಕ್ರೇಜಿಯಾಗಿ. ಸಿಲಿಂಡರ್ ಖಾಲಿ ಆಯ್ತು ಅಂದ್ರೆ ಅಯ್ಯೋ ಇವಾಗ ಸಿಲಿಂಡರ್ ಖಾಲಿ ಆಯ್ತು, ಅದನ್ನ ಚೇಂಜ್ ಮಾಡಕ್ಕೆ, ಯು ನೋ, ಇಫ್ ಯು ಡೋಂಟ್ ನೋ ದಟ್ ವರ್ಕ್ ಸಮಥಿಂಗ್, ಯು ಡೋಂಟ್ ನೋ ಅಂದ್ರೆ ಯು ಆರ್ ಫೀಲಿಂಗ್ ಡಿಪೆಂಡೆಂಟ್ ಟು ಅದರ್ಸ್ ಅಂದ್ರೆ ದೆನ್ ಐ ಫೀಲ್ ಕ್ರೈ. ನಂಗೆ ಬರ್ಬೇಕಾಗಿತ್ತು, ನಾನೇ ಮಾಡ್ಕೊಂತ ಬಿಕಾಸ್ ವಿ ಕ್ರೈ ಲೈಕ್ ಏನೋ ನಂಗೆ ಅದಾಯ್ತು ಇದಾಯ್ತು ಲೈಫಲ್ಲಿ ಅದು ಸಿಕ್ತಿಲ್ಲ ಇದು ಸಿಕ್ತಿಲ್ಲ, ಕಷ್ಟ ಇಷ್ಟ ಎಲ್ಲ ಅಳ್ತೀವಿ. ಇವ್ ಟೆಲ್ಲಿಂಗ್ ದಟ್ ಚಿಕ್ಕದಕ್ಕೆ ಅಳು ಬರುತ್ತೆ. ಯಾವತ್ತು ನನ್ನ ಲೈಫ್ ನನಗೆ ಈ ತರ ಕಷ್ಟ ನಂಗೆ ಅಳು ಬಂದಿಲ್ಲ. ಇಲ್ಲ, ಕಷ್ಟ ಅಂತ ನಾನು ಅರ್ತಿದ್ ಯಾವತ್ತೂ ಇಲ್ಲ. ಫಾರ್ ಮೀ ಇಟ್ಸ್ ಲೈಕ್ ಎಲ್ರೂ ಲೈಫಲ್ಲಿ ಸ್ಟ್ರಗಲ್ ಇದೆ. ಫಾರ್ ಮೀ ಇಟ್ಸ್ ಡಿಫ್ರೆಂಟ್ ಸ್ಟ್ರಗಲ್, ಫಾರ್ ದೆಮ್ ಇಟ್ಸ್ ಡಿಫ್ರೆಂಟ್ ಸ್ಟ್ರಗಲ್. ಸಮ್ವೇರ್ ಟು ಅದರ್ ಎವ್ರಿವನ್ ಸ್ಟ್ರಗಲಿಂಗ್ ಅಷ್ಟೇ ಅಲ್ವಾ. ನಾವು ಅಯ್ಯೋ ಅಪ್ಪ ಸುಖವಾಗಿದ್ದೀವಿ ಅಂತ ಒಂದು ಮನುಷ್ಯ ಹೇಳ್ಬಿಡ್ಲಿ, ಯಾರು ಹೇಳಲ್ಲ. ನಂಗೆ ಗೊತ್ತಾ ಏನಾಯ್ತು ನನ್ ಜೊತೆ ಅಂತ, ಅವ್ರ ಹತ್ರ ಒಂದು ಸ್ಟೋರಿ ಇರುತ್ತೆ. ಸೊ ಅಷ್ಟೊಂದು ದೊಡ್ಡ ವಿಷಯಕ್ಕೆಲ್ಲ ಅಳು ಬರಲ್ಲ ನಂಗೆ. ಬಟ್ ಸಣ್ಣ ಪುಟ್ಟಿಗೆ ಈ ತರ ಏನಾದ್ರು ನನ್ ತಮ್ಮ ಚಿಕನ್ ತಿನ್ಬಿಡ್ತಾನೆ, ನಂದೇ ಚಿಕನ್ ಅಥವಾ ಎಗ್ಸ್ ತಿನ್ಕೊಂತಾನೆ, ನನ್ ಪ್ಲೇಟ್ ಇಂದ ಎತ್ಕೊಂಡ್ಬಿಟ್ರೆ ಐ ಫೀಲ್ ಬ್ಯಾಡ್, ಅವಾಗ ಅಳು ಬರುತ್ತೆ. ನಿಂದೈತೆ ತಾನೆ, ನನ್ ಪ್ಲೇಟ್ ಇಂದ ಏನಕ್ಕೆ ಎತ್ಕೊಂಡೆ, ಲೈಕ್ ಸಣ್ಣ ಪುಟ್ಟ ಅಷ್ಟೇ. ಸಫರ್ ಅದು ಡೈಲಿ ರೋಟೀನ್ ಏನಿರುತ್ತೆ ಅಂದ್ರೆ ಡ್ಯೂಟಿ ಅವರ್ಸ್ ಆಗಿರ್ಬೋದು ಅಥವಾ ಹೆದ್ದೇಳೋದ್ರಿಂದ ಹೇಗಿರುತ್ತೆ? ಡೈಲಿ 4:35 ಎದ್ದೇಳ್ತೇನೆ, ಗೆಟ್ ರೆಡಿ, ಲೈಕ್ 5:30 ಗಂಟ ಲಾಗಿನ್ ಆಗ್ಬಿಡ್ತೀನಿ. 5:36 ಒಳಗಡೆ ಲಾಗಿನ್ ಆಗ್ತೇನೆ. 6 to ಮಧ್ಯಾಹ್ನ ಲೈಕ್ 1:30 ಗಂಟ ಕೆಲಸದಲ್ಲಿ ಇರ್ತೀನಿ. ಮತ್ತೆ ಮನೆಗೆ ಬರ್ತೀನಿ, ಊಟ ತಿಂಡಿ ಫ್ರೆಶ್ ಅಪ್, ದೆನ್ 2:30-3 ಗಂಟೆ ಜಿಮ್ಮಿಗೆ ಹೋಗ್ತೀನಿ, ವರ್ಕೌಟ್ ಮುಗಿಸ್ತೀನಿ. ದೆನ್ ಕಮ್ ಬ್ಯಾಕ್ ಲೈಕ್ 20 to 30 minutes ನಿದ್ದೆ ಮಾಡ್ತೀನಿ. ದೆನ್ 5 ಅಥವಾ 5:30ಗೆ ಲಾಗಿನ್ ಆಗ್ತೀನಿ. ಅಂಟಿಲ್ 5 to like 12 ಸಮ್ಟೈಮ್ಸ್ 12:30 ಗಂಟೆ ವರ್ಕ್ ಮಾಡ್ತೀನಿ. ದೆನ್ ಐಲ್ ಕಮ್ ಬ್ಯಾಕ್ ಹೋಮ್. ಇಷ್ಟೇ ರೂಟೀನ್ ನಂದು ಎವ್ರಿ ಸಿಂಗಲ್ ಡೇ. 12:30 ಮನೆಗೆ ಬಂದ್ರೆ ನನ್ ಬೇಬಿ ಐತೆ, ಅದಕ್ಕೆ ಸ್ವಲ್ಪ 1-2 ರೌಂಡ್ ವಾಕಿಂಗ್ ಆಚೆ ಕರ್ಕೊಂಡು ಹೋಗಿ ಮತ್ತೆ ನಾವಿಬ್ರು ಹೋಗಿ ತಿನ್ಬಿಟ್ಟು ಮಲ್ಕೊಂತೇವೆ. ಇಷ್ಟೇ ಡೈಲಿ ರೂಟೀನ್ ನಂದು. ಯಾವತ್ತು ಬೋರ್ ಆಗಿಲ್ವಾ ಈ ರೂಟೀನ್? ಇಲ್ಲ, ಯಾವತ್ತೂ ಇಲ್ಲ. ಯಾವ್ದಾದ್ರು ಅನ್ಸಿದೆ ಸಫೂರಾ ಅಂದ್ರೆ ಬೋರ ಅನ್ಸ್ದಾಗ ನಾನು ವೀಕ್ ಆಫ್ ತಗೊಂಡ್ಬಿಡ್ತೀನಿ. ನನಗೇನ್ ಇಷ್ಟನೋ ನನ್ನ ಕೆಲ್ಸಗಳು ಮಾಡ್ತೀನಿ. ಅಥವಾ ನನ್ನ ಫ್ರೆಂಡ್ಸಿಗೆ ಮೀಟ್ ಆಗ್ಬೇಕು ಅಂದಾಗ, ತುಂಬಾ ದಿನದಿಂದ ನಾವು ಮೀಟ್ ಆಗಿಲ್ಲ ಅನ್ಸ್ದಾಗ ಅಲ್ಲಿ ಮೀಟ್ ದೆಮ್, ಅಲ್ಲಿ ಫ್ರೆಶ್ ಅಪ್ ಮೈ ಮೈಂಡ್, ದೆನ್ ನೆಕ್ಸ್ಟ್ ಡೇ ಬ್ಯಾಕ್ ಟು ವರ್ಕ್. ಆಟೋ ಓಡ್ಸೋದ್ ನಿಲ್ಸ್ಬಿಡೋಣ, ಬೇರೆ ಏನಾದ್ರು ಕೆಲಸ ಮಾಡೋಣ ಅಂತ ಯಾವತ್ತಾದ್ರು ಫೀಲ್ ಆಗಿದೆಯಾ? ಐ ಮೀನ್ ಡಿಡ್ ಯು ರಿಗ್ರೆಟ್, ಲೈಕ್ ರಿಗ್ರೆಟ್ ಆಗಿದೆ ಯಾವತ್ತಾದ್ರು ಯಾಕೆ ನಾನು ಈ ಫೀಲ್ಡಿಗೆ ಬಂದೆ ಅಂತ ಏನಾದ್ರು? ನೋ, ಇಲ್ಲ, ಒಂದಿನೂ ಇಲ್ಲ. ಇವಾಗ ರೀಸೆಂಟು ಇಲ್ಲ, ನಂಗೆ ಆ ಥರ ಥಾಟೇ ಬಂದಿಲ್ಲ. ಐ ನೆವರ್ ಸ್ಟಾಪ್ ಮೈ ವರ್ಕ್ ಬಿಕಾಸ್ ಐ ಆಮ್ ಎಂಜಾಯಿಂಗ್ ಮೈ ವರ್ಕ್. ಇಟ್ಸ್ ನಾಟ್ ಲೈಕ್ ದಟ್ ಅಯ್ಯೋ ಹಬ್ಬ ಅಂತ ಅಲ್ಲ, ಏನೂ ಇಲ್ಲ. ಐ ಆಮ್ ಎಂಜಾಯಿಂಗ್ ಅಂದ್ರೆ ನಂಗೆ ಅದರಲ್ಲಿ ಖುಷಿ ಸಿಗೋ ಗಂಟ ನಾನು ಆ ಕೆಲಸ ಮಾಡ್ತೀನಿ. ನಾನು ಬೋರ್ ಆಗ್ಬಿಟ್ಟಿದ್ದೀನಿ, ಐ ವಾಂಟ್ ಟು ಟ್ರೈ ಸಮಥಿಂಗ್ ನ್ಯೂ ಅಂದಾಗ ಶಿಫ್ಟ್. ಸದ್ಯಕ್ಕೆ ನಂಗೆ ಅದ್ರಲ್ಲಿ ಖುಷಿ ಸಿಗ್ತಾ ಇದೆ. ಇವಾಗ ಇರ್ಲಿ, ಮುಂದಕ್ಕೆ ಗೊತ್ತಿಲ್ಲ ನಂಗೆ, ಮುಂದಕ್ಕೆ ಮೇ ಬಿ ಯಾರು ಗೊತ್ತು, ಅದಕ್ಕಿಂತ ದೊಡ್ಡ ವೆಹಿಕಲ್ ಓಡಿಸ್ಬೋದು. ಸದ್ಯಕ್ಕೆ ಓಕೆ, ಐ ಆಮ್ ಹ್ಯಾಪಿ. ಓಕೆ, ಮದ್ವೆ ಪ್ಲಾನಿಂಗ್ಸ್ ಏನಾದ್ರು? ಒಂಚೂರು ಇಲ್ಲ, ಸದ್ಯಕ್ಕಿಲ್ಲ. ಮುಂದಕ್ಕೆ ಗೊತ್ತಿಲ್ಲ ನಂಗೆ, ಬಟ್ ಸದ್ಯಕ್ಕಿಲ್ಲ. ಐ ಡೋಂಟ್ ಹ್ಯಾವ್ ದಟ್. ಸದ್ಯಕ್ಕೆ ಇಂಡಿಪೆಂಡೆಂಟ್ ಆಗ್ಬೇಕು, ನಾ ಏನಾದ್ರು ಮಾಡ್ಬೇಕಂತ. ಸೊ ಬೆಂಗಳೂರಲ್ಲಿ ಯಾವಾಗಾದ್ರೂ ಡಿಫಿಕಲ್ಟಿ ಅಂತ ಅನ್ಸಿದ್ಯಾ? ಅಂದ್ರೆ ಈ ಏರಿಯಾಗಳಿಗೆ ಹೋದಾಗ ಸ್ವಲ್ಪ ಡಿಫಿಕಲ್ಟಿ ಆಗುವಂಥದ್ದು ಆ ಥರ ಏನಾದ್ರು? ಶಿವಾಜಿನಗರ್, ಗೋರಿಪಾಳ್ಯ, ಟ್ಯಾನಿ ರೋಡ್, ಇದೆಲ್ಲ ತುಂಬಾ ಕಷ್ಟ. ವೈ ರೂಟ್ಸ್? ಬಿಕಾಸ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ, ಫ್ರಸ್ಟ್ರೇಟ್ ಆಗ್ಬಿಡ್ತೀರಾ ನೀವು. ಅಲ್ಲೆಲ್ಲ
ಏನೋ ರೋಡ್ ಚಿಕ್ಕದು, ರೋಡ್ ಕ್ಲೀನ್ ಇಲ್ಲ, ಅವಾಗ ಓಡಿಸುವಾಗ ಫೀಲ್ ವೆರಿ ಫ್ರಸ್ಟ್ರೇಟೆಡ್, ವೆರಿ ಫ್ರಸ್ಟ್ರೇಟೆಡ್. ಕಂಜೆಸ್ಟೆಡ್ ರೋಡ್ಸ್ ಇರುತ್ತಲ್ವಾ, ಅದರಿಂದ 2 ಆಟೋ ಪಾಸ್ ಆದ್ರೆ ಜಾಸ್ತಿ. ಇನ್ನೊಂದ್ ಏನಾದ್ರು ಕಾರ್ ಮುಂದೆ ದೊಡ್ಡ ಕಾರ್ ಬಂತು ಅಂದ್ರೆ ನಾವು ಸ್ಟಕ್ ಆಗ್ತೀವಿ, ಸ್ವಲ್ಪ ರೈಟ್ ಲೆಫ್ಟ್, ಅಣ್ಣ ನೀವು ಬರ್ಬೇಡಿ ಅಲ್ಲಿ ನಿಂತ್ಕೊಳ್ಳಿ, ಅದೆಲ್ಲ ಆಗಿದ್ದಾಗ ವಿ ಫೀಲ್ ಇರಿಟೇಟೆಡ್. ಬಟ್ ಇಟ್ಸ್ ಓಕೆ. ಇವಾಗ ಎಲ್ಲಾ ಕಡೆನೂ ಜಯನಗರ್ ತರ ಮಾಡಕ್ಕಾಗಲ್ಲ ಅಲ್ವಾ, ಎಲ್ಲಾನು ಕ್ಲೀನ್ ಇಡಕ್ಕಾಗಲ್ಲ, ಅದು ಆಗ್ತಾ ಇರುತ್ತೆ, ಏರಿಯಾ ಡಿಪೆಂಡ್. ಓಕೆ, ಇಷ್ಟ ಆಗೋ ಏರಿಯಾ ಬೆಂಗಳೂರಲ್ಲಿ? ಇಷ್ಟ ಆಗೋ ಏರಿಯಾ ಜಯನಗರ್ ಜಾಸ್ತಿ, ಜಯನಗರ್ ಬಸವನಗುಡಿ, ಬಿಕಾಸ್ ನಾನು ಸಿಕ್ಕಾಪಟ್ಟೆ ಓಡಾಡಿರೋ ಜಾಗಗಳದು. ಸೊ ಐ ಲವ್ ಟು ಡ್ರೈವ್ ದೇರ್. ಓಕೆ, ಈ ನೈಟ್ ಎಲ್ಲ ಡ್ರೈವ್ ಮಾಡಬೇಕಿದ್ರೆ 12:30 ಅಂತ ಹೇಳಿದಾಗ, ಸೊ ಯೂಶಲಿ ವೀಕೆಂಡ್ಸ್ ಅಂತ ಹೇಳಿದ್ರೆ ವಿ ನೋ ದಟ್ ಪಾರ್ಟಿ ಮಾಡಿರ್ತಾರೆ, ಏನೋ ಒಂದು ಮಾಡಿರ್ತಾರೆ. ಸೊ ಅವರೆಲ್ಲ ಆಟೋಗೆ ಬಂದಾಗ ಡಿಡ್ ಯು ಫೀಲ್ ಲೈಕ್ ಸ್ವಲ್ಪ ಭಯ ಆಗುವಂಥದ್ದು? ಒಂದ್ ಗ್ರೂಪ್ ಅನ್ಕೊಳ್ಳಿ, ಒಂದ್ ಗ್ರೂಪ್ ಅಲ್ಲಿ ಒಂದು 3 ಹುಡುಗರು ಇದಾರೆ ಅಂದ್ರೆ ಒಂದಾದ್ರೂ ಹುಡುಗಿ ಇದ್ದೇ ಇರುತ್ತೆ ಅವ್ರ ಜೊತೆ. ದೇ ಆರ್ ವೆರಿ ಕಂಫರ್ಟಬಲ್, ಬಿಕಾಸ್ ಅವರು ಅವ್ರ ಫ್ರಸ್ಟ್ರೇಷನ್ ಅಥವಾ ಅವ್ರ ವೀಕ್ ಫುಲ್ ಸ್ಟ್ರೆಸ್ ನ ಆ ಪಾರ್ಟಿಯಲ್ಲಿ ಬಿಟ್ಬಿಟ್ಟು ನಮ್ ಗಾಡಿಗೆ ಹತ್ತುತ್ತಾ ಇರೋದು. ದೇ ಆರ್ ಜಾಲಿ ಮೂಡ್, ದೇ ಆರ್ ಎಂಜಾಯಿಂಗ್. ಅವ್ರು ನಮ್ ಜೊತೆನೆ ನಮ್ಗೆ ಮಾತಾಡಕ್ ಶುರು ಮಾಡ್ಬಿಡ್ತಾರೆ, ಅಕ್ಕ ನೀವ್ ಎಲ್ಲಿಂದ ಬಂದಿದ್ದು, ಹೆಂಗೆ ಏನು ಅಂತ. ಸೊ ದೇ ಆರ್ ವೆರಿ ಎಕ್ಸೈಟೆಡ್ ವೆನ್ ದೇ ವಿಲ್ ಸಾ ಮಿ. ಸೊ ನೆವರ್ ಹ್ಯಾವ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ till yet. They are drunk andrunu they know their limits. They will never misbehave with me. ಇವಾಗಂಟ ನಾನು ಆ ತರ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ದೇವ್ರ ದಯದಿಂದ ಮಾಡಲೂಬಾರ್ದು. ಬಿಕಾಸ್ ನನಗೆ ಮೇ ಬಿ ಒಳ್ಳೆ ಮನುಷ್ಯರು ಸಿಗ್ತಾರೆ ಅನ್ಸುತ್ತೆ, ನನಗೆ ಅನ್ಸುತ್ತೆ ಹಂಗೆ. ಬಿಕಾಸ್ ನಾನು ಯಾವತ್ತೂ ಅದರ ಥಾಟ್ ಮಾಡಿಲ್ಲ, ಆ ತರ ಎಕ್ಸ್ಪೀರಿಯನ್ಸು ಆಗಿಲ್ಲ. ಅಷ್ಟೊಂದು ಕೆಟ್ಟದಿಲ್ಲ ಪ್ರಪಂಚ, ಚೆನ್ನಾಗೈತೆ ನೋಡೋ ರೀತಿ ಅಷ್ಟೇ. ಇವಾಗ ನಮ್ಮ ಪಾಡ್ಕಾಸ್ಟ್ ನ ತುಂಬಾ ಜನ ಹುಡುಗಿರು ನೋಡ್ತಾ ಇದ್ದಾರೆ ಅಥವಾ ಮಹಿಳೆಯರು ನೋಡ್ತಾ ಇರ್ತಾರೆ. ಅಕಸ್ಮಾತ್ ಆಟೋನ ನಾನು ಓಡಿಸ್ಬೇಕು, ನಾನು ಆ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಟಿಪ್ಸ್ ಕೊಡ್ಬೋದು? ಏನೂ ಇಲ್ಲ, ಮನೆಯಿಂದ ಆಚೆ ಬನ್ನಿ, ಅದೇ ದೊಡ್ಡ ಟಾಸ್ಕ್. ಮನೆಯಿಂದ ಆಚೆ ಬನ್ನಿ, ಆಮೇಲೆ ದಾರಿಗಳು ಬೆಜ್ಜನ್ ಕಾಣಿಸುತ್ತೆ, ಅದ್ರಲ್ಲಿ ನೀವು ಯಾವ್ದಾದ್ರು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಸೆಲೆಕ್ಟ್ ಮಾಡಿ. ಫಸ್ಟ್ ಮನೆಯಿಂದ ಆಚೆ ಬನ್ನಿ. ಅಪ್ಪ ಅಮ್ಮ ಮಗು ಅದೆಲ್ಲ ಫ್ಯಾಮಿಲಿ, ಅದು ಅದು ಬರ್ಡನ್ ತರ ಫೀಲ್ ಆಗುತ್ತೆ. ಸಮ್ಟೈಮ್ಸ್ ಹೆಣ್ಮಕ್ಳಿಗೆ ಅದು ಬರ್ಡನ್ ಆಗ್ಬಿಡುತ್ತೆ, ಬಿಕಾಸ್ ವಿ ಆರ್ ಸ್ಟಕ್ ದೇರ್ ಓನ್ಲಿ. ಆ ಕಿಚನ್ ಅಲ್ಲೇ, ಆ ಮನೆಯಲ್ಲೇ, ಆ ಹಸ್ಬೆಂಡ್ಗೆ ಅದು ಇದು ಅದ್ರಲ್ಲಿ ಆ ಸರ್ವಿಂಗ್ ಅಲ್ಲೇ ಟೈಮ್ ಹೋಗ್ತಾ ಇದೆ ನಿಮ್ದು. ನಿಮ್ಗೆ ಗೊತ್ತೇ ಇಲ್ಲ ನೀವೇನ್ ಮಾಡ್ತಾ ಇದ್ದೀರಾ, ಅಥವಾ ನಿಮಗೆ ಏನ್ ಬೇಕು, ನಿಮ್ಮ ಆಸೆ ಪಾಸೆ ಏನು ನಿಮ್ಗೆ ಗೊತ್ತಿಲ್ಲ. ಅದನ್ನೆಲ್ಲ ಸೈಡಿಗಿಟ್ಟು ನಿಮ್ಗೆ ಅಂತ ನೀವೇನ್ ಮಾಡ್ಬೇಕು ಅಂತ 1-2 days ತೆಗೀರಿ, ಆ ಕೆಲ್ಸನ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ದೆನ್ ಗೋ ಟು ಬ್ಯಾಕ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಬಟ್ ಅಟ್ ಲೀಸ್ಟ್ 1-2 days ನಿಮ್ಗೆ ಅಂತ ನಿಮ್ಗೆ ಏನ್ ಇಷ್ಟನೋ ಅದ್ ಮಾಡಿ ನೋಡಿ. ಖಂಡಿತ ನೀವು ಆಮೇಲೆ ಇದನ್ನು ಮ್ಯಾನೇಜ್ ಮಾಡ್ತೀರಾ, ಅದನ್ನು ಮ್ಯಾನೇಜ್ ಮಾಡ್ತೀರಾ. ಸಮ್ಟೈಮ್ಸ್ ಯು ಫೀಲ್ ಓಹೋ ನಾನೇ ಬೆಸ್ಟ್, ನನ್ಗಿಂತ ಬೇರೆ ಯಾರು ಪ್ರೋ ಇಲ್ಲ ಅನ್ಸುತ್ತೆ ನಿಮ್ಗೆ. ಯು ಫೀಲ್ ಲೈಕ್ ದಟ್. ಅಂದ್ರೆ ಮುಂದೆ ಏನಾದ್ರು ಮದ್ವೆ ಆದಾಗ ಹಸ್ಬೆಂಡ್ ಅಥವಾ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದಾಗ ಹೌ ಯು ಟೇಕ್ ಆರ್ ಹೌ? ನಾನು ಸದ್ಯಕ್ಕೆ ನಂಗೆ ಗೊತ್ತಿಲ್ಲ, ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡೋದು ಏನಂದ್ರೆ ನನ್ನ ಹಸ್ಬೆಂಡ್ ಮೇಲೆ ನಾನು 100% ಡಿಪೆಂಡ್ ಆಗ್ಬೇಕು ಅಂದ್ರೆ ಫಸ್ಟ್ ನನಗೆ ಅವ್ರ ಬಗ್ಗೆ ಗೊತ್ತಿರ್ಬೇಕು, ಅಥವಾ ಅವ್ರ ಫೈನಾನ್ಷಿಯಲಿ ಬ್ಯಾಕ್ ಗ್ರೌಂಡ್ ಗೊತ್ತಿರ್ಬೇಕು, ನಾನು ಅವ್ರ ಮೇಲೆ ಡಿಪೆಂಡ್ ಆಗಕ್ಕೆ. ನಾಳೆ ದಿನ ನಮ್ಮಮ್ಮಗೆ 10,000 ಕೊಡ್ಬೇಕು ಅಂದ್ರೆ ಅವ್ರ ಹತ್ರನೇ ಹೋಗಿ ಕೇಳ್ಬೇಕಾಗುತ್ತೆ. ಅದು ನನಗೆ ಇಷ್ಟ ಇಲ್ಲ, ಸದ್ಯಕ್ಕೆ ಇಷ್ಟ ಇಲ್ಲ. ಮುಂದಕ್ಕೆ ಮೇ ಬಿ ಆ ತರ ರೈಟ್ ಪರ್ಸನ್ ಬಂದ್ರೆ ಆ ಫೀಲ್ ಇರಲ್ಲ, ಆ ಹೆಸಿಟೇಷನ್ ಇರಲ್ಲ ನಿಮ್ಗೆ. ವೆನ್ ಯು ಆರ್ ಆಸ್ಕಿಂಗ್ ಸಮಥಿಂಗ್ ಮನಿ, ನೀವು ಕೊಳ್ಳೇಬೇಕು, ಅಧಿಕಾರದಿಂದ ತಗೊಳ್ಳೋದು ಒಂದು ಬೇರೆ ಇರುತ್ತೆ. ನೀನ್ ಕೊಳ್ಳೇಬೇಕು, ನಂಗೆ ಗೊತ್ತಿಲ್ಲ ಅಂತ ಆ ಕ್ಯಾಟಗರಿ ನಾನಿಲ್ಲ. ಬೇರೆ ಹುಡುಗಿರು ಇದ್ದಾರೆ, ನಾನು ನೋಡಿದೀನಿ, ಅವ್ರ ಅಧಿಕಾರ ರೈಟ್ಸ್ ಅನ್ನ ತಗೊಂತಾರೆ ಫೈನಾನ್ಷಿಯಲಿ. ನನಗೆ ಫೈನಾನ್ಷಿಯಲಿ ಸ್ವಲ್ಪ ಹೆಸಿಟೇಟ್ ಆಗುತ್ತೆ. ಸೊ ನನಗೆ ಆ ರೈಟ್ ಪಾರ್ಟ್ನರ್ ಸಿಕ್ಕಿದ್ರೆ ಮೇ ಬಿ ನಾನು ಗೋ ಹೆಡ್ ಮಾಡ್ಬೋದು. ಅವಾಗ ಕೆಲ್ಸ ಬಿಡಕ್ಕೆ ಯೋಚನೆ ಮಾಡ್ಬೋದು ಮೇ ಬಿ. ಇಲ್ಲ ಅಂದ್ರೆ ಯಾರು ಗೊತ್ತು, ನನಗಿಷ್ಟ ನಿಮಗಿಷ್ಟನಾ ನೋಡಿ ಯೋಚನೆ ಮಾಡಿ, ಇಷ್ಟ ಇದ್ರೆ ಬನ್ನಿ, ಇಲ್ಲ ಅಂದ್ರೆ ಅಲ್ಲಿಂದಾನೆ ಎಲ್ಲ ಹಾಫೀಸ್ ಮಾಡಿ ಅಂದ್ರೂ ಅನ್ಬಿಡ್ತೀನಿ. ಗೊತ್ತಿಲ್ಲ. ನೀವು ಸಫಿರಾ ಸಿಂಗಲ್ ಪೇರೆಂಟ್ ಅಂತ ಹೇಳಿದ್ರಿ, ಅದ್ಯಾವತ್ತಾದ್ರೂ ಬೋಧರ ಆಗಿದೆಯಾ? ಅಂದ್ರೆ ಅದರಿಂದ ಯಾವತ್ತಾದ್ರೂ ಅಪ್ಪ ಇರ್ಬೇಕಿತ್ತು ನಂಗೆ ಇವತ್ತು ಅಂತ ಯಾವತ್ತಾದ್ರೂ ಫೀಲ್ ಆಗಿದೆಯಾ? ಖಂಡಿತ. ಬಿಕಾಸ್ ನಮ್ಮ ಅಪ್ಪ ಜಾಗಕ್ಕೆ ನಾನು ನಿಂತ್ಕೊಂಡಿದ್ದೀನಿ ನನ್ನ ಬ್ರದರಿಗೆ. ಬಿಕಾಸ್ ನಾನು ನನ್ನ ತಮ್ಮನಿಗೆ ಅವ್ನ ಸ್ಟಡೀಸು, ಅವ್ನ ಟ್ಯೂಷನ್ನು, ಆ ಕ್ಲಾಸ್ ಈ ಕ್ಲಾಸ್ ಎಲ್ಲ ನಾನು ಅವ್ನಿಗೆ ನಾನು ನೋಡಿದ್ದೀನಿ. ಅವನಿಗೆ ಆ ಜಾಗಕ್ಕೆ ಅಪ್ಪ ನಿಂತ್ಕೋಬೇಕಾಗಿತ್ತು ನನ್ನ ಪ್ರಕಾರ. ನನ್ನ ಚೈಲ್ಡ್ಹುಡ್
ನಾನು ತುಂಬಾ ಬೇಗ ಮಿಚ್ಯೂರ್ ಆಗ್ತಾ ಇರ್ಲಿಲ್ಲ. ನನ್ನ ಮನೇಲಿ ನಾನು ತುಂಬಾ ಬೇಗ ಮಿಚ್ಯೂರ್ ಆಗಿದ್ದು. ಸೊ ಅದರಿಂದ ಏನಾಯ್ತು, ಪ್ರಪಂಚ ನೋಡೋ ರೀತಿ ಚೇಂಜ್ ಆಗ್ಬಿಡ್ತು ನನಗೆ. ಎಲ್ಲಾದ್ರಲ್ಲೂ ಪ್ಲಸ್ಸು ಮೈನಸ್ಸು ಅದು ಇರ್ತಾ ಇರ್ಲಿಲ್ಲ. ಮೇ ಬಿ ನನ್ನ ಲೈಫಲ್ಲಿ ಇರ್ತಾ ಇರ್ಲಿಲ್ಲ. ಅಟ್ ದ ಸೇಮ್ ಟೈಮ್ ನನ್ನ ತಮ್ಮನ್ ಬಾದರ್ ಆಗ್ತಾ ಇರ್ಲಿಲ್ಲ. ಅಮ್ಮ ಅಷ್ಟೊಂದು ಸ್ಟ್ರಗಲ್ ಪಡೋ ನೆಸೆಸಿಟಿ ಇರ್ಲಿಲ್ಲ. ಬಿಕಾಸ್ ಹೆಡ್ ಆಫ್ ದ ಫ್ಯಾಮಿಲಿ ಕರೆಕ್ಟ್ ಆಗಿ ಅವ್ರ ಕೆಲಸ ಅವ್ರು ಮಾಡಿದೆ, ಮನೆ ಬಾಕಿ ಮೆಂಬರ್ಸು ನಿಯತ್ತಾಗಿ ಅವರು ಪೀಸ್ ಆಗಿರ್ತಾರೆ. ಇಫ್ ಯು ಹೆಡ್ ಆಫ್ ದ ಫ್ಯಾಮಿಲಿ ವಾಸ್ ನಾಟ್ ಎಟ್ ಆಲ್ ದಟ್ ಕೇಪಬಲ್ ಅಥವಾ ಏನೋ ಅನ್ಕೊಳ್ಳಿ ನೀವು, ಅದು ರೈಟ್ ವೇ ಅಲ್ಲಿ ಹೋಗ್ತಾ ಇಲ್ಲ ಅಂದ್ರೆ ಖಂಡಿತ ಬೇರೆ ಮನುಷ್ಯರು ತುಂಬಾ ಸ್ಟ್ರಗಲ್ ಆಗ್ತಿವೆ ಅದರಿಂದ, ತುಂಬಾ ಜಾಸ್ತಿ. ಇಟ್ಸ್ ಓಕೆ ಐ ಗೆಸ್. ಆ ಟೈಮಲ್ಲಿ ಹಂಗಾಯ್ತು, ಅದ್ರಲ್ಲಿ ಏನು ತಪ್ಪಾಗಿಲ್ಲ. ಅವಾಗ ತುಂಬಾ ಫೀಲ್ ಆಗ್ತಾ ಇತ್ತು. ಇವಾಗ ಎಲ್ಲ ಆಗಿದ್ ಒಳ್ಳೇದಕ್ಕೆ, ಪ್ರಪಂಚ ಕಲ್ತ್ವಿ ಅಷ್ಟೇ, ಹೆಂಗಿರ್ಬೇಕು ಅದನ್ನ ಕಲ್ತ್ಕೊಂಡ್ವಿ. ಸಫ್ರಾ, ಐ ಡೋಂಟ್ ಥಿಂಕ್ ನಂಗೆ ಇದು ಕೇಳ್ಬೇಕಾ ಬೇಡವಾ ನನಗೆ ಗೊತ್ತಿಲ್ಲ. ವಿ ನೋ ದಟ್ ಮುಸ್ಲಿಂ ಧರ್ಮ ಆಗಿದ್ದು. ಯಾವತ್ತಾದ್ರೂ ನಿಮ್ಮ ಧರ್ಮ ನಿಮಗೆ ಯಾವತ್ತಾದ್ರೂ ಅಂದ್ರೆ ಹೋಡ್ಸಕ್ ಹೋದಾಗ, ಆಟೋ ಡ್ರೈವಿಂಗ್ ಮಾಡ್ಬೇಕಾದ್ರೆ, ಅಥವಾ ನಿಮ್ಗೆ ಹೆಂಗ್ ಅನ್ಸುತ್ತೆ ಹುಡುಗಿರು ಈ ಧರ್ಮ ಅಂದ್ರೆ ಹಿಂಗೆ ಇರ್ಬೇಕು ಅಂತ ಏನಾದ್ರು ಥಾಟ್ಸ್ ಇದೆಯಾ? ನಾನು ಅಲ್ ಬಿ ಆನೆಸ್ಟ್, ನಾನು ಅಷ್ಟೊಂದು ಈ ಕಾಸ್ಟು, ಜೆಂಡರು, ಹುಡುಗ ಹುಡುಗಿ, ಧರ್ಮ, ಜಾತಿ, ನಾರ್ತ್ ಸೌತ್ ಇದೆಲ್ಲ ಅಷ್ಟೊಂದು ನೋಡಲ್ಲ. ಯಾಕಂದ್ರೆ ನನ್ನ ಮನೇಲಿ ಇಂಡಿಯಾ ಪಾಕಿಸ್ತಾನ ಎರಡೂ ಇದೆ. ಅಮ್ಮ ವಾಸ್ ಕನ್ವರ್ಟೆಡ್ ಹಿಂದೂ, ಸೊ ಅಪ್ಪ ವಾಸ್ ಮುಸ್ಲಿಂ. ಸೊ ನಮ್ಗೆ ಆ ಎರಡೂ ಕಲ್ಚರ್ ಬಂದಿದೆ. ಅದ್ರಿಂದ ನನಗೆ ಮೇ ಬಿ ನಾನು ಅಷ್ಟೊಂದು ನೋಡಲ್ಲ. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನಾನ್ ನೋಡಿಲ್ಲ ಯಾವತ್ತು. ನನಗೆ 80% ನಾನ್ ಮುಸ್ಲಿಮ್ ಪೀಪಲ್ ಫ್ರೆಂಡ್ಸ್ ಇರೋದು. ಲೈಕ್ 17 years 18 years ಇಂದ ದೇ ಆರ್ ಮೈ ಫ್ರೆಂಡ್ಸ್. ಅವ್ರ ಜಾತ್ರ ಹೋಗ್ಬಿಟ್ಟು ಮಚ್ಚ ನೀನೇನ್ ಮಚ್ಚ ಗಣೇಶ ಹಬ್ಬ ಅದೆಲ್ಲ ಏನು ಇಲ್ಲ. ಫಾರ್ ಮೀ ಇಟ್ಸ್ ನಾಟ್ ಲೈಕ್ ದಟ್. ಮೇ ಬಿ ಅದು ಇರ್ಬೋದು, ನಾನು ಇವಾಗಂಟ ನೋಡಿಲ್ಲ. ಬಿಕಾಸ್ ನನ್ನ ತಮ್ಮನ ಫ್ರೆಂಡ್ ಸರ್ಕಲ್ ಅಲ್ಲಿ ದೇ ಆರ್ ವೆರಿ ಯಂಗ್. ಅವನು 18-19 ಇದ್ದಾನೆ. ಸೊ ಅವ್ರ ಸರ್ಕಲ್ ನೋಡಿದಾಗ ದೇ ಆರ್ ವೆರಿ ಲೈಕ್ ಮಿಚ್ಯೂರ್, ವೆಲ್ಕಮಿಂಗ್ ನೇಚರ್ ಇದ್ದಾರೆ. ಈ ಜನರೇಷನ್, ನಮ್ ಜನರೇಷನ್ ವೆರಿ ವೆಲ್ಕಮಿಂಗ್ ನೇಚರ್. ಅಲ್ಲಿ ಇಂಡಿಯಾ ಪಾಕಿಸ್ತಾನ ನಡೀತಾ ಇಲ್ಲ, ಅಥವಾ ಹಿಂದೂ ಮುಸ್ಲಿಂ ನಡೀತಾ, ಇದೆಲ್ಲ ಏನು ನಡೀತಾ ಇಲ್ಲ. ದೇ ಆರ್ ಎಂಜಾಯಿಂಗ್ ದೆಮ್ ಸೆಲ್ಫ್ಸ್. ಇದೆಲ್ಲ ಸ್ವಲ್ಪ ಸೀನಿಯರ್ಸು ಮೈಂಡ್ ಸೆಟ್ ಇನ್ನೂ ಹೋಗಿಲ್ಲ ಅನ್ಸುತ್ತೆ ಅವ್ರಿಗೆ. ಬಟ್ ಮೇಕ್ ಶೂರ್ ಅದು ಹೋದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಪ್ರಪಂಚ ತುಂಬಾ ಬ್ಯೂಟಿಫುಲ್ ಇದೆ. ಅದು ಬಿಟ್ಟು ಬೇರೆ ಎಷ್ಟೊಂದಿದೆ ಕೆಲ್ಸಗಳು ಮಾಡಕ್ಕೆ ಅಲ್ವಾ? ಅದೆಲ್ಲ ಮಾಡಿದ್ರೆ ಎಷ್ಟೊಂದು ಹೆಂಗೋ ಇರ್ತೀವಿ. ಲೈಕ್ ರೋಡಲ್ಲಿ ಕಸಗಳಾಗ್ಲಿ, ರೋಡ್ಗಳು ನೋಡಿದೀವಿ ಸಮ್ಟೈಮ್ಸ್ ವಿ ಫೀಲ್ ವೆರಿ ಇರಿಟೇಟೆಡ್. ಅದೆಲ್ಲ ನೋಡಿದಾಗ ಅದೆಲ್ಲ ಬಿಡ್ರಪ್ಪ, ಇದೆಲ್ಲ ಬಂದ್ ಮಾಡ್ರಪ್ಪ ಫಸ್ಟ್, ಆಮೇಲೆ ನೋಡೋಣ. ಅದು ಹಿಂದೂ ಮುಸ್ಲಿಂ ಅದು ಇದೆಲ್ಲ ಆಮೇಲೆ ನೋಡೋಣ, ಫಸ್ಟ್ ಇದು ಮಾಡಬೇಡಿ ಅಲ್ವಾ? ವಾಟ್ ಈಸ್ ಇಂಪಾರ್ಟೆಂಟ್, ಟೇಕ್ ದಟ್ ಟಾಪಿಕ್ ಅನ್ಸುತ್ತೆ ನಂಗೆ. ಇದೆಲ್ಲ ಇಂಪಾರ್ಟೆಂಟೇ ಇಲ್ಲ. ಬಿಕಾಸ್ ಇವಾಗ ನೀವು ಹಿಂದೂ, ನಾನ್ ಮುಸ್ಲಿಂ, ಆದ್ರಿಂದ ನಮಗೇನಾದ್ರು ಫೀಲ್ ಆಗ್ತದೆ ಫಸ್ಟ್ ಮಾತಾಡಿದಾಗ್ಲೂ ಎಕ್ಸಾಕ್ಟ್ಲಿ never feel like that. Normal people will never fight for these things. Some senior people, they have mindsets ಅಷ್ಟೇ. Otherwise ಸೊ ಅದ್ಯಾವತ್ತು ಆಗಿಲ್ಲ. ಸೊ ದೇರ್ ಆರ್ ಸೋ, ಅಂದ್ರೆ ತುಂಬಾ ಇನ್ಸ್ಪೈರ್ ಅನ್ಸುತ್ತೆ ನಂಗೆ ನಿಮ್ ಜೊತೆ ಮಾತಾಡ್ತಾ ಇದ್ರೆ. ಬಿಕಾಸ್ ಫಾರ್ ಮೀ ಲೈಕ್ ನಾವು ಹಂಗೆ ಇರ್ತಾ ಇದ್ವಿ, ತುಂಬ ಕಷ್ಟ ಅದು ಇದು ಅಂತ. ಬಟ್ ಎಲ್ಲಾನು ಕೂಡ ಪಾಸಿಟಿವ್ ಆಗಿ ತಗೊಂಡು, ಪಾಸಿಟಿವ್ ಆಗಿ ಮಾಡ್ಕೊಂಡು, ಸೊ ಹೋದಾಗ್ಲೇ ಅದು ಲೈಫಲ್ಲಿ ಏನಾದರೂ ಒಂದು ಮಾಡೋಕ್ಕಾಗೋದು, ಹ್ಯಾಪಿ ಆಗಿ ಇರೋಕ್ಕಾಗೋದು. ಆ್ಯಂಡ್ ನಾವು ಇಷ್ಟಪಡೋ ಕೆಲಸನ ನಾವು ಮಾಡಿದಾಗ ಮೇ ಬಿ ನಮಗೆ ಬೋರ್ ಆಗಲ್ಲ ಅನ್ಸುತ್ತೆ ಯಾವತ್ತೂ. ಯಾಕೆ ಮಾಡ್ತಾ ಇದ್ದೀನಿ ಅಂತನೂ ಅನ್ಸೋದಿಲ್ಲ. ನಿಮ್ ಪ್ರೊಫೆಷನಲ್ ಅದು ತುಂಬಾ ವ್ಯಾಲ್ಯೂ ಇರುತ್ತೆ ನಿಮ್ಗೆ. ಬಿಕಾಸ್ ನಾನು 80% ಮನೆಗಿಂತನೂ ನನ್ನ ಪ್ರೊಫೆಷ್ನಲ್ ಅಲ್ಲೇ, ನನ್ನ ಕೆಲಸದಲ್ಲೇ ನಾನು ಟೈಮ್ ಸ್ಪೆಂಡ್ ಮಾಡೋದು. 24 hours ಅಲ್ಲಿ ನಾನು 16 hours 14 hours 15 hours ಎಷ್ಟೋ 14 hours ಅಟ್ಲೀಸ್ಟ್ ನಾನು ನನ್ನ ಕೆಲ್ಸಕ್ಕೆ ಕೊಡ್ತೀನಿ. ಸೊ ಮಿಕ್ಕಿ 10 hours ಊಟ ತಿಂಡಿ ಸ್ನಾನ ಅದು ಇದು ಅದರಲ್ಲೇ ಹೋಗುತ್ತೆ. ಸ್ಲೀಪಿಂಗ್ಗೆ ಒಂದು 6 hours ಸಿಗ್ತೈತೆ. ಅಷ್ಟರಲ್ಲಿ ನಾವ್ ಏನ್ ಮಾಡ್ಬಿಡ್ತೀವಿ, ಜಾಸ್ತಿ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತಾ ಇದೀವಿ. ಇಲ್ಲಿ ಪೀಸ್ ಆಫ್ ಮೈಂಡ್ ಸಿಕ್ಕಿದ್ರೆ ಐ ಗೆಸ್ ನೀವು ತುಂಬಾ ತುಂಬಾ ಹ್ಯಾಪಿ. ಸ್ಟ್ರೆಸ್ ಆಗಲ್ವಾ ಯಾವತ್ತೂ? 6 hours ಸ್ಲೀಪು, 16 hours ಡ್ಯೂಟಿ ಸಮ್ಟೈಮ್ಸ್ ಆಗುತ್ತೆ ಸಿಕ್ಕಾಪಟ್ಟೆ. ಆ ತರ ಫೀಲ್ ಆದಾಗ ಒಂದಿನ ರಜಾ ಆಗ್ಬಿಟ್ಟು ಫುಲ್ ನಿದ್ದೆ ಮಾಡುವ. ಆ ದಿನ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತೀನಿ. ಈವ್ನಿಂಗ್ ಹೋಗಿ ವರ್ಕೌಟ್ಸ್ ಮುಗಿಸ್ಕೊಂಡು ದೆನ್ ಐಲ್ ಗೆಟ್ ರೆಡಿ ಫಾರ್ ನೆಕ್ಸ್ಟ್ ಡೇ. ಯು ವಿಲ್ ಡೂ ಜಿಮ್ ಎವ್ರಿ ಡೇ? ಯೂಶುವಲಿ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಎವ್ರಿ ಡೇ. ಬಟ್ ಸಮ್ ಟೈಮ್ ವೀಕ್ಲಿ 3 days 4 days ಆಗಿಬಿಡುತ್ತೆ. ಬಟ್ ಐ ಮೇಕ್ ಶೂರ್ ದಟ್ ನಾನು ಎವ್ರಿ ಸಿಂಗಲ್ ಡೇ ಜಿಮ್ ಹೋಗ್ಲೇಬೇಕು ಅಂತ. ಬಿಕಾಸ್
ಥಿಂಗ್ ವೆನ್ ಯು ಆರ್ ಫೀಲಿಂಗ್ ಸ್ಟ್ರೆಂತ್ಫುಲ್ ಇನ್ ಯೋರ್ ಬಾಡಿ ವೇ ಅಲ್ಲಿ, ಅಂದ್ರೆ ನಿಮ್ ಬಾಡಿಯಲ್ಲಿ ನೀವು ಸ್ಟ್ರೆಂತ್ ಆಗಿ ಫೀಲ್ ಮಾಡ್ತಾ ಇದೀರಾ ಅಂದ್ರೆ ನಿಮ್ ಮೈಂಡ್ ಸೆಟ್ ಡಬಲ್ ಸ್ಟ್ರಾಂಗ್ ಆಗ್ಬಿಡ್ತೇವೆ ನಾವು, ಮೆಂಟಲಿ ಡಬಲ್ ಸ್ಟ್ರೆಂತ್ಫುಲ್ ಆಗ್ಬಿಡ್ತೇವೆ. ಜಸ್ಟ್ ದಟ್ ಫಿಸಿಕಲಿ ವೀಕ್ ಇದ್ರೆ ಸ್ವಲ್ಪ ಮೈಂಡ್ ಸೆಟ್ ಬರೋಕೆ ಕಷ್ಟ ಆಗುತ್ತೆ. ಫಸ್ಟ್ ಫಿಸಿಕಲಿ ಫಿಟ್ ಆಗಿ ನೋಡಿ, ಮೆಂಟಲಿ ತಾನ ವೆರಿ ಸ್ಟ್ರಾಂಗ್ ಆಗ್ತೀವಿ. ಅದು ನಾನು ಪ್ರಾಕ್ಟಿಕಲಿ ನೋಡ್ಬಿಟ್ಟೆ. ಸೊ ಐ ನೋ ದಟ್ಗೆ ಇವಾಗ ವರ್ಕ್ ಮಾಡಿದ್ರೆ ಸ್ವಲ್ಪ ಇಟ್ಸ್ ನಾಟ್ ಲೈಕ್ ನೀವು ಸಣ್ಣ ಆಗ್ಬೇಕು ದಪ್ಪ ಆ ತರ ಏನಿಲ್ಲ, ಫಿಟ್ ಆಗಿರಿ. 16 hours ನಾನ್ ಸ್ಟಾಪ್ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಸುಸ್ತಾಗುತ್ತಲ್ವಾ, ಅದು ಕಮ್ಮಿ ಆಗ್ಬಿಡುತ್ತೆ. ನಂಗೆ ಅದು ಕಮ್ಮಿ ಆಯ್ತು. ಯೂಶಲಿ ಮುಂಚೆ ನಾನ್ ಸ್ಟಾಪ್ 16 hours ಮಾಡಿದ್ರೆ ಸಿಕ್ಕಾಪಟ್ಟೆ ಟೈರ್ಡ್ ಆಗ್ಬಿಡ್ತಾ ಇದ್ದೆ. ನಾವು ಐ ನೋ ಐ ಕ್ಯಾನ್ ಡೂ ದಿಸ್ ಅಂತ ಆ ಸ್ಟ್ರೆಂತ್ ಗೇನ್ ಮಾಡ್ಕೊಂತೀವಿ ಅಲ್ಲಿ. ಸೊ ಅದು ಈಕ್ವಲಿ ಬ್ಯಾಲೆನ್ಸ್ ಆಗ್ತಾ ಇದೆ. ಸಫ್ರಾ ಮಾತಾಡ್ತಾ ಹೋಗ್ತಾ ಇದ್ರೆ ತುಂಬಾ ಮಾತು ಬರ್ತಾನೆ ಇದೆ. ಸೊ ಆಚೆ ಹೋಗೋಣ, ನನ್ನನ್ನ ಡ್ರೈವಿಂಗ್ ಕರ್ಕೊಂಡು ಹೋಗ್ಬೇಕು ಇವಾಗ ಅಷ್ಟೇ ಆಟೋದಲ್ಲಿ. ಸೊ ವಿಲ್ ಟಾಕ್ ಮೋರ್ ಇನ್ ಆಟೋ. ಖಂಡಿತ ಡನ್ ಡನ್ ಡನ್. ಸಫ್ರಾ ಮಾತಾಡ್ತಾ ಇದ್ರೆ ಮಾತು ಹೋಗ್ತಾನೆ ಇರುತ್ತೆ, ಅಷ್ಟು ಮಾತುಕತೆ ಇದೆ ಮಾತಾಡೋದಕ್ಕೆ. ಅಂಡ್ ವೆರಿ ಇನ್ಸ್ಪೈರಿಂಗ್ ಅಂತ ಅನ್ಸುತ್ತೆ. ಐ ವಾಂಟ್ ಟು ಆಸ್ಕ್, ಲೈಕ್ ಆಟೋ ಎಲ್ಲ ಓಡಿಸ್ಬೇಕಿದ್ರೆ ಕೆಲವ್ರು ಹೇಳ್ತಾರೆ ಬಿಸ್ನೆಸ್ ಆಗೋದಿಲ್ಲ, ಆ ರೀತಿಯಾಗಿ ಎಲ್ಲ ಪ್ರಾಬ್ಲಮ್ ಆಗಿದೆಯಾ? ಬಿಸ್ನೆಸ್ ಇವಾಗ ಖಂಡಿತ ತುಂಬಾ ಡಲ್ ಇದೆ, ಐಲ್ ಬಿ ಆನೆಸ್ಟ್, ಬಿಕಾಸ್ ಆಬ್ವಿಯಸ್ಲಿ ಬೈಕ್ ಟ್ಯಾಕ್ಸಿ ಎಲ್ಲ ಇವಾಗ ಮತ್ತೆ ಓಪನ್ ಆಯ್ತು. ಸೊ ಅದರಿಂದ ಡಲ್ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಅಟ್ಲೀಸ್ಟ್ ಮನೆಯಿಂದ ಆಚೆ ಹೊರಡಿದ್ರೆ ನಾವು ಅರ್ನಿಂಗ್ಸ್ ಮಾಡಿಲ್ಲ ಆ ತರ ಹೋಗಲ್ಲ. ಆಬ್ವಿಯಸ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, ಬಟ್ ಅದರ್ವೈಸ್ ಇಟ್ಸ್ ಫೈನ್ ಅನ್ಸುತ್ತೆ ನಂಗೆ. ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ ಲೈಕ್ ರೈಡ್ಸ್ ಪ್ರಾಬ್ಲಮ್ ಏನ್ ಗೊತ್ತಾ, ಟ್ರಿಪ್ಸ್ ಬರ್ತಲ್ಲ ಅನ್ನೋ ಪ್ರಾಬ್ಲಮ್ಸ್, ಮೇಜರ್ ಪ್ರಾಬ್ಲಮ್ ಕೆಲವು ಏರಿಯಾಸ್ ಇರುತ್ತೆ ಲೈಕ್ ಚಿಕ್ಪೇಟ್, ಮೆಜೆಸ್ಟಿಕ್. ಸಮ್ಟೈಮ್ಸ್ ವಿ ವಿಲ್ ನಾಟ್ ಟೇಕ್ ಇಟ್ ದಟ್ ಒನ್ಸ್. ಯಾಕಂದ್ರೆ ಚಿಕ್ಕಪೇಟಲ್ಲಿ ಹೋದ್ರೆ ಆಬ್ವಿಯಸ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅನ್ಕೊಂತೀವಿ, ಅದರಿಂದ ನಾವು ಹೋಗಕ್ ಹೋಗಲ್ಲ. ಬಟ್ ನನ್ನ ಪ್ರಕಾರ ಏನಂದ್ರೆ ಯಾವುದೇ ರೈಡ್ ಬರ್ಲಿ ತಗೊಂತಾ ಇರಿ, ಎಂಡ್ ಆಫ್ ದ ಡೇ ನಿಮ್ಗೆ ಅರ್ನಿಂಗ್ಸ್ ಆಗ್ಬಿಡುತ್ತೆ ಅಲ್ವಾ. ಆ ಏರಿಯಾಗ ಹೋಗಲ್ಲ, ಈ ಏರಿಯಾಗ ಹೋಗಲ್ಲ, ಅಲ್ಲೇ ಸ್ಟಕ್ ಆಗೋದು, ಅಲ್ಲಿ ಕಾಯ್ತಾ ಇರ್ತೀವಿ ಬೇರೆ ರೈಡ್ ಯಾವ್ದಾದ್ರು ತಗೊಳ್ಳೋಣ, ಇದು ಬೇಡ ಅದು ನೋಡೋಣ, ಅಲ್ಲೇ ಸ್ಟಕ್ ಆಗ್ಬಿಡ್ತೈತಿ, ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಸೊ ಬರೋ ರೈಡ್ಸ್ ನ ತಗೊಂಡ್ಬಿಟ್ಟು ಕಂಪ್ಲೀಟ್ ಮಾಡಿದ್ರೆ ಎಂಡ್ ಆಫ್ ದ ಡೇ ಒಂದು ಒಳ್ಳೆ ಅಮೌಂಟ್ ಅರ್ನಿಂಗ್ಸ್ ಮಾಡಿರ್ತೀವಿ. ಆ ತರ ಬಿಸ್ನೆಸ್ ಆಗಲ್ಲ. ಸೊ ಒಂದು ಕೇಳಬೇಕು ಸಫ್ರಾ, ಯುಟೆಲ್ಲ 4ನೇ ಕ್ಲಾಸ್ 5ನೇ ಕ್ಲಾಸ್ ಆಯ್ತು, ಅದಾದ್ಮೇಲೆ ಎಜುಕೇಶನ್ ಮಾಡೋಕ್ಕಾಗಿಲ್ಲ ಅಂತ. ಬಟ್ ಯು ಸ್ಪೀಕ್ ವೆರಿ ವೆಲ್ ಇಂಗ್ಲಿಷ್, ಎಷ್ಟು ಚಂದ ಮಾತಾಡ್ತೀರಾ ಇಂಗ್ಲಿಷು. ಸೊ ಅದು ಹೇಗೆ ಬಂದಿದ್ದು? ಐ ಮೀನ್ ನನ್ನ ಬ್ರದರ್ಗೆ ನಾನು 5th ಸ್ಟ್ಯಾಂಡರ್ಡ್ ಗಂಟ ಟ್ಯೂಷನ್ ಹಾಕಿರ್ಲಿಲ್ಲ, ನಾನೇ ಓದಿಸ್ತಾ ಇದ್ದಿದ್ದ ಅವನ್ಗೆ ಸ್ಕೂಲ್. ಬಿಕಾಸ್ ಅವ್ನ್ ಫಸ್ಟ್ ಅವನಿಗೆ ಓದಿಸ್ಬೇಕಂದ್ರೆ ನಾನ್ ಫಸ್ಟ್ ಕಲಿಬೇಕು ಅದನ್ನ. ಸೊ ಹಂಗೆ ಮಾಡಿ ಇಂಗ್ಲಿಷು ಅಥವಾ ಕನ್ನಡ ನೀಟಾಗಿ ಸ್ವಚ್ಛವಾಗಿ ಆಗೋಯ್ತು. ಇವಾಗ ಕೂಡ ಪ್ರಾಬ್ಲಮ್ ಆಗುತ್ತೆ ನಂಗೆ, ವೆನ್ ಐ ವಾಸ್ ಟೆಕ್ಸ್ಟಿಂಗ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುತ್ತೆ. ಬಟ್ ನನ್ನ ಸರೌಂಡಿಂಗ್ ಎಲ್ರಿಗೂ ಗೊತ್ತು ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀನಿ ಅಂತ, ದೇ ವಿಲ್ ಕ್ಯಾಚ್ ವಾಟ್ ಐ ಆಮ್ ಸೇಯಿಂಗ್ ಅಂತ. ಸೊ ಅದರಿಂದ ಇವಾಗ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ಸೊ ಆ ರೀತಿಯಾಗಿ ಕಲ್ತ್ಕೊಂಡೆ. ಸೊ ಇಂಗ್ಲಿಷ್ ಮಾತಾಡೋದಕ್ಕೆ ಓದ್ಲೇಬೇಕು ಬರೀಲೇಬೇಕಂತ ಏನಿಲ್ಲ, ಜಸ್ಟ್ ದಟ್ ನಿಮ್ಗೆ ಯು ಆರ್ ಇಂಟ್ರೆಸ್ಟೆಡ್ ಟೀಚಿಂಗ್ ಸಮ್ವನ್ ಅಂದ್ರೆ ಫಸ್ಟ್ ನಮ್ಗೆ ಅರ್ಥ ಆಗ್ಬೇಕು ಅದೇನಂತ. ಸೊ ಹಂಗೆ ಅದು ಕಲ್ತಿದ್ದು ಅಷ್ಟೇ. ನಾವು ಐ ನೋ ಹೌ ಟು ವೆರಿ ವೆಲ್ ಇಂಗ್ಲಿಷ್. ಲೈಕ್ ಟೆಕ್ಸ್ಟಿಂಗು ಒಂದು ಸಿಂಪಲ್ ಲೆಟರ್ ಅದೆಲ್ಲ ಕೊಟ್ರೆ ಐ ಕ್ಯಾನ್ ರೀಡ್, ಐ ಕ್ಯಾನ್ ಲರ್ನ್ ಸಮಥಿಂಗ್. ಬಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಬರುತ್ತೆ, ಬಟ್ ದಟ್ಸ್ ಫೈನ್ ಅನ್ಸುತ್ತೆ. ಇವಾಗಂತೂ ಚಿಲ್ಡ್ ಔಟ್ ಆಗಿದ್ದೀನಿ, ಎಲ್ರಿಗೂ ಗೊತ್ತು ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀನಿ ಅಂತ, ಓಕೆ. ಸೊ ಲ್ಯಾಂಗ್ವೇಜಸ್ ಈಗ ಪ್ಯಾಸೆಂಜರ್ಸ್ ಜೊತೆನೂ ಯೂಸ್ ಆಗುತ್ತೆ ಸಿಕ್ಕಾಪಟ್ಟೆ. ನನಗೆ 5-6 ಲ್ಯಾಂಗ್ವೇಜಸ್ ಹಂಗೆ ಕಲ್ತಿದ್ ನಾವೆಲ್ಲ ಡ್ರೈವಿಂಗ್ ಫೀಲ್ಡ್ ಅಲ್ಲಿ. ಸಮ್ ಪೀಪಲ್ ಡೋಂಟ್ ನೋ ಕನ್ನಡ ಅಷ್ಟೊಂದು ನೀಟಾಗಿ. ಅವ್ರು ಹಿಂದಿ ಬರುತ್ತೆ, ತೆಲುಗು ಬರುತ್ತೆ, ತಮಿಳ್ ಬರುತ್ತೆ, ಬ್ಯಾಂಗ್ಳೂರ್ ಸಿಟಿ ಹೊಸದೇ ಇರುತ್ತೆ ಅವ್ರಿಗೆ. ಅವಾಗ ಅವ್ರ ಜೊತೆ ಇಂಟರಾಕ್ಟ್ ಮಾಡಿದಾಗ ನಂದು ಆ ಲ್ಯಾಂಗ್ವೇಜಸ್ ಸ್ವಲ್ಪ ಸ್ವಚ್ಛವಾಗಿ ಆಗ್ಬಿಡುತ್ತೆ ಅವ್ರ ಜೊತೆ ಮಾತಾಡಿದಾಗ. ಬಿಕಾಸ್ ನಾನು ಇವಾಗ ತಮಿಳ್ ಮಾತಾಡ್ಬೇಕಂದ್ರೆ ಚೆನ್ನೈಗೆ ಹೋಗಕ್ಕಾಗಲ್ಲ, ಇಲ್ಲೇ ಸಿಕ್ಕವ್ರಿಗೆ ಹಾಯ್ ಹೆಲೋ ಮಾಡ್ಕೊಂಡ್ರೆ ಅದರಲ್ಲೇ ನೀಟ್ ಆಗ್ಬಿಡುತ್ತೆ. ಸೊ ಆ ರೀತಿಯಾಗಿ ಆಗುತ್ತೆ. ಸೊ ಫೈನಲಿ ಸಫ್ರಾ, ಇವತ್ತು ನಮ್ಮ ಕರ್ನಾಟಕ ಟಿವಿ ಪಾಡ್ಕಾಸ್ಟ್ ಬಂದಿದ್ದು. ಐ ಆಮ್ ಸೋ ಹ್ಯಾಪಿ ದಟ್ ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ಸಖತ್ತು ಇನ್ಸ್ಪೈರ್ ಆಗುತ್ತೆ. ಎಷ್ಟು ಪಾಸಿಟಿವ್ ಇದೆ ಅಲ್ವಾ, ನಾವು ಯಾವಾಗಲೂ ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ ಅಂತ. ಆ್ಯಂಡ್ ನಿಮ್ಮಿಂದ ಇವತ್ತು ನಮಗೆ ತುಂಬ ಪಾಸಿಟಿವ್ ಸಿಕ್ಕಿದೆ. ಆ್ಯಂಡ್ ನಮ್ಮ ವೀಕ್ಷಕರಿಗೂ ಕೂಡ ನನಗೆ ಎಷ್ಟು ಇನ್ಸ್ಪೈರ್ ಆಗಿದ್ದೀನೋ ಅಷ್ಟೇ ಇನ್ಸ್ಪೈರ್ ನೀವು ಕೂಡ ಆಗಿದ್ದೀರಾ ಅಂತ ಅನ್ಕೊತೀನಿ. ಆ್ಯಂಡ್ ಸಫ್ರಾ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನೀವು ಯಾವ ರೀತಿಯಾಗಿ ಈಗ ಬೋಲ್ಡ್ ಆ್ಯಂಡ್ ಖಡಕ್ ಆಗಿದ್ದೀರ ಹಾಗೆ ಲೈಫಲ್ಲಿ ಹಿಂಗೆ ಹೋಗ್ತಾ ಇರಿ, ಇನ್ನೂ ಗ್ರೋ ಆಗಿ. ಸೊ ಐ ನೋ, ನಂಗೆ ಶೋರ್ ಇದೆ ನೀವು ಗ್ರೋ ಆಗ್ತೀರಾ, ನೀವು ತುಂಬ ಚೆನ್ನಾಗಿ ಬೆಳಿತೀರಾ ಅಂತ. ಬಿಕಾಸ್ ಅಷ್ಟು ಕಾನ್ಫಿಡೆಂಟ್ ನಿಮ್ಮಲ್ಲಿದೆ. ಸೊ ಇದೇ ರೀತಿಯಾಗಿ ಅಂದರೆ ಎಲ್ಲ ಹುಡುಗರು ಕೂಡ ಅದೇ ಕಾನ್ಫಿಡೆಂಟ್ ಬರಲಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನೀವು ಹೇಳಿರೋದಾಗಿರ್ಬೋದು, ಅಂದರೆ ಮನೆಯಿಂದ ಆಚೆ ಹೋದಾಗಲೇ ದಟ್ಸ್ ಟ್ರೂ ಅಂತ ಅನಿಸುತ್ತೆ. ನಾವು ಆಚೆ ಹೋಗಿ ನೋಡಿದಾಗಲೇ ಏನೋ ಒಂದು ಕಲಿಯೋಕ್ಕೆ ಸಾಧ್ಯ. ಮೇ ಬಿ ನೀವು ಆ ಫೀಲ್ಡಿಗೆ ಹೋಗಿ ಆ ವರ್ಕ್ ಮಾಡಿ ಆ ಚಿಕ್ಕ ವಯಸ್ಸಿಂದನೂ
ಆ ಕಷ್ಟ ನೋಡ್ಕೊಂಡು ಬಂದಿದ್ದಕ್ಕೇನೆ ನಾವು ಯು ಲೈಕ್ ಆಗ್ಲಿ ಬಿಡು, ನೆಕ್ಸ್ಟ್ ನಾಳೆ ಒಂದು ಹೊಸದಾದ ಲೈಫ್ನ ಸ್ಟಾರ್ಟ್ ಮಾಡೋಣ, ಯಾಕೆ ಯೋಚನೆ ಮಾಡ್ಕೊಂಡು ಕುತ್ಕೊಬೇಕು ಅಂತೆಲ್ಲ ಮಾತಾಡಿದ್ದು. ಸೊ ಇನ್ಸ್ಪೈರ್ ಅಂತ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್ ಸಫರ ಇವತ್ತು ನಮ್ಗೆ ಬಂದಿದ್ದಕ್ಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಂಗಂತೂ ಸಖತ್ ಇನ್ಸ್ಪೈರ್ ಆಗಿದ್ದೀನಿ ಅವ್ರ ಮಾತನ್ನ ಕೇಳಿ. ಯೂಶ್ವಲಿ ನಾವು ಅನ್ಕೊಂತೀವಿ ನಮ್ಮ ಹತ್ರ ಇರೋದೇ ದೊಡ್ಡ ಕಷ್ಟ ಅಂತ, ಬಟ್ ಆದರೆ ಸಫರ ಹೇಳಿದ್ರು ಕಷ್ಟ ಅನ್ನೋದು ಎಲ್ರಿಗೂ ಇರುತ್ತೆ, ಶ್ರೀಮಂತರಿಗೂ ಇರುತ್ತೆ, ಬಡವಂಗೂ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಬಟ್ ಅದನ್ನು ಯೋಚನೆ ಮಾಡಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡು ನಾವು ಮಾಡಿಕೊಂಡು, ಮತ್ತು ನಾನು ಇನ್ನೊಂದು ಕಲ್ತಿದ್ದೆ ಅಂತ ಹೇಳಿದ್ರೆ, ನಾವು ಮಾಡೋವಂಥ ಕೆಲಸದಲ್ಲಿ ಫಸ್ಟು ನಮಗೆ ಪ್ರೀತಿ ಇರಬೇಕು. ನಾವು ಅದನ್ನು ಯಾವಾಗ ಇಷ್ಟಪಡ್ತೀವೋ ಅವಾಗ ಅಷ್ಟೇ ನಾವು ಆ ಕೆಲಸದಲ್ಲಿ ಮಾಡ್ಲಿಕ್ಕೆ ಆಗೋವಂಥದ್ದು. ನಾವು 9 hours ಡ್ಯೂಟಿ ಮಾಡಲಿಕ್ಕೇ ಭಾಳಷ್ಟು ಒದ್ದಾಡ್ತೀವಿ, ಬಟ್ ಆದರೂ 14 hours 15 hours ಡ್ಯೂಟಿ ಮಾಡ್ತಾರೆ ಅಂತ ಹೇಳಿದ್ರೆ ಬಿಕಾಸ್ ಅವ್ರಿಗೆ ಆ ಡ್ರೈವಿಂಗ್ ಅನ್ನೋದು ಇಷ್ಟ. ನಾನು ಮಾಡ್ತೀನಿ, ಯಾರೇ ಜಡ್ಜ್ ಮಾಡಿದ್ರು ಯಾರೇ ಏನು ಮಾಡಿದ್ರು ಕೇರ್ ಮಾಡಲ್ಲ ಅನ್ನೋ ಒಂದು ರೀತಿ ಆ್ಯಂಡ್ ಅಷ್ಟು ಇನ್ಸ್ಪೈರ್ ಆಗಿರುವಂಥದ್ದು. ಸೊ ನೀವು ಕೂಡ ಏನಾದರೂ ಹೆಣ್ಮಕ್ಳು ಮಾಡಬೇಕಂತ ಹೇಳಿದ್ರೆ ಮುಲಾಜಿಲ್ಲದೆ ಯೋಚನೆ ಮಾಡದೆ ಆಚೆ ಬನ್ನಿ, ಆಚೆ ಬೆರೀರಿ, ಕೆಲಸಗಳನ್ನು ಮಾಡಿ, ಯಾವುದಕ್ಕೂ ಕೂಡ ನಾಚಿಕೆ ಪಡೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಅದು ನಮ್ಮ ಈ ಎಪಿಸೋಡಲ್ಲಿ ನಿಮ್ಗೆ ಗೊತ್ತಾಗಿದೆ ಅಂತಲೂ ಕೂಡ ಅನ್ಕೊತೀನಿ. ಸೊ ಇದೇ ರೀತಿಯಾಗಿ ಮತ್ತಷ್ಟು ಸ್ಪೆಷಲ್ ಪಾಡ್ಕಾಸ್ಟ್ ಜೊತೆ ನಾವು ನಿಮ್ಮ ಜೊತೆ ಬರ್ತೀವಿ. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಥ್ಯಾಂಕ್ ಯು.